सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। वेदान्तवे सकलाकवत्मं दयासुधाकृष्णमनन्तरूपं श्रीयाज्ञवल्क्यं परिपूर्णतन्त्रं श्रीमद्गुरुं नित्यमहं नमामि। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्रीसाङ्ग्रहीत मनसे धर्मरताय च माधवाय गुरवे तमो वैराग्यशाले श्री गुरुराज तपस्वाध्याय शुश्रूषा कृष्णपूजा रथं विश्वेशं इष्टदं वन्दे परिव्राट चक्रवर्ती। ಹೇಳ್ತೀರಾ ಸ್ವಲ್ಪ ಬೇಗ ಸಮಯ ಬಹಳ ಅಲ್ಪ ಇದೆ. ಹರೇಕಥಾ ಗುರುಗಳ ಕರುಣದಿಂದ ಮನಿದು ಬೇರು ಭಕ್ತರಿಗನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವೆನುತ ನೀರಲವಾಣೋದಯ ಶ್ರೀ ಕಾರಣಿ ಕೈವಲ್ಯ ನಾಯಕ ನಾರಸಿಂಹನೆ ವಿನಯಕ ಕವಿತೆ ವಿನಯ ಮಂಗಳವ ಜಗದುದರ ನಿರ್ಮಲ ರೂಪಗಳನಾಲೋಚನ ನಿವಾರಕ ನಿಗಮತಿಗಳ ವಿಕ್ರಮಿಸಿಯ ವಿಶೇಷಗಳ ಬಗೆ ಬಗೆಯ ನೂತನ ಮಾನವಿಗೆ ಹರುಷವಿಂಪವಳಿಗೆ ಧ್ರುವತ್ವೆ ಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ ನಿಲವು ನಿರುಪಮಾನಂದಾತ್ಮಕವ ನಿರತ ಸಮಾಸಂ ಸೇವೆ ರುಜುಗಣನಗರಸತ್ಪತ್ರಜುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕಧರ ಶೇಖರ ಜನಕ ಜಗದ್ಗುರುವಿತ್ವಚ್ಚರಣಗಳಿಗೆ ವಂದಿಸು ಪಾಲುವುದು ಸನ್ಮತಿಯ 632 ಶತಶಾಸ ಜಪಗಳ 3 ವಿಧ ಜೀವರೊಳಗೆ ಜಗತ್ಪರ್ಯಂತ ತಾರಚಿಸಿ ಸಾಕರಿಗೆ ಸುಖ ಸಂಸಾರ ಮಿಶ್ರರಿಗೆ ಮನಜರಿಗೆ ಅಪಾರ ದುಃಖ ಕಳೆಯುವ ಕುರುಭವ ಮಾನಸಲೆಂಬ ಚತುರವರ್ಣಗಾಣಿಯ ತಿರೋಹಿತ ವಿಮಲ ವಿಜ್ಞಾನಿ ನಿಗಮಗಳಿಗಳಿಗೆ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನಟಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ಸ್ತುತಿ ಪುರಗೆ ಸನ್ಮತಿಯ ಪಾಲಿಸು ನೆಲೆಸು ನೀ ಮಧ್ವಜನ ಸದನದಲ್ಲಿ ರುದ್ರರಮಣ ಪ್ರದ್ಯುಮ್ನನಂದನ ಚತುರವಿಂಶತಿ ದೇವತೆಗೆ ಕಥೆಗಳಿಗೆ ಗುರುವೆ ಮಹಾತ್ಮನ ನಿಜ ಪತ್ನಿ ಸತತ ಹರಿಯಲ್ಲಿ ಗುರುಗಳಲ್ಲಿ ಸದ್ಗತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಲೋಕಗಳಲ್ಲಿ ವೇದ ಪೀಠ ವಿರಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ವೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದ ನಾದಿ ಕಾರಣ ಕಾಮರಾಯಣ ಚಿರಿಯೊಳಗೆ ಮಣಿಮಂತ ಮೊದಲಾದ ವಿದುರಾತ್ಮರು ಮಂದಲಿಕ ವಿಂದಿಕ್ಷಮಿಕು ಹಾಸ್ಯವರ ಎಂಬ ಬ್ರಾಹ್ಮಣನ ಸದ್ಯ ಜಗಲೋಕ ಅವತರಿಸಿ ಭಾರತಿ ರಮಣ ಮಧ್ವಾಭಿಮಾನಕ್ಕೆ ಚತುರ್ದಶಲೋಕದಲ್ಲಿ ನೆರೆದ ಪ್ರತಿಭೆ ಪಂಚವೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕ ನಿದೈವತ ಪಂಚಮುಖಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವಕರತಮ ಪಂಚಿಕೆಗಳನ್ನು ವೇದ ಭಾಗಿರಿ ರಂಜಿನಿಂದಾನಂದ ತೀರ್ಥರನ್ಯನೆನುಗಿದರು ವಾಮದೇವ ವಿರಂಚಿತನಯ ವಾಮನೋಹರ ಉಗ್ರ ದುರ್ಜನಿ ಸಾಮರಾಜನ ವಸನ ಭೂಷಣ ಸುಮನ ಸೋತ್ರಕ್ಷ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿಕಪ್ರದ ಕರುಣಿಸಿ ಮಗೆ ಸದಾ ಸುಮಂಗಳವ ಕೃತ್ಯವಾಸನೆ ಹಿಂದೆ ನೀನಾರ್ವತ್ತು ಕಲ್ಪ ಸಮೀರನ ಶಿಷ್ಯತ್ವ ವಹಿಸಿದ ಪಾಕಶಾಸನ ಮುಖ್ಯ ಸಕಲ ಆ ಕಮಲ ನಾಭಾಗ್ಯಗಳ ನೀಚ ಕಾರಣ
ವರದಾಯ ಗುಣಾಸುರಸೌಖ್ಯ ದುಃಖ ಸತ್ಕಾರಣಾಯ ಕಥಾಯಿ ನಮೋ ನಮಃ. ಅಧ್ಯಕಥಾನುವಾದಿ ಕೃತಿ ಕಿಂಚಿತ್ ಪೂರ್ವಕಥಾನುವಾದ. ಒಟ್ಟು ಕಥೆಯನ್ನು ಆರಂಭ ಮಾಡಬೇಕಾದ್ರೆ ಹಿಂದಿನ ದಿನದ ಕಥೆಯನ್ನು ಸ್ವಲ್ಪ ಹೇಳಬೇಕು. ಯಾಕೆಂದರೆ ಕೆಲವೊಬ್ಬರೆಲ್ಲ ಬರೀ ಶ್ರವಣ ಮಾಡಿ ಎದ್ದೋಗಿರ್ತಾರೆ, ಮನನ ಆಗಿರೋದಿಲ್ಲ. ಮನನ ಆಗದೇ ಇದ್ದಾಗ ಅದು ಎಲ್ಲಿಗೆ ಬಿಟ್ಟಿದ್ದೇವೆ ಅಂತೇಳಿ ಅವರಿಗೆ ನೆನಪೇ ಇರೋದಿಲ್ಲ. ಒಂದು ವೇಳೆ ನಾವು ಪುನಃ ಅದನ್ನು ಹಿಂದೆ ಕಥೆಯನ್ನು ಸ್ವಲ್ಪ ಹೇಳಿದ್ರು, ಇದು ಹಿಂದೆ ಕೇಳಿದ್ವೇನೋ ನೆನಪೇನಾದರೂ ಬರ್ಬೋದು ಇದು ಅಂತ. ಹಾಗಾಗಿ ಅಧ್ಯಕಥಾನುವಾದ ಕಿಂಚಿತ್ ಪೂರ್ವಕ, ಮತ್ತೆ ಪೂರ್ಣ ಎಲ್ಲ ಹೇಳೋದಿಲ್ಲ, ಮೇಲ್ನೋಟದಲ್ಲಿ ನಿನ್ನೆ ಇಲ್ಲಿ ತನಕ ಬಂದಿತ್ತು ಅಂತ. ಏನಾಯಿತು, ಭಗವಂತ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡ. ಆಮೇಲೆ ಅವನ ಅವತಾರಗಳನ್ನು 4 ವಿಧವಾದ ಸೃಷ್ಟಿಗಳನ್ನು ಮಾಡಿದ. ನಂತರದಲ್ಲಿ ದೇವತೆಗಳನ್ನೆಲ್ಲರನ್ನು ಸೃಷ್ಟಿ ಮಾಡಿದ. ಆ ಭಗವಂತನನ್ನ ಪ್ರತಿಪಾದನೆ ಮಾಡುವುದು ಹೇಗೆ ಅಂತ ಹೇಳಿದರು. ಯಾವಾಗ ಇದರಿಂದ ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ಹೇಳಿದರು. ಸದಾಗಮಗಳಿಂದ ಭಗವಂತನನ್ನ ತಿಳಿದುಕೊಳ್ಬೇಕು, ಎಲ್ಲ ವೇದಗಳಿಂದನೂ ಭಗವಂತನೇ ಪ್ರತಿಪಾದನೆ ಅಂತ ಹೇಳಬೇಕು ಅಂತ ನಿನ್ನೆ ತನಕ ಹೇಳಿದರು. ಈ ಎಲ್ಲ ಹೇಳಿದವರು ಇದರಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಬ್ರಹ್ಮಾದ್ಯ ವೇದ ಸಾಮ್ಯಂ ವಾ ಕುತಸ್ತಸ್ಯ ಮಹಾತ್ಮನಃ ಅಂತಂದ್ರೆ ಭಗವಂತ ಬ್ರಹ್ಮಾದಿಗಳಿಗೆ ಜೀವರಿಗೆ ಎಲ್ಲರಿಗೂ ಕೂಡ ಭೇದವನ್ನು ಹೇಳಬೇಕು. ಎಲ್ಲಿ ಅಭೇದವನ್ನು ಹೇಳ್ತಾರೋ ಅದು ಸದಾಗಮ ಅಲ್ಲ ಅಂತ ಹೇಳ್ಕೋಬೇಕು. ಅಂದ್ರೆ ನಾನು ಭಗವಂತ ಒಂದು, ನನ್ನ ಅವತಾರ ಭಗವಂತನದು ಒಂದೇ, ನಾನು ಆಮೇಲೆ ಮರಣವನ್ನು ಹೊಂದಿದ ಮೇಲೆ ನಾನು ಭಗವಂತನಲ್ಲಿ ಐಕ್ಯ ಹೊಂದುತ್ತೇನೆ. ಈ ಹೇಳ್ತಕ್ಕಂಥ ಯಾವ ವೇದ ಮಂತ್ರಗಳಿವೆ, ಏನು ಪುರಾಣಗಳಿವೆ, ಅವೆಲ್ಲವೂ ಕೂಡ ಸದಾಗಮಗಳಲ್ಲ, ಸತ್ಪುರಾಣಗಳಲ್ಲ ಅಂತ ವಿಶೇಷವಾಗಿ ಹಾಗೆ ಒಪ್ಪಬೇಕು. ಇದರಿಂದ ಭಗವಂತ ಏನು ಕೊಡ್ತಾ ಇದ್ದಾನೆ, ಒಂದು ಪ್ರಮಾಣವನ್ನು ಕೊಡ್ತಾನೆ, ಬ್ರಹ್ಮಸೂತ್ರ ಪ್ರಾಮಾಣ್ಯ. ಈ ರೀತಿಯಾಗಿ ಭಗವಂತ ವೇದಗಳನ್ನೆಲ್ಲ ಸೃಷ್ಟಿ ಮಾಡಿ ಒಂದು ಪ್ರಾಮಾಣ್ಯವನ್ನು ಕೊಡ್ತಾನೆ. ಏನು ಪ್ರಾಮಾಣ್ಯ ಅಂತಂದ್ರೆ ಹೇಳ್ತಾರೆ, ಅವೇದ ಸರ್ವರೂಪೇಶು ಜೀವವೇದ ಸವದೇವೈಹಿ ವಿಷ್ಣುರುಕ್ತಾನಿ ಸ್ತೋತ್ರೇಶು ಸರ್ವವೇದ್ಯಾಢ್ಯತಾ ತದಾ ಅಂತ. ಭಗವಂತನ ಯಾವ ರೂಪದಲ್ಲಿಯೂ ಕೂಡ ಅಭೇದವನ್ನು ತಿಳ್ಕೊಳ್ಬಾರ್ದು. ಅಂದರೆ ನಮ್ಮ ರೂಪಕ್ಕೂ ಭಗವಂತನ ರೂಪಕ್ಕಲ್ಲ, ಭಗವಂತನ ಅವತಾರ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಆಮೇಲೆ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಅವತಾರಗಳು ಎಲ್ಲೆಲ್ಲಿಯೂ ಕೂಡ ಭಗವಂತನನ್ನ ರೂಪದಲ್ಲಿ ಯಾವುದೇ ಗುಣದಲ್ಲಿ ನಾವು ಭೇದವನ್ನೇ ಹೇಳಬಾರದು ಅಂತ. ಇವತ್ತೆಲ್ಲ ನಾವು ಹೇಳಬೇಕಾದ್ರೆ ಹಾಗೆ ಹೇಳ್ತೇವೆ. ರಾಮದೇವರು ಶಾಂತ ಸ್ವಭಾವಗಳು, ನರಸಿಂಹದೇವರು ಕೋಪಿಷ್ಠರು, ಅಲ್ಲೇ ಭೇದ. ಅಂದರೆ ನರಸಿಂಹದೇವರಲ್ಲಿ ಕೋಪ ಇತ್ತು, ರಾಮದೇವರಲ್ಲಿ ಇರಲಿಲ್ಲ, ಅವರಲ್ಲಿ ಒಂದು ಗುಣ ಇದೆ, ಇವರಲ್ಲಿ ಒಂದು ಗುಣ ಇಲ್ಲ. ಹಾಗಲ್ಲ, ಭಗವಂತನಲ್ಲಿ ಎಲ್ಲ ಗುಣಗಳು ಇವೆ. ಸರ್ವಗುಣ ಪರಿಪೂರ್ಣನಾದ ಗುಣಗಳನ್ನು ಉಳ್ಳುವಂಥವನು ಭಗವಂತ. ಯಾವತ್ತೂ ಕೂಡ ಭಗವಂತನ ರೂಪಗಳಲ್ಲಿ ಅಭೇದವನ್ನು ಮಾಡಬಾರ್ದು, ಗ್ರಂಥಗಳಲ್ಲಿ ಮಾಡಬಾರ್ದು. ಇವತ್ತೇನಾಗಿದೆ ಅಂದರೆ ಆ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥ 18 ಪುರಾಣಗಳಲ್ಲಿ ಒಂದಿಷ್ಟು ಪುರಾಣಗಳು ಸತ್ಪುರಾಣಗಳು, ಇವೆಲ್ಲ ಅಪರ ಪುರಾಣಗಳು. ಇವತ್ತು ನೋಡಿ, ಎಲ್ಲಿಯಾದ್ರೂ ಗರುಡ ಪುರಾಣ, ಇದು ಅಪರ ಮನೆಯಲ್ಲೇ ಗರುಡ ಪುರಾಣ ಆಗಬೇಕು, ಉಳಿದ ಟೈಮಲ್ಲಿ ಗರುಡ ಪುರಾಣ ಓದಬಾರ್ದು. ಭಗವಂತ ಏನಾದರೂ ಇದು ಕೆಟ್ಟದಕ್ಕೆ ಒಳ್ಳೆಯದಕ್ಕಂತ ಮಾಡ್ತಾನೆ. ಗರುಡ ಪುರಾಣ ಸತ್ತಾಗೆ ಕೇಳಬೇಕು ಅಂತಿದ್ರೆ ಗರುಡ ಪುರಾಣದಲ್ಲಿ ಈ ಕರ್ಮ ಮಾಡೋದ್ರಿಂದ ಇದು ಪಾಪ ಅಂತ ಯಾವಾಗ ತಿಳ್ಕೊಳ್ಬೇಕು? ಸತ್ತ ಮೇಲೆ ತಗೊಂಡು ಏನ್ ಮಾಡ್ತೀರಿ ನೀವು? ಆಗಡೆ ಹೋಗಿರ್ತೀರ, ಇದ್ದವ್ರು ಕೇಳಬೇಕಷ್ಟೇ. ಹಾಗಲ್ಲ, ಗರುಡ ಪುರಾಣ ಯಾವಾಗ ಕೇಳಬೇಕು? ಯಾಕೆ ಗರುಡ ಪುರಾಣವನ್ನು ಶ್ರವಣ ಮಾಡಬೇಕು? ನಮ್ಮ ಭಾವಕರ್ಮದಲ್ಲಿ ಏನಿದೆ, ಏನೇನು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಇವತ್ತು ಕೆಲವೊಬ್ಬರೆಲ್ಲ ಹೇಳ್ತಾರೆ ಗರುಡ ಪುರಾಣವನ್ನು ಮನೆಯಲ್ಲಿ ಓದಲೇಬಾರ್ದು. ಹಾಗಾದ್ರೆ ಉಪನ್ಯಾಸಕ್ಕೆ ಬರುವಂತ ಪುರೋಹಿತ ಎಲ್ಲಿ ಕೂತು ಓದ್ಬೇಕು? ಪ್ರವಚನಕಾರ್ಯ ಎಲ್ಲಿ ಹೋಗುವ ಗರುಡ ಪುರಾಣವನ್ನು ಓದ್ಕೊಂಡು ಬರಬೇಕು. ಹಾಗಲ್ಲ, ಎಲ್ಲಾ ಪುರಾಣಗಳು ಸರಿ, ಅದು ನಮ್ಮ ಮನಸ್ಸಿನ ಮನೋಭಾವನೆಗೆ ಅದು ಕೂತು ಬಿಟ್ಟಿದೆ. ಇದು ಅಪರದಲ್ಲೇ ಕೇಳಬೇಕು, ಇದು ಪೂರ್ವದಲ್ಲೇ ಕೇಳಬೇಕು. ಹಾಗೆ ಎಲ್ಲಾ ಪುರಾಣಗಳು ಸತ್ಪುರಾಣ, ಅದು ನಮ್ಮ ಕರ್ಮದಲ್ಲಿ ಹೇಗೆ ಇರಬೇಕು ಅಂತ ತೋರಿಸಿಕೊಡ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಪುರಾಣಗಳನ್ನು ಶ್ರವಣ ಮಾಡಬೇಕು. ಹಾಗಾಗಿ ಭಗವಂತನನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇಷ್ಟೆಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು. ಆದರೆ ಇದರಿಂದ ಏನ್ ತೋರಿಸ್ತಾ ಇದ್ದಾರೆ? ನಂತರದಲ್ಲಿ ಈ ಏನೋ ಅಭೇದ ಅಂತ ಹೇಳಿದ್ರೆ, ಭಗವಂತನನ್ನ ಪ್ರಾಮಾಣ್ಯ ಅಂತ ಹೇಳಿದ್ರೆ, ಈ ಪ್ರಾಮಾಣ್ಯ ಎಲ್ಲ ಆಯ್ತು. ಪ್ರಾಮಾಣ್ಯ ವಿರೋಧವಾದದ್ದೇನು? ಅದು ಬೇಕಲ್ಲ. ವಿರುದ್ಧವಾದದ್ದು ಯಾವ ಅಂತ ಬೇಕಲ್ಲ. ಯಾಕಂದ್ರೆ ನಮ್ಮ ಜನಕ್ಕೆ ಯಾವುದು ಬೇಕು, ಯಾವುದು ತಿನ್ಬೇಕು, ಯಾವುದು ಬೇಡ ಅನ್ನೋದು ಮತ್ತೆ ಹೇಳಿ ಅಂದ್ರೆ ನಾವು ಸ್ವಲ್ಪ ಕೇಳ್ತೀವಿ ಅಂತ. ಹಾಗಾಗಿ ವಿಶೇಷವಾಗಿ ನಾವು ಏನು ಮಾಡಬೇಕು? ಯಾವುದು ಭೇದಗಳು ಯಾವುದು? ಸದಾಗಮಗಳನ್ನು, ವಿರುದ್ಧ ಆಗಮಗಳಾದರೆ ಏನೆಂದು ಪ್ರತಿಪಾದನೆ ಮಾಡುತ್ತೆ ಅದನ್ನೇ ಆಚಾರ್ಯ ನಿರ್ಣಯ ಕೊಡ್ತಾರೆ. ಜ್ಞಾನಂ ವಿನಾತು ಯಃ ಮುಕ್ತಿ ಸಾಮ್ಯಂ ಚ ಮಮ ವಿಷ್ಣುನ
ತೀರ್ಥಾದಿ ಮಾತೃತೋ ಜ್ಞಾನಂ ಮಾಧಿಕ್ಯಂ ಚ ವಿಷ್ಣುತಃ ಅವೇದಶ್ಚಾಸ್ಮ ತದಾದೀನಾಂ ಮುಕ್ತಾನಾಂ ಹರಿಣಾತತ ಅಂತ ಇಲ್ಲಿ ನೋಡಿ. ಜ್ಞಾನಂ ವಿನಾತು ಯಾ ಮುಕ್ತಿ ಸಾಮ್ಯಂ ಚ ಮಮ ವಿಷ್ಣುನ ಅಂತ. ಅಂದರೆ ಜ್ಞಾನವನ್ನು ಇಲ್ಲದೇನೆ ಯಾವ ಒಬ್ಬ ವ್ಯಕ್ತಿ ನಾನು ಭಗವಂತ ಸಾಮ್ಯ, ಭಗವಂತನಿಗೆ ನನಗೆ ಭೇದವಿಲ್ಲ, ಭಗವಂತನಿಗಿಂತಲೂ ರುದ್ರದೇವ ಉಳಿದವರು ಯಾರಾದರೂ ಇವರು ಆಧಿಕ್ಯವನ್ನು ಉಳ್ಳವರು ಅಂತೇಳಿ ಎಲ್ಲಿಯೂ ಪ್ರತಿಪಾದನೆ ಮಾಡಬಾರದು. ಯಾರು ಅಜ್ಞಾನಿ ಆಗಿರ್ತಾನೆ, ಯಾವ ಒಂದು ಸ್ತೋತ್ರವ ಪುರಾಣ ಆಗಲಿ ವೇದಗಳಾಗಲಿ ಪ್ರತಿಪಾದನೆ ಮಾಡುತ್ತೋ ಅವೆಲ್ಲವೂ ಕೂಡ ಸದಾಗಮಗಳಲ್ಲ, ವಿರುದ್ಧಾಗಮಗಳು. ಭಗವಂತನನ್ನು ಬಿಟ್ಟು ಯಾವುದನ್ನೇ ಪ್ರತಿಪಾದನೆ ಮಾಡಿದ್ರು ಅವೆಲ್ಲವೂ ಕೂಡ ವಿರೋಧ ಅಂತಾನೆ ಇಟ್ಕೊಳ್ಬೇಕು. ಅದಕ್ಕೆ ಮುಂದೆ ಹೇಳ್ತಾರೆ, ನಚ ವಿಷ್ಣು ನಚ ವೈಷ್ಣವ ಶಾಸ್ತ್ರೇಷು ವೇದೇಶ್ವಪಿ ಹರೇ ಪರಃ ಕ್ವಚಿದ್ಯುಕ್ತ ನಾಶ್ರೇಷು ಪರಮೋ ವಿಷ್ಣುರು ಇರಿತಃ ಅಂತ. ಕೆಲವೊಂದು ಕಡೆ ವೇದದಲ್ಲೆಲ್ಲ ಭಗವಂತನನ್ನ ವಿಷ್ಣುವನ್ನು ಬಿಟ್ಟು ರುದ್ರದೇವರನ್ನು ಏನಾದರೂ ಪ್ರತಿಪಾದನೆ ಮಾಡಿದರೆ ಅಲ್ಲಿ ರುದ್ರ ಅಂದ್ರೆ ಮೊದಲು ಭಗವಂತನನ್ನೇ ಪ್ರತಿಪಾದನೆ ಮಾಡ್ಕೊಳ್ಬೇಕಂತ ಹೊರತು ರುದ್ರ ಅಂದ್ರೆ ಮುಖ್ಯ ರುದ್ರದೇವರನ್ನಲ್ಲ. ರುದ್ರ ಅಂದ್ರೆ ಇವತ್ತು ನಮಗೇನು, ರುದ್ರ ಅಂದ್ರೆ ಈಶ್ವರನ ಒಂದು ರೂಪ. ರುದ್ರ ಅಂದ್ರೆ ಗಾಂಭೀರ್ಯ, ನಿಜವಾದ ಗಾಂಭೀರ್ಯ ಇರ್ತಕ್ಕಂಥದ್ದು ಭಗವಂತನ, ಅವನಿಗೆ ಅನುಗ್ರಹವನ್ನ ಮಾಡಿ. ಹಾಗೆ ಈಶನೆಂಬವ ಇವತ್ತು ನಾವೆಲ್ಲ ಸಾಧಾರಣ ಪುರಾಣಗಳನ್ನೆಲ್ಲ ಪ್ರಮಾಣ ಅಂತ ಹೇಳಿ ತಗೊಳ್ಳೋದು ಕಷ್ಟ. ಆದರೆ ದಾಸ ಸಾಹಿತ್ಯನನ್ನು ಎಲ್ಲರೂ ಪ್ರಮಾಣ ಅಂತ ಹೋಗ್ತೇವೆ. ಯಾಕಂದ್ರೆ ಆ ರೂಪಾಯಿ ಮೇಲ್ನೋಟಿಯಲ್ಲಿ ಸಾಲ ಬಹಳ ಚಂದ ಹೇಳ್ತಾರೆ ನಮಗೆ. ಅದೇ ದಾಸರೇ ಚಂದ ಹೇಳ್ತಾರೆ, ನಮ ಪಾರ್ವತಿ ಪತಿವೃತ ಜನಪದ ನಮೋ ವಿರೂಪಾಕ್ಷ, ಅಲ್ಲಿ ಅದನ್ನೇ ಹೇಳ್ತಾರೆ ದಾಸರೇ. ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ದಾಶರಥಿಯ ಔಪಾಸಕ ಸುಜನರ ಕೋಶಿಪ ಪ್ರಭಾವ ಬಾಸುತಿಹದು ಅಶೇಷ ಜೀವರಿಗೆ ಈಶನೆಂಬೋ ಭಾವ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಬಾಸುತಿಹದು ಅಶೇಷ ಜೀವರಿಗೆ ಈಶನೆಂಬೋ ಭಾವ. ಏನಾಗ್ತಾ ಇದೆ, ನಮ ಪಾರ್ವತಿ ಪತಿವೃತ ಜನಪದ ನಮೋ ವಿರೂಪಾಕ್ಷ. ಇಲ್ಲೇ ವಿರೂಪಾಕ್ಷ ಏನಾಗ್ತದೆ ಅಂದ್ರೆ ನಿನ್ನನ್ನ ಅನೇಕ ಜೀವರು ಈಶ ಅಂದ್ರೆ ಒಡೆಯ ಅಂತೇಳಿ ಭಾಸ ಅವರಿಗೆ ತೋರ್ತಾ ಇದೆ. ಅದು ಅಲ್ಲ, ಅದನ್ನ ದಾಸರು ತುಂಬಾ ಸೊಗಸಾಗಿ ವರ್ಣನೆ. ಆದ್ರೆ ನಾವೇನ್ ಮಾಡ್ತೇವೆ, ಅದನ್ನ ಮನನ ಮಾಡಿಕೊಳ್ಳೋದೇ ಇಲ್ಲ. ಇವತ್ತೆಲ್ಲ ದಾಸ ಸಾಹಿತ್ಯ ಏನು ಅಂದ್ರೆ ದಾಸರು ಮಾಡಿಕೊಟ್ಟಿದ್ದಾರೆ, ಅದನ್ನ ನಾವು ಹೇಳಬೇಕು, ನಾವು ಹೇಳಿಬಿಡೋದು. ಹಾಗಲ್ಲ, ಮನನ ಮಾಡಿಕೊಂಡು ಭಗವಂತನಲ್ಲಿ ಹೇಳಬೇಕು. ಹಾಗಾಗಿ ಎಲ್ಲೇ ಆ ಭಗವಂತನನ್ನ ಹೇಳಿದ್ರು ಕೂಡ ಅದನ್ನ ಬಿಟ್ಟು ಉಳಿದದ್ದನ್ನ ಭಗವಂತನಿಗೆ ಪ್ರತಿಪಾದನೆಯನ್ನ ಮಾಡತಕ್ಕಂಥದ್ದು ಸದಾಗಮಗಳು, ಉಳಿದದ್ದೆಲ್ಲವೂ ಕೂಡ ವಿರುದ್ಧಾಗಮಗಳು ಅಂತ ಹೇಳ್ತಾರೆ. ಆಮೇಲೆ ವೇದಗಳು ಭಗವಂತನನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದೆ. ಇದರಿಂದ ವೇದಗಳು ಏನ್ ತೋರುತ್ತಾ ಇವೆ, ಏನನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ವೇದಗಳು ವಿಷ್ಣುವನ್ನ ಸರ್ವೋತ್ತಮತ್ವವನ್ನು ಸಾರಣೆ ಮಾಡ್ತಾ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ನಿರ್ದೋಷತ್ವಾಚ ವೇದಾನಾಂ ವೇದೋಕ್ತ ಗ್ರಾಹ್ಯಮೇವ ಹಿ ವೇದೇಶು ಚ ಪುರಾಣೇ ವಿಷ್ಣು ಸರ್ವಸ್ಮಾತ್ ಅಚ್ಯುತೋ ಸದಾ ಅಂತ. ಭಗವಂತನನ್ನು ಯಾವಾಗಲೂ ಕೂಡ ಎಲ್ಲಾ ಕಾಲದಲ್ಲಿ ಕೂಡ ಅವನು ಸರ್ವೋತ್ತಮನೇ ಅಂತಾನೆ ವೇದಗಳು ಹೇಳೋದು ಬಿಟ್ರೆ, ವೇದಗಳು ಎಲ್ಲವೂ ಕೂಡ ಭಗವಂತನಲ್ಲಿ ಆ ಭಗವಂತನು ಬೇರೆ ಒಬ್ಬವನು ಅಂತ. ಇವತ್ತೆಲ್ಲ ನಾವು ಪುರುಷ 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 ಅಂತ ಹೇಳ್ತೇವೆ. ಪುರುಷ ಅಂದ್ರೆ ಏಕ ಪುರುಷ, ಭಗವಂತನ ಒಬ್ಬವನು. ಅದನ್ನೇ ಆಚಾರ್ಯ ಹೇಳ್ತಾರೆ, ಏಕೋ ನಾರಾಯಣ ಆಸಿನ್ ನ ಬ್ರಹ್ಮ ನ ಚ ಶಂಕರ ಅಂತ. ಪ್ರಳಯ ಕಾಲದಲ್ಲಿ ಭಗವಂತನ ಒಬ್ಬನೇ ಇರ್ತಾನೆ, ಬ್ರಹ್ಮದೇವರು ಇರುವುದಿಲ್ಲ, ಶಂಕರನೂ ಇರುವುದಿಲ್ಲ. ಹಾಗಾಗಿ ಭಗವಂತನೊಬ್ಬನೇ ಸರ್ವೋತ್ತಮ, ಯಾರೂ ಸರ್ವೋತ್ತಮರಲ್ಲ ಅಂತ ಹೇಳಿ ಸಾರಿ ಸಾರಿ ಹೇಳ್ತಾರೆ. ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಭಗವಂತ ಸರ್ವೋತ್ತಮ ಆಗಿ ಇದನ್ನೆಲ್ಲ ನಾವು ತಿಳಿಯೋಣ. ಶಾಸ್ತ್ರ ಹೇಳಿತು ಭಗವಂತ ಸರ್ವೋತ್ತಮ ಅಂತ ಹೇಳಿತು ಎಲ್ಲ ಹೌದು. ಆದರೆ ಇದರಿಂದ ಭಗವಂತನಾಗು ಒಂದ ನಮ್ಮಲ್ಲಿ ಏನಾದರೂ ವೇದಗಳಿವೆನಾ ಅಂತ ಹೇಳಿದ್ರೆ ಆಚಾರ್ಯರು ಅವಾಗ ಪಂಚವೇದವನ್ನು ಹೇಳ್ತಾರೆ. ಅವತ್ತೆಲ್ಲ ಭೇದ ಅಂತ ಹೇಳಿದಾಗ ಎಷ್ಟೋ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಸಾಧಾರಣ ಹೋಗ್ತೇವೆ ಈ ಭಜನಾ ಮಂಡಳಿಗಳಿಗಾಗಲಿ ಅಲ್ಲ, ಭಜನಾ ಮಂಡಳಿಗಂತೂ ಮುಖ್ಯವಾಗಿ ಉಳಿದ ಬ್ರಾಹ್ಮಣರು ಯಾರೋ ಒಬ್ಬ ಪುರಾಣ ಆಚಾರ ಬರ್ತಾರೆ. ಜಗತ್ತಿನಲ್ಲಿ ಎಷ್ಟು ಭೇದಗಳಿದೆ, ಭಗವಂತನ ಸಾಧಾರಣವಾದ ತಾರತಮ್ಯವನ್ನು ತಿಳಿಸಿ ನೋಡಿ. ಬಹಳ ವಿಚಾರವಾಗಿ ಹೋಗ್ಬೇಡಿ, ಸಾಧಾರಣವಾದ ತಾರತಮ್ಯವನ್ನು ನಮಗೆ ತಿಳಿಸಿ ಅಂದ್ಕೊಳ್ಳೆ. ಇಲ್ಲ ಆಚಾರ್ಯ ನಮಗೆ ಗೊತ್ತಿಲ್ಲ, ಬಹಳ ಕಷ್ಟ ಆದದ್ದು. ಆಚಾರ್ಯ ವಾಕ್ಯ ಹೇಳ್ತೇನೆ, ಮುಂದೆ ನಾವು ನಮಗೆ ಗೊತ್ತಿರತಕ್ಕಂಥ ವಾಕ್ಯ ಯಾವುದು, ಆಚಾರ್ಯ ವಾಕ್ಯ ಇರತಕ್ಕಂಥದ್ದು. ಜೀವೇಶಯೋರ್ ಭೇದ ಚೈವ ಜೀವಭೇದ ಪರಸ್ಪರ. ಜೀವ ಮತ್ತೆ ಈಶನಿಗೆ ಭೇದ, ಮತ್ತೆ ಜೀವಕ್ಕೆ ಭೇದ,
ಮತ್ತೆ ಜೀವ ಜಡಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೂ ಭೇದ. ಒಂದು 5 ಇದಾಗಿ ಇದು ನಮಗೆ ಸಾಧಾರಣವಾಗಿ ಎಲ್ಲಿ ಗೊತ್ತಾಗ್ತಾ ಇದೆ, ನಮಗೆ ಯಾವರಿಂದ ತೋರಿಸ್ತಾ ಇದೆ ಅಂದ್ರೆ, ಇವತ್ತೆಲ್ಲ ಸಾಧಾರಣವಾಗಿ ಭಜನಾಮಂಡಳಿಯಲ್ಲಿ ಹೋದ್ರೆ ಆಡಾಡ್ಬಿಡ್ತೇವೆ. ಯಾವುದು ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ನೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರೆ. ಸತ್ಯ ಜಗಕ್ಕಿದು ಪಂಚಭೇದವು ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೇವೆ, ಜೀವ ಈಶಕ್ಕೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು, ಜೀವ ಜಡಕ್ಕೆ ಜಡ ಜಡಕ್ಕೆ ಭೇದ, ಜೀವ ಜಡ ಪರಮಾತ್ಮಗೆ ಸತ್ಯ ಜಗಕ್ಕಿದು ಪಂಚಭೇದವು. ನೋಡಿ, ಆಚಾರ್ಯ ವಾಕ್ಯಕ್ಕೂ ದಾಸರ, ನಾನು ಯಾಕೆ ದಾಸರ ನಮಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಆಚಾರ್ಯರು ಹೇಗೆ ನಿರ್ಣಯವನ್ನ ಮಾಡಿದಾರೋ ದಾಸರು ಕೂಡ ಹಾಗೆ ಸಾಧಾರಣವಾಗಿ ನಮಗೆ ತಿಳಿಯೋ ರೀತಿಯಲ್ಲಿ ಹೇಳಿದ್ದಾರೆ. ಶ್ಲೋಕ ಇರೋದು ನೋಡಿ ಹೇಗೆ, ಜೀವ ಈಶ ಭೇದೋ ಭೇದಾಚೈವ ಜೀವ ಭೇದ ಪರಸ್ಪರಂ. ಅಲ್ಲಿ ಮೊದಲಿಗೆ ಹೇಳಿದ್ದು ಕೂಡ ಜೀವ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು. ಜೀವ ಇಲ್ಲಿ ಆಗಬೇಕಾದ್ರೆ ಜೀವ ಈಶೋ ಭೇದ ಇಚ್ಛೈವ ಅಂತ, ಈಶ ಅಂದ್ರೆ ಭಗವಂತ ಒಡೆಯ ಅಂತ ಹೇಳಿದ್ರು. ಅಲ್ಲಿ ಆಗಬೇಕಾದ್ರೆ ಈಶಗೆ ಭೇದ ಅಂತೇಳಿ ಸಾಧಾರಣ ಜನಕ್ಕೆ ತಿಳಿಯೋ ರೀತಿಯಲ್ಲಿ ಹೇಳಿದರು. ನಂತರದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಜೀವ ಭೇದ ಪರಸ್ಪರಂ ಅಂತ, ಅಂದ್ರೆ ಜೀವ ಜೀವಕ್ಕೆ ಭೇದ, ಅದನ್ನೇ ದಾಸರು ಹೇಳಿದರು. ಜೀವ ಜೀವಕ್ಕೆ ಭೇದವು ಅಂತ ಸಾಧಾರಣವಾಗಿ ನಮಗೆ ತಿಳಿಸಿಕೊಟ್ಟು, ಎಲ್ಲೋ ಒಂದು ಕಡೆ ಕೂತಾಗ ಹೋಗಿ ಮತ್ತೆ ಎಲ್ಲೆಲ್ಲಿ ದಾಸ ಸಾಹಿತ್ಯ ಆಗುತ್ತೋ, ಎಲ್ಲೆಲ್ಲಿ ಭಜನಾ ಮಂಡಳಿಗಳು ನಿಮ್ಮ ಭಜನೆ ಅಂತ ಹೇಳಿರ್ತಾರೆ, ಗಣಮಕ್ಕಳು ನೀವು ಹಾಡಾಡ್ಬೇಕು ಅಂತ ಹೇಳಿರ್ತಾರೆ, ಅಲ್ಲೆಲ್ಲ ಹೇಳ್ತಿರ್ತೀವಿ ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಅಂತ. ಪಂಚಭೇದಾತ್ಮಕವಾಗಿರ್ತಕ್ಕಂಥದ್ದು ಈ ಜಗತ್ತು. ಪಂಚ ಧ್ರುವಿಗಳಿಂದ ಮತ್ತು ಅವು ಆ ಆಕಾಶ. ಆದ್ರೆ ಏನಂದ್ರೆ ಪಂಚ ಅಂತ ಹೇಳಿದಾಗ ನಾನು ಸಾಧನೆ ಹೇಳಿದೆ, ಪಂಚಗವ್ಯ ಅಂತ ಒಂದು ಮಾಡ್ತೇವೆ, ಗೊತ್ತಿದೆ ಸಾಧಾರಣ. ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಯಿತು, ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಯಾವರಿಂದ ಬರ್ತದೆ, ಹಸು. ಯಾರಾದ್ರೂ ಬಂದ್ರೆ ಹೇಳ್ತೇವೆ ಮನೆಯಲ್ಲಿ ಹೋಮ ಹವನ ಆಚಾರ ಪಂಚಗವ್ಯ ಮಾಡಿದ್ರು, ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧಿ ಆಗುತ್ತೆ. ಅಯ್ಯೋ, ಆ ಪಂಚಗವ್ಯ ಮಾಡೋದಕ್ಕೆ ಮುಖ್ಯ ಬೇಕಾಗಿರ್ತಕ್ಕಂಥ ಹಸು ಕಷ್ಟದಲ್ಲಿದೆ, ಅದಕ್ಕೆ ಏನಾದರೂ ಸಹಾಯ ಮಾಡಿ, ಅದೆಲ್ಲ ಹೇಳ್ಬೇಡಿ. ಪ್ರಾರಬ್ಧ ಕರ್ಮ. ಪಂಚಗವ್ಯ ಬೇಕು, ನಮ್ಮ ಮನೆಗೆ ಪ್ರೋಕ್ಷಣೆ ಮಾಡಿ ಶುದ್ಧಿ ಆಗೋದಕ್ಕೆ ಪಂಚಗವ್ಯ ಬೇಕು, ಹಾಲು ಬೇಕು, ಮೊಸರು ಬೇಕು, ಗೋಮಯ ಗೋಮೂತ್ರ, ತುಪ್ಪ ಬೇಕು. ಅದನ್ನು ಕೊಡಬೇಕಂತಹ ಗೋವಿನ ರಕ್ಷಣೆ ಬೇಡ. ಇಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಅದನ್ನು ಕೂಡ ಒಬ್ಬ ಯತಿಗಳ ಧರ್ಮ ಅಂತೇಳಿ ಯತಿಗಳು ರಕ್ಷಣೆ ಮಾಡೋ ಪರಿಸ್ಥಿತಿಗೆ ಬಂದು ನಿಂತಿದೆ ನಾವು. ಇದು ಬ್ರಾಹ್ಮಣರ ಧರ್ಮ ಅಲ್ಲ, ಯತಿಗಳು ಮಾತ್ರ ಗೋವಿನ ರಕ್ಷಣೆ ಮಾಡ್ಬೇಕಂತ ಯತಿಗಳು ಒಂದೊಂದು ಗೋಶಾಲೆಗಳನ್ನ ಕಟ್ಟಿಗೆ ಯತಿಗಳು ಗೋ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಗೋಶಾಲೆಗಳಾಗಿದೆ. ಸಾಧಾರಣ ನಿಮಗೆ ದಿನನಿತ್ಯ ಗೋವುಗಳನ್ನ ರಕ್ಷಣೆ ಮಾಡ್ಲಿಕ್ಕಾಗದೆ ಅಂದ್ರೆ ಎಲ್ಲಿ ಗೋಶಾಲೆಗಳಿದೆಯೋ ಅಲ್ಲಿ ಹೋಗಿ ಆದಷ್ಟು ಸಹಾಯವನ್ನು ಮಾಡಿ. ಅಲ್ಲ ಹೇಳ್ತಾ ಇರ್ತಾರೆ, ಅಲ್ಲೆಲ್ಲ ಹೋದಾಗ ಆಚಾರ್ಯ ಗೋ ರಕ್ಷಣೆ ಮಾಡಬೇಕಾದ್ರೆ ಬಹಳ ಕಷ್ಟ, ರೊಕ್ಕ ಆಗ್ಬೇಕಂತಲೇ ನಿಜ. ಅಲ್ಲಿ ಅಷ್ಟು ಸೇವೆ ಅಂತಿರತ್ತೆ, ಎಷ್ಟು ಸೇವೆ ಅಂತಿರತ್ತೆ. ನೀವು ದಿನನಿತ್ಯ ನಿಮಗೆ ಊಟ ಹಾಕುವ ತಂದೆ ತಾಯಿಗಳನ್ನು ಹೇಗೆ ರಕ್ಷಣೆ ಮಾಡುವುದು ಒಬ್ಬೊಬ್ಬನ ಕರ್ತವ್ಯನೋ ಹಾಗೆ ದಿನನಿತ್ಯ ಹಾಲನ್ನು ಕೂಡ ಗೋವು ರಕ್ಷಣೆ ಮಾಡೋದು ನಮ್ಮದು ಅಷ್ಟೇ ಕರ್ತವ್ಯ. ದಿವಸ ಹಾಲಿಗೆ ಎಷ್ಟು ರೂಪಾಯಿ ಕೊಡ್ಬೇಕು? ಇವತ್ತೆಲ್ಲ ರೇಟ್ ಜಾಸ್ತಿ ಆಗಿದೆ, 22 ರೂಪಾಯಿ, ಅರ್ಧ ಲೀಟರ್. ದಿವಸ 5 ರೂಪಾಯಿ ಆಗಿದೆ ಸರ್. ವರ್ಷಕ್ಕೆ ಎಷ್ಟಾಗಿದೆ? 1000 ಮೇಲೆ ಆಗಿದೆ. ಒಂದು ಎಲ್ಲೋ ಗೋಶಾಲೆಗೆ ಹೋಗಿ ಒಂದು ದಿವಸ ಹೋಗಿ ಸೇವೆ ಮಾಡ್ತೀವಿ. ವರ್ಷಕ್ಕೊಮ್ಮೆ ಮನೆಗೆ ಏನೂ ಮಾಡಿಲ್ಲ ಅಂದ್ರೆ ಎಲ್ಲಿಗೋ ದೂರ ಹೋಗ್ಲಿಕ್ಕೆ ಯೋಚನೆ ಮಾಡ್ತೀವಿ. ಅಯ್ಯೋ, ಈ ವರ್ಷ ಮನೆಯಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಮಕ್ಕಳನ್ನು ಗೋಶಾಲೆಗೆ ಕರ್ಕೊಂಡು ಹೋಗಿ. ಇಲ್ಲೇ ಹುಣಸಿಹೊಳೆಯಲ್ಲಿ ಒಂದು ಯಾಜ್ಞವಲ್ಕ್ಯರ ಗೋಶಾಲೆ ಅಂತ ಆಗಿದೆ. ಸಾಕಷ್ಟು ಜನ ಹುಣಸಿಹೊಳೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಬೇರೆ ಮಾತು. ಎಷ್ಟೋ ಜನಕ್ಕೆ ಅಷ್ಟು ಪ್ರಾರಂಭ ಕರ್ಮ ನಮ್ಮದು. ಹುಣಸಿಹೊಳೆಯಲ್ಲಿ ಗೋಶಾಲೆ ಆಗಿದೆ, ಅಲ್ಲಿ ನೋಡಿ. ಇಲ್ಲ, ವಿದ್ಯಾಗುರುಗಳಾಗಿರ್ತಕ್ಕಂಥ ವಿಶ್ವಪ್ರಸನ್ನರು ನೀಲಾವರದಲ್ಲಿ ಗೋಶಾಲೆಯನ್ನು ಮಾಡಿದ್ದಾರೆ. ಇಲ್ಲಿ ಸಹಸ್ರ ಗೋವುಗಳಿವೆ. ವೃಷಭ ಗೋ ಅಂತ ಹೇಳ್ತಾರೆ, ಅಂದ್ರೆ ಹಾಲು ಮೊಸರನ್ನು ಕೊಡೋ ಗೋವುಗಳಲ್ಲ, ಏನೂ ಕೊಡದೇ ಇರತಕ್ಕಂಥ ಗೋವುಗಳನ್ನು ಅವರು ರಕ್ಷಣೆ ಮಾಡ್ತಾರೆ. ಅಂತಲ್ಲಿ ನೀವು ಆದಷ್ಟು ಸೇವೆ ವರ್ಷಕ್ಕೊಮ್ಮೆ, ದಿನನಿತ್ಯ ಅಲ್ಲ, ದಿನನಿತ್ಯ 5 ರೂಪಾಯಿ ಆಗಿದೆ. ಯಾಕಂದ್ರೆ ನಿಜವಾಗ್ಲೂ ಊಟವನ್ನು ಮಾಡಬೇಕಾದ್ರೆ ಗೋಗ್ರಾಸವನ್ನ ಕೊಟ್ಟೆ ಊಟವನ್ನು ಮಾಡ್ಬೇಕಂತಿದೆ. ಇವತ್ತು ಹೋಗಿ ಎಲ್ಲಿಂದ ಗೋಗ್ರ ಸೇವೆ ಅಂತ ಬರ್ತೇವೆ, ಗೋಗ್ರಾಸಕ್ಕೆ 5 ರೂಪಾಯಿ ಆಗಿದೆ ದಿನನಿತ್ಯ ಸಾಕು. ವರ್ಷಕ್ಕೆ ಎಷ್ಟೋ ಒಂದು ಕನೆಕ್ಟ್ ಆಗುತ್ತೆ, ಅದನ್ನು ಒಂದು ಸೇವೆ ಅಂತ
ಅದರಿಂದ ನಿಮಗೆ ಲಾಭ. ಹೇಳಿರ್ತಕ್ಕಂಥ ಉಪನ್ಯಾಸಕ್ಕೆ ಹೋದಂತಹ ಆಚಾರ್ಯಗಾಗಲಿ ಕೊಟ್ಟಂತ ಅಲ್ಲಿಗೆ ಏನೂ ಲಾಭ ಇಲ್ಲ. ಅದರಿಂದ ನಿಮಗೆ ಪುಣ್ಯ. ಒಂದು ಗೋ ಸೇವೆಯನ್ನು ಮಾಡುವುದರಿಂದ ನಮ್ಮ ಕುಲವನ್ನ ಆ ಭಗವಂತ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗಾಗಿ ಆದಷ್ಟು ಆ ಗೋವನ್ನ ಸೇವೆಯನ್ನು ಮಾಡುವುದನ್ನು ಮಾಡಿ ನಂತರದಲ್ಲಿ ಪೂರ್ಣ ದಾಸ ಸಾಹಿತ್ಯ ಹೇಗಿದೆನೋ ಆಚಾರ ನಿರ್ಣಯ, ಅಂದ್ರೆ ಆಚಾರ ನಿರ್ಣಯನ ಕೊಟ್ಟಿದ್ದನ್ನು ನೋಡೇ ದಾಸರು ಮಾಡಿದ್ದು. ಮತ್ತೆ ದಾಸರು ಮಾಡಿದ್ದನ್ನು ಆಚಾರ್ಯ ಎಲ್ಲ ಮಾಡಿದ್ದಲ್ಲ. ಯಾಕಂದ್ರೆ ಆಚಾರ ಆದ್ಮೇಲೆ ದಾಸರು ಬಂದಿದ್ದು ಹೊರತು ದಾಸರ ಆದ್ಮೇಲೆ ಆಚಾರ ಅಲ್ಲ. ಹಾಗಾಗಿ ಹೇಳ್ತಾರೆ, ರುದ್ರ ಸರಸ್ವದೇವಾಯೋ ಮುಕ್ತ ಶತಗುಣೋತ್ತರಾಹ ಏಕೋ ಬ್ರಹ್ಮಶ್ಚ ವಾಯುಶ್ಚ ವಿಂದ್ರ ರುದ್ರ ಸಮಸ್ತದಾಹ ಏಕೋ ರುದ್ರ ಸದಾಶೇಷೋ ನ ಕಶ್ಚಿತ್ ವಾಯುನಾ ಸಮಾಹ ಅಂತ ಇಲ್ಲಿ ನೋಡಿ. ಈ ಒಂದು ವಾಕ್ಯ ಏಕೋ ರುದ್ರ ಸದಾಶೇಷೋ ನ ಕಶ್ಚಿತ್ ವಾಯು ನಾ ಸಮಾಹ ಅಂತ. ರುದ್ರದೇವರಾಗಲಿ ಶೇಷದೇವರಾಗಲಿ ಯಾರೂ ಕೂಡ ವಾಯುದೇವರಿಗೆ ಸಮರಲ್ಲ ಅಂತ. ಅದನ್ನ ದಾಸರು ಕೂಡ ಹೇಳ್ತಾರೆ. ಏನು? ವಾಯುವಿಗೆ ಸಮರಿಲ್ಲ ಜಗದಳು ವಾಯುದೇವರೇ ಬ್ರಹ್ಮರು, ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಮ. ಎಷ್ಟು ಚಂದ ನೋಡಿ. ಅಲ್ಲಿ ಹೇಳಿದ್ದೇನು? ಆಚಾರ ಅದನ್ನೇ ಹೇಳಿದ್ರು, ಏಕ ರುದ್ರ ಸತಾಶೇಷೋ ನ ಕಶ್ಚಿತ್ ವಾಯುನಾ ಸಮಾಹ. ವಾಯುವಿಗೆ ಸಮಾನವಾದವರು ಯಾರಿಲ್ಲ. ದಾಸರು ಅದನ್ನೇ ಹೇಳ್ತಾರೆ. ಆದ್ರೆ ನಾವೇನ್ ಮಾಡ್ತೇವೆ? ತಾರತಮ್ಯ ಯಾವುದು, ಪಂಚವೇದ ಯಾವುದು ಹೇಳಿ, ಅಯ್ಯೋ ಗೊತ್ತಿಲ್ಲ ಸರ್, ಬೇಸರ. ಯಾಕೆ ನನಗೂ ಇಷ್ಟು ಗೊತ್ತಿಲ್ಲ ಅನ್ನೋದು ಒಂದು ಭರವಸೆ ಅಂತ ಕಲ್ಪನೆ ಇರಲಿಲ್ಲ. ಒಂದು ಕಡೆ ಹೋದಾಗ ಹೀಗೆ ಭಜನೆ ಆಯ್ತು, ಎಲ್ಲ ಆಯ್ತು. ಒಬ್ಬರು ಆಚಾರ್ಯ ಯಾಕೋ ಸುಮ್ಮನೆ ಕೇಳಬೇಕಂತ ಕೇಳಿದ್ದಾರೆ, ಈ ಪಂಚವೇದಗಳು ಯಾವ್ಯಾವ ಹೇಳಿ. ಮತ್ತೆ 5 ನಿಮಿಷದ ಮುಂಚೆ ಅದೇ ಹಾಡಾಡಿದ್ದಾರೆ. ಇಲ್ಲ ಸರ್ ಗೊತ್ತಿಲ್ಲ, ನೆನಪಾಗ್ತಾರೆ. ಹರಿಕಥಾ ದಿನನಿತ್ಯ ಇರೋದು ಹರೇ ಶ್ರೀನಿವಾಸ ಎಲ್ಲೇ ಬರೀಲಿ ಹೋದ್ರೆ ಅದನ್ನ ಹಾಡಾಡ್ತಿದ್ರೆ ನೆನಪಾಗ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು? ಅಂದ್ರೆ ಕೀರ್ತನೆ ಮಾಡಬೇಕಾದ್ರೆ ಹಾಡಬೇಕು ಅಂತ ಮಾಡ್ತಾ ಇದೀವಿ ಹೊರತು ಅದನ್ನ ಏನು ಅಂತ ತಿಳಿದು ಬಿಟ್ಟು ಮಾಡೋ ಮನೋಭಾವನೆ ನಮ್ಮಲ್ಲಿ ಯಾರಲ್ಲಿರುವುದು. ಹಾಗಾಗಿ ಆಗ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ ಅದೇ ವಾಕ್ಯ ಹೇಳುತ್ತೆ, ತದೋ ಅನಂತ ಗುಣೋ ವಿಷ್ಣು ಕಶ್ಚಿತ್ ಸಮ ಸದಾಹ ಅಂತ. ಮುಕ್ತೇಶು ಶ್ರೀ ಸದಾವಾಯೋ ಸಹಸ್ರ ಗುಣಿತಾ ಗುಣೈಹಿ ಅಂತ. ಲಕ್ಷ್ಮಿ ಕೂಡ ಕೋಟಿ ಗುಣದಿಂದ. ಅದನ್ನೇ ದಾಸರು ಹೇಳ್ತಾರೆ, ಅನಂತ ಗುಣದಿಂದ ಲಕ್ಷ್ಮಿಗಿಂತ ಅಧಿಕ ಪುರಂದರ ವಿಠಲನು. ಲಕ್ಷ್ಮಿಗಿಂತ ಅನಂತ ಗುಣದಲ್ಲಿ ಆ ಭಗವಂತನು ಶ್ರೇಷ್ಠನಾಗಿದ್ದಾನೆ ಅಂತ. ಇವತ್ತೆಲ್ಲ ತಾರತಮ್ಯವನ್ನ ಹೇಳಬೇಕಾದ್ರೆ ಒಟ್ಟು 33, ಅಂದ್ರೆ ಶ್ರೇಷ್ಠರಾಗಿರ್ತಕ್ಕಂಥವರಲ್ಲಿ 33 ತಾರತಮ್ಯಗಳು ಯಾವುವು ಅಂತಂದ್ರೆ 33ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ತೃಣಜೀವಿಗಳು ಅಂತ ಹೇಳ್ತಾರೆ. ಮನುಷ್ಯೋತ್ತಮರು ಅಂತ. ನಾವೆಲ್ಲ ಉತ್ತಮರಲ್ಲ. ಇವತ್ತೇನೋ ಬಂದು ಕೇಳ್ತಾ ಇದ್ದೇವೆ, ನಾವೆಲ್ಲ ಅಯ್ಯೋ ನಾವು 10 ಕರ್ಮಗಳನ್ನು ಮಾಡಿಬಿಟ್ಟಿದ್ದೀವಿ, ನಾವು ಒಂದು ಏಕಾದಶಿ, ನಮ್ಮಲ್ಲಿ ಎಷ್ಟೋ ಜನಕ್ಕಿದೆ, ಒಂದು ಏಕಾದಶಿ ಮಾಡಿಬಿಡೋದು, ನಾನು ಏಕಾದಶಿ ಮಾಡಿಬಿಟ್ಟಿದ್ದೆ ನನಗೆ ಮುಕ್ತಿನೇ ಸಿಕ್ಕುತ್ತೆ. ಯಾರೇ ಹೇಳಿದ್ದು? ಯಾಕಂದ್ರೆ ನಮ್ಮ ಪಾಪಕರ್ಮ ಅಷ್ಟೇ ಮಾಡಿದ್ದೇವೆ. ಯಾವತ್ತೂ ಕೂಡ ಒಂದು ಶ್ರಾದ್ದದಿಂದ ಒಂದು ಏಕಾದಶಿಯಿಂದ ಅಲ್ಲ, ನಿತ್ಯ ಏಕಾದಶಿ ಕರ್ಮಾನುಷ್ಠಾನವನ್ನು ಮಾಡಿದಾಗ ಮಾತ್ರ ಭಗವಂತ ಮುಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಮನುಷ್ಯೋತ್ತಮರನ್ನ 33ನೇ ಕಕ್ಷೆಯಲ್ಲಿ 32ನೇ ಕಕ್ಷೆಯಲ್ಲಿ ಚಕ್ರವರ್ತಿಗಳನ್ನ, ಇವತ್ತಿನ ಚಕ್ರವರ್ತಿಗಳಲ್ಲ, ಮತ್ತೆ ಇವತ್ತಿನ ರಾಜಕಾರಣಿಗಳನ್ನೆಲ್ಲ 32ನೇ ಕಕ್ಷೆಯಲ್ಲಿ ಬರ್ತಾರೆ. ಹಂಗೆಲ್ಲ ಚಕ್ರವರ್ತಿಗಳಂದ್ರೆ ರಾಜರು ಅಂತ, ಆಗಿನ ಕಾಲದಲ್ಲಿ ರಾಜನ ಆಳ್ವಿಕೆಯಲ್ಲಿ ಇರ್ತಕ್ಕಂಥವ್ರು ಅಂತ. ಮತ್ತೆ ಆ 32ನೇ ಕಕ್ಷೆಯಲ್ಲಿ 31ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ಮನುಷ್ಯ ಗಂಧರ್ವರು ಅಂತ. ಕೆಲವೊಬ್ಬರೆಲ್ಲ ಗಂಧರ್ವ ರೂಪಗಳನ್ನ ಮನುಷ್ಯರಾಗಿ ತಾಳಿರ್ತಾರೆ ಅಂತವರು 31ನೇ ಕಕ್ಷೆಯಲ್ಲಿ. 30ನೇ ಕಕ್ಷೆಯಲ್ಲಿ ದೇವಗಂಧರ್ವರು. ಮತ್ತೆ 29ನೇ ಕಕ್ಷೆಯಲ್ಲಿ ಪಿತೃಗಳು, ಕಿರುಪಿತೃಗಳು ಅಂತ. ಆಕ್ಚುಲಿ ಪಿತೃಗಳು ಅಂತಂದ್ರೆ ಇವತ್ತೆಲ್ಲ ನಮ್ಮ ತಂದೆ ತಾಯಿಗಳನ್ನೇ ಅಂತ ತಿಳ್ಕೊಳ್ತೇವೆ. ಅಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂತ ಹೇಳ್ತೇವೆ. ನಿಜವಾಗ್ಲೂ ಅವರಿಗೆ ನಾವು ಪಿಂಡವನ್ನ ಇಟ್ಟು ಇದನ್ನ ನನ್ನ ಪಿತೃಗಳಿಗೆ ಹೋಗಿ ಕುಡಿ ಅಂತ. ಅಂದ್ರೆ ಇವಾಗ ಹೋಮದಲ್ಲಿ ಆಗ್ಬೇಕಾದ್ರೆ ಹೇಳ್ತೇವಲ್ಲ, ಸೂರ್ಯಾಯ ಸ್ವಾಹ ಅಂತ, ಅಂದ್ರೆ ಸೂರ್ಯನಿಗೆ ಹೋಗಿ ಅಗ್ನಿದೇವ ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಹಾಗೆ ಪಿಂಡವನ್ನು ಇಟ್ಟಾಗ ಪಿತೃಗಳ ಗೋತ್ರ ಹೆಸರನ್ನ ಹೇಳಿದಾಗ ಅದನ್ನ ಯಾರು ಅಲ್ಲಿ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅವರು ಆ ಪಿಂಡವನ್ನ ತಗೊಂಡು ಹೋಗಿ ನಮ್ಮ ಪಿತೃಗಳಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾರೆ ಅಂತ. ಇವತ್ತೆಲ್ಲ ನಾವೇನ್ ಮಾಡಿದ್ವಿ, ನೇರವಾಗಿ ನಮ್ಮ ಪಿತೃಗಳಲ್ಲಿ ಬಂದು ಕೂತಿರ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ಬಹಳ ಅದು ಇದೆ. ಅಲ್ಲಿ ಪಿತೃಗಳಲ್ಲಿ ಏಕ ಪಿತೃಗಳಂತಂದ್ರೆ ಯಾರು, ಪಿತೃಗಳಲ್ಲಿ ಯಾವ ರೀತಿ ಪಿತೃಗಳಿದ್ದಾರೆ ಅನ್ನೋದು ಬಹಳ ಮತ್ತೆ ಹರಿವಂಶದಲ್ಲಿ ದೊಡ್ಡ ವರ್ಣನೆ ಇದೆ. ಹಾಗಾಗಿ 29ನೇ ಕಕ್ಷೆಯಲ್ಲಿ ಪಿತೃಗಳು, 28ನೇ ಕಕ್ಷೆಯಲ್ಲಿ ಋಷಿಗಳು, ಮತ್ತೆ 27ನೇ ಕಕ್ಷೆಯಲ್ಲಿ ದೇವತೆಗಳು, ಅನಜಾ ದೇವತೆಗಳು ಅಂತ ಹೇಳ್ತಾರೆ. ಅಂತಹ ಅನಜಾ ದೇವತೆಗಳು ಅವರು ಕೂಡ 16,100 ಮಂದಿ ಅಂತೆ. ಕೃಷ್ಣ ಪತ್ನಿಯರು ಕೂಡ ಅಪ್ಸರೆಯರು.
ಆ 16,000 ಏನು ಪತ್ನಿಯನ್ನ ಮದುವೆ ಆದ್ರು ಅವರು ಕೂಡ 27ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ಮತ್ತೆ 20ನೇ ಕಕ್ಷೆಯಲ್ಲಿ ಶನಿ, ಉಷಾ, ಬುಧ, ಸ್ವಾಹ, ಕೂರ್ಮಾದಿ ದೇವತೆಗಳನ್ನ ಅಲ್ಲಿ 20ನೇ ಕಕ್ಷೆಯಲ್ಲಿ ಆಗ್ತಾರೆ. 29ನೇ ಕಕ್ಷೆಯಲ್ಲಿ ಕರ್ಮಜ ದೇವತೆಗಳು ಅಂತ ಹೇಳ್ತಾರೆ, ಅವರು ಕೂಡ 100 ಮಂದಿ ಅಂತ ಪ್ರಮಾಣ ಇದೆ. ಮತ್ತೆ 17ನೇ ಕಕ್ಷೆಯಲ್ಲಿ ನಿರುದ್ಧ ಪರ್ವತಾದಿ ಋಷಿಗಳು, ವಿಶ್ವಾಮಿತ್ರರು. 16ನೇ ಕಕ್ಷೆಯಲ್ಲಿ ಸಪ್ತ ಋಷಿಗಳು. 15ನೇ ಕಕ್ಷೆಯಲ್ಲಿ ಭೃಗು, ಅಗ್ನಿ, ಪ್ರಸೂತಿ ಇವರೆಲ್ಲ. ಮತ್ತೆ ನಾರದ ವರುಣರು 14ನೇ ಕಕ್ಷೆಯಲ್ಲಿ. 13ನೇ ಕಕ್ಷೆಯಲ್ಲಿ ಯಮ, ಸೂರ್ಯ, ಚಂದ್ರ, ಶತರೂಪದವರು. 11ನೇ ಕಕ್ಷೆಯಲ್ಲಿ ಅನಿರುದ್ಧ, ಮನು, ಗುರು, ದಕ್ಷ. ಮತ್ತೆ 9ನೇ ಕಕ್ಷೆಯಲ್ಲಿ ಅಹಂಕಾರಾದಿಗಳು, ಇಂದ್ರರು 8ನೇ ಕಕ್ಷೆ. ಸುಪರ್ಣಿ, ವಾರುಣಿ, ಪಾರ್ವತಿ ಇವರೆಲ್ಲ 7ನೇ ಕಕ್ಷೆ. 6ನೇ ಕಕ್ಷೆಯಲ್ಲಿ ಷಣ್ಮುಖಾದಿಗಳು, ಗರುಡಶೇಷರು 5ನೇ ಕಕ್ಷೆ. ಭಾರತೀ ಸರಸ್ವತಿ 4ನೇ ಕಕ್ಷೆ. ಬ್ರಹ್ಮವಾಯು ಇವರೆಲ್ಲರೂ ಕೂಡ 3ನೇ ಕಕ್ಷೆ. 2ನೇ ಕಕ್ಷೆಯಲ್ಲಿ ಮಹಾಲಕ್ಷ್ಮೀ ದೇವಿ, 1ನೇ ಕಕ್ಷೆಯಲ್ಲಿ ಭಗವಂತ. ಈ ರೀತಿಯಾದ ಕಕ್ಷಾ ನಿವಾರಣೆಯನ್ನು ಭಗವಂತ ಮಾಡಿರ್ತಾನೆ. ಇದನ್ನೆಲ್ಲ ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ವಿ, ನಿಮಗೆ ತಿಳಿಲಿ ಅಂತ. ಎಷ್ಟು ಜನಕ್ಕೆ ಮನೆಗೆ ಹೋಗಿದೆಯೋ ಬಿಟ್ಟಿದೆಯೋ ಅವರಿಗೆ ಬಿಟ್ಟಿದ್ದು, ಯಾಕಂದ್ರೆ ತಿಳಿಸ್ಬೇಕು. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರೆ ಬಂದಂತಹ ಉಪನ್ಯಾಸಕರು ಕೂಡ ಹೇಳದೆ ಹೋಗಿಬಿಟ್ರೆ, ಅಯ್ಯೋ ಅವತ್ತು ಏನೋ ಹೇಳಿದ್ರೇನೋ ಹೇಳೇ ಇಲ್ಲ, ಅವರು ಅದನ್ನು ಮುಟ್ಲೇ ಇಲ್ಲ ಅಂತ. ಮುಟ್ಟೋದಂತೂ ನಮ್ಮ ಕರ್ತವ್ಯ, ಶ್ರವಣ ಮಾಡೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ನಿಮ್ಮ ಮನಸ್ಸಿಗೆ ಬಿಟ್ಟಿದೆ. ಹಾಗಾಗಿ ಹೆಚ್ಚಿಗೆ ಆ ರೀತಿಯಾದ ಆ ಭಗವಂತನದ್ದು ಅಂತ. ಇನ್ನು ಈ ರೀತಿಯಾದ ಕಕ್ಷಗಳನ್ನು ಹೇಳ್ತಾನೆ ಭಗವಂತ. ತಾರತಮ್ಯ ಎಲ್ಲ ಇದೆ. ಆದರೆ ಈ ತಾರತಮ್ಯ ಎಲ್ಲವನ್ನ ತಿಳಿದು ನಾವೇನ್ ಮಾಡಬೇಕು? ಯಾವುದಕ್ಕಾಗಿ ಬರ್ತಾಡಬೇಕು? ಮೋಕ್ಷಕ್ಕಾಗಿ. ಮೋಕ್ಷವೇ ಸಾಧನ. ಆ ಸಾಧನವು ಯಾವುದು ಅಂತಂದ್ರೆ ವಿಷ್ಣುರ್ಹಿ ಸದಾ ಮೋಕ್ಷ ವಾಯುಶ್ಚ ತದನುಜ್ಞಯ ಮೋಕ್ಷ ಜ್ಞಾನಂಚ ಕ್ರಮಶೋ ಮುಕ್ತಿಭೋಗೋಚ ಏವಚ ಅಂತ. ಅಂದ್ರೆ ಮುಕ್ತಿಯಲ್ಲಿ ಭಗವಂತ ಮುಕ್ತಿಯನ್ನು ಯಾರ ಮುಖಾಂತರ ಕೊಡ್ತಾನೆ ಅಂದ್ರೆ ಮುಖ್ಯ ಪ್ರಾಣ ದೇವರಿಗೆ ಅನುಜ್ಞೆಯನ್ನ ಮಾಡದಂತೆ ಅವರು ಮುಕ್ತಿಯ ಯೋಗ್ಯರಿಗೆ ಅನುಗ್ರಹವನ್ನ ಮಾಡ್ತಾರೆ. ಇದನ್ನ ಮೋಕ್ಷ ಆಕ್ಚುಲಿ ದಾಸರು ಕೂಡ ಸಾಧನ ಶರೀರವಿದು ನೀದಗಿರಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ. ಇವತ್ತು ಹಾಗಾಗಿಲ್ಲ. ಸಾಧನ ಅಲ್ಲಿ ಹೋಗ್ಬಿಟ್ಟಿದೆ. ಧನ ಶರೀರ ಇದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಯಾಕಂದ್ರೆ ಧನಕ್ಕಾಗಿ ಬಡದಾಡ್ತೇವೆ ಹೊರತು ಸಾಧನೆಗಾಗಿ ಬಡದಾಡುವುದಿಲ್ಲ. ಧನ 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 ಅಂತೇಳಿ ಬಡದಾಡ್ತೇವೆ. ಹಾಗಾಗಿ ಇದು ಸಾಧಾರಣವಲ್ಲ. ಹಾಗಾಗಿ ರೊಕ್ಕಕ್ಕೋಸ್ಕರ ಮಾತ್ರ ನಾವು ಹೋಗ್ತೇವೆ, ಕರ್ಮಾನುಷ್ಠಾನವನ್ನು ಏನೂ ಮಾಡುವುದಿಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಹಾಗಾಗಿ ಏನು ಮಾಡಬೇಕು ಅಂತಂದ್ರೆ ಆ ಭಗವಂತ ಅನುಜ್ಞೆ ಮೋಕ್ಷವನ್ನ ವಾಯುದೇವರ ಮುಖಾಂತರ ಕೊಡ್ತಾನೆ ಅಂತಾಯ್ತು. ಆದ್ರೆ ಸರ್ವೇಶಾಂಶ ಹರಿರ್ ನಿತ್ಯಂ ನೇತಾಂ ತದುಷೋಪರೇ ಅಂತ. ಯಾವಾಗಲೂ ಕೂಡ ಹರಿಯೇ, ಭಗವಂತನೇ ಒಬ್ಬನು ದೊಡ್ಡವನು, ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಯಾರು ಪ್ರತಿಪಾದನೆ ಮಾಡ್ತೋ ಅವರಿಗೆ ಭಗವಂತ ಮೋಕ್ಷವನ್ನ ಕೊಡ್ತಾನೆ. ಬರೇ ಅಷ್ಟೇನಾ ಮೋಕ್ಷ ಅಂತಂದ್ರೆ ಇಲ್ಲ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತತಃ. ಅಂದ್ರೆ ಏನು? ತಾರತಮ್ಯವನ್ನು ಸರಿಯಾಗಿ ತಿಳಿದು ಭಗವಂತನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಭಗವಂತ ಮೋಕ್ಷ ಕೊಡ್ತಾನೆ. ಅಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ. ಇವತ್ತೆಲ್ಲ ಹೇಳ್ತಾ ಇರ್ತಾರೆ, ಎಲ್ಲ ನೀವು ದೊಡ್ಡವರು ನಾವು ಸಣ್ಣವರು, ಮೋಕ್ಷಕ್ಕೆ ಹೋದ್ಮೇಲೆ ನೀವು ನಾವು ಒಂದೇನಾ? ಹಾಗೇನು ಇಲ್ಲ. ಇಲ್ಲಿ ನಿಜವಾಗ್ಲೂ ಅದನ್ನು ಮತ್ತೆ ವಿವರಣೆ ಬಹಳ ಇದೆ. ಆತ್ಮದಲ್ಲಿ ಅವನು ಏನಾಗಿರ್ತಾನೋ ನಿಜ ಸ್ವರೂಪವನ್ನು ಅಲ್ಲಿ ಇಟ್ಟಿರ್ತಾರಂತೆ. ಅಲ್ಲಿ ಅವನಿಗೆ ಯಾವ ಯೋಗ್ಯತೆ ಇದೆಯೋ ಅದನ್ನ ಅಲ್ಲಿ ಕೊಟ್ಟಿರ್ತಾನೆ. ಅಲ್ಲಿ ನಾವು ಹೋದಾಗ ನಮ್ಮ ಚಿಕ್ಕ ಸ್ಥಾನ ಇದ್ರು ನಾವಲ್ಲಿ ಅವರಿಗೆ ಚಿಕ್ಕವರೇ. ತಾರತಮ್ಯದಲ್ಲಿ ನಾವು ಚಿಕ್ಕವರೇ. ಇಲ್ಲಿ ನಾವೆಲ್ಲ ತಾರತಮ್ಯದಲ್ಲಿ ಮಾಡಿದ್ರು. ಆ ಮರಣ ಮಂದಿರ ನಂತರ ಮೋಕ್ಷಕ್ಕೆ ಹೋದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವನೆ ಯಾರಿಗೆ ಇದ್ರು ಅದನ್ನು ಇಟ್ಟುಕೊಳ್ಬೇಡಿ. ತಾರತಮ್ಯ ಮೋಕ್ಷದಲ್ಲಿಯೂ ಕೂಡ ಭಗವಂತ ತಾರತಮ್ಯವನ್ನೇ ಹೇಳಿದ್ದಾನೆ. ಹಾಗಾಗಿ ಮೋಕ್ಷದಲ್ಲಿಯೂ ಕೂಡ ಭಗವಂತನ ತಾರತಮ್ಯ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಹೇಳ್ತಾರೆ, ವೇದಾಂಶ ಪಂಚರಾತಾಣಿ ಸದೇಹಿ ಸಪುರಾಣಕಾನ್ ಅಂತ. ಎಲ್ಲ ವೇದ ಪಂಚರಾತ ಆಗಮಗಳು ಎಲ್ಲವೂ ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತಾ ಇದೆ. ನಾವೀಗೊತ್ತೆಲ್ಲ ಎಷ್ಟೋ ಜನ ಹೇಳ್ತೇವೆ ಭಗವಂತನನ್ನ ಕೆಲವೊಂದೆಲ್ಲ ಪುರಾಣಗಳು ಉಪಾಸನೆ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಭಗವಂತನನ್ನೇ ಉಪಾಸನೆ ಮಾಡ್ತಾ ಇಲ್ಲ. ಆದ್ರೆ ನಮಗೆ ಅದು ತೋಚೋದಿಲ್ಲ. ದಾಸರ ಸಾಹಿತ್ಯನೂ ಕೂಡ ತೋಚೋದಿಲ್ಲ. ದೊಡ್ಡ ದೊಡ್ಡ ವಿಷಯ ಅಲ್ಲ, ಸಾಧಾರಣ ವಿಷಯಗಳು ಕೂಡ ನಮಗೆ ಇದು ದಾಸರ ದೊಡ್ಡ ದೊಡ್ಡ ವಿಷಯಗಳನ್ನ ತೋಚು. ವೇದಗಳಲ್ಲಿ ಕೆಲವೊಬ್ಬರೆಲ್ಲ ಹೇಳೋದುಂಟು, ವೇದಗಳಲ್ಲಿ ಆಗಲಿ ಪುರಾಣಗಳಲ್ಲಿ ಆಗಲಿ ವಾಕ್ಯಗಳನ್ನು ನೋಡಿ ನಾವು ಅದನ್ನ ಭಗವಂತನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದದ್ದಲ್ಲ. ಹಾಗೆ ಹೇಳಬೇಡಿ. ಯಾಕಂದ್ರೆ ನಮಗೆ ಸಾಧಾರಣ ವಾಕ್ಯಗಳಲ್ಲೇ ವೇದ ಪ್ರತಿಪಾದನೆಯನ್ನ ಭಗವಂತನನ್ನ ಪ್ರತಿಪಾದನೆ ಮಾಡೋದು ಗೊತ್ತಾಗುವುದಿಲ್ಲ. ಯಾಕಂದ್ರೆ ಸ್ವಾಮಿ ಮುಖ್ಯ ಪ್ರಾಣ ಎಲ್ಲರ ಗಂಟಲ ಗಾಣ ಅಂತ ಹೇಳ್ತೇವೆ. ಅಲ್ಲೆಲ್ಲ
ಏಕಾದಶಿಯ ರುದ್ರ ವೈದ್ಯೋ ರಾಮನ ಮುದ್ರ ಅಂತ ಬರುತ್ತೆ. ಹಾಗಂತ ಬಂದ್ರೆ ರುದ್ರದೇವರ ಮುಖ್ಯ ಪ್ರಾಣದೇವರ ಅಂದ್ರೆ ಸ್ವಾಮಿ ಮುಖ್ಯ ಪ್ರಾಣ ಮಲ್ಲರ ಗಂಡ ಅದು ಪುರಂದರದಾಸರ ಹಾಡು ಅಷ್ಟಾಗಿ. ಮತ್ತೆ ಹಾಗಿದ್ದಾಗ ಅಲ್ಲಿ ಏನ್ ಇಟ್ಕೊಳ್ಬೇಕು? ಒಳಾರ್ಥ ದಾಸರ ಒಳಾರ್ಥ ಬಹಳ 108 ಉಂಟು. ನಮಗೇನು ಮೇಲ್ನೋಟಕ್ಕೆ ಯಾವುದೇ ಒಂದು ನೋಡಿದ ತಕ್ಷಣ ಇದು ಈ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ನಿರ್ಣಯ ಮಾಡಬೇಡಿ. ಫಸ್ಟ್ ಅದನ್ನ ಗ್ರಹಣೆ ಮಾಡಿ ಗೊತ್ತಿದ್ದವರಲ್ಲಿ ಚರ್ಚೆ ಮಾಡಿ ಇದಕ್ಕೆ ಏನು ಅರ್ಥ ಅಂತ ತಿಳ್ಕೊಳ್ಳಿ. ನಂತರದಲ್ಲಿ ಅದನ್ನ ನಮಗೆ ಗೊತ್ತಿದ್ದ ವಿಷಯ ಸರಿ ಇಲ್ಲದೇ ಇದ್ರೆ ತಿದ್ದಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮುಖ್ಯವಾಗಿ ನಮ್ಮಲ್ಲೆಲ್ಲ ಕೆಲವರಿಗೆಲ್ಲ ಅಹಂಕಾರ ಉಂಟು, ತಿದ್ದಿಕೊಳ್ಳೋದೇ ಇಲ್ಲ. ಇದನ್ನು ಒಮ್ಮೆ ಹೇಳಿಬಿಟ್ಟಿರ್ತಾರೆ ನಿಮಗೆ ಅಂತ ಪ್ರಜ್ವಾಲನೆ ಮಾಡಿಬಿಟ್ಟಿರ್ತಾರೆ. ನಂತರದಲ್ಲಿ ಅದು ತಪ್ಪು ಅಂತ ಗೊತ್ತಾಗಿರುತ್ತೆ. ಅಯ್ಯೋ ಎಲ್ಲಿ ತಪ್ಪು ಅಂತ ಹೇಳ್ಬಿಟ್ರೆ ನನಗೇನಾಗುತ್ತೋ ಹೇಳೋದೇ ಬೇಡ, ಇದೇ ಸರಿ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಒಬ್ಬರು ಸರಿ ಅನ್ನೋದ್ರಿಂದ ನಿಮ್ಮ ಹಿಂದೆ ಬರುವವರೆಲ್ಲರೂ ಕೂಡ ಅದನ್ನೇ ಸರಿ ಅಂತಾರೆ. ನಾಳೆ ಯಾವನೋ ಒಬ್ಬನು ನಿಜವಾಗಿಯೂ ಸರಿಯಾಗಿ ತಿಳಿದವನು ಅಲ್ಲಿ ಬಂದ ಇದನ್ನು ಸರಿ ಅಂದ್ರೆ ಅವನೇ ತಪ್ಪನ್ನು ಪರಿಸ್ಥಿತಿ ಆಗಿದೆ. ಅಷ್ಟು ಪ್ರಾರಬ್ಧ ಕರ್ಮ ಬರಬಾರ್ದು. ಹಾಗಾಗಿ ಭಗವಂತನನ್ನ ಎಲ್ಲವೂ ಕೂಡ ಪ್ರತಿಪಾದನೆಯನ್ನ ಮಾಡತಕ್ಕಂಥದ್ದು. ಅಂತಹ ಭಗವಂತನನ್ನ ಉಪಾಸನೆ ಹೇಗೆ ಅಂತ ಹೇಳಿದಾಗ ಯೋಗ್ಯೋಪಾಸನೆಯನ್ನ ಹೇಳ್ತಾರೆ. ಸರ್ವೇ ಗುಣೈಶ್ಚ ಬ್ರಹ್ಮಾಣು ಸುಂಪಾಸ್ಯ ಹರೇ ಸದಾಹ ಆನಂದ ಜ್ಞಾನ ಸದಾತ್ಮೆ ಯುಪಾಸೋ ಮಾನುಷೇರ್ ಹರಿ ಅಂತ. ಮನುಷ್ಯಗಳು ಮತ್ತೆ ದೇವತೆಗಳಿಗೆ ಅವರವರಿಗೆ ಅನುಗುಣವಾಗಿ ಭಗವಂತ ರೂಪಗಳನ್ನ ಆರಾಧನೆಯನ್ನ ಮಾಡಲಿಕ್ಕೆ ಕೊಟ್ಟಿರ್ತಾನೆ. ಮನುಷ್ಯರಿಗೆ ಏನು ಮಾಡಬೇಕು ಅಂತಂದ್ರೆ ಆನಂದ ರೂಪವಾಗಿರ್ತಕ್ಕಂತಹ ಆನಂದಾತ್ಮಕವಾಗಿರ್ತಕ್ಕಂಥ ಭಗವಂತನನ್ನ ಪ್ರತಿಪಾದನೆ ಉಪಾಸನೆಯನ್ನ ಮಾಡಬೇಕಂತ. ಅದಕ್ಕೆ ಮಧ್ವಾಚಾರ್ಯರು ದ್ವಾದಶದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಅಂತ. ಅರವಿಂದ ಮಂದಸ್ಮಿತನಾಗಿ ಭಗವಂತ ನಗುತ್ತಾ ಇದ್ದಾನೆ ಅನ್ನೋ ರೀತಿ ಆ ಆನಂದವಾದ ಮುಕುಂದ ಏನಿದೆನಲ್ಲ ಅವನನ್ನ ಸ್ಮರಣೆ ಮಾಡಬೇಕು. ಇನ್ನೇನು ಹೇಳಿದೆ, ನಿಜವಾಗಲೂ ನಮಗೆ ಉಪಾಸನೆ ಇರ್ತಕ್ಕಂಥದ್ದು ನರಸಿಂಹದೇವರನ್ನ. ಯಾಕಂದ್ರೆ ವಾದಿರಾಜರೇ ಹೇಳಿದರೆ ಉಬ್ಬಿಯಾಳು ಆಡದೆ ನಾರಸಿಂಹದೇವರೇ ಎಂಬ ಕುಲದೇವನು ಅಂತ. ಅಂದ್ರೆ ನಮ್ಮ ಪ್ರತಿಬಿಂಬಾತ್ಮಕನಾಗಿರ್ತಕ್ಕಂತಹ ರೂಪ ಯಾವುದು ಅಂತ ತೋಚುವುದನಕ್ಕೂ ಕೂಡ ನರಸಿಂಹದೇವರನ್ನ ಆರಾಧನೆ ಮಾಡಬೇಕು. ಹಾಗಾದ್ರೆ ನರಸಿಂಹದೇವರನ್ನು ಹೇಗೆ ಆರಾಧನೆ? ಉಗ್ರ ರೂಪವಾಗಿ ಅಲ್ಲ. ಅದೇನು ಆಚಾರ್ಯ ಹೇಳಿರ್ತಕ್ಕಂಥ ಆನಂದೋಜ್ಞ ಸದೇತ್ಮಿ ಅಂತ ಆನಂದ ರೂಪವಾಗಿ ನರಸಿಂಹದೇವರು ಆ ಮಂದಸ್ಮಿತರಾಗಿ ಕೂಡ ಲಕ್ಷ್ಮೀ ಸಹಿತರಾಗಿ ನಗುತ್ತಾ ಇದ್ದಾರೆ ಯೋಗ ನರಸಿಂಹದೇವರು. ಅವರನ್ನ ಆರಾಧನೆ ಮಾಡಬೇಕು. ಅದು ಮಾತ್ರ ಯೋಗ್ಯೋಪಾಸನೆ. ಹೊರತು ಭಗವಂತ ಆಕ್ರಂದದಿಂದಿದ್ದಾನೆ, ಕೋಪದಿಂದ ಕುಣಿತಾ ಇದ್ದಾನೆ, ಈ ರೀತಿಯಾದ ಯಾವುದೇ ರೀತಿಯಾದದ್ದನ್ನ ಮಾಡಬಾರದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಈ ರೀತಿಯಾಗಿ ಹೇಳಿದಾಗ ಮುಂದೆ ಹೇಳ್ತಕ್ಕಂಥದ್ದು ಏನು ಮೋಕ್ಷಕ್ಕೆ ಏನು? ಯಾಕಂದ್ರೆ ದಾಸರು ಕೂಡ ಹೇಳ್ತಾರೆ ಮೋಕ್ಷ ಭಕ್ತಿ ಯಾವುದು ಶ್ರೇಷ್ಠ? ದಾಸರ ವಾಕ್ಯ ಬಕುತಿ ಸುಖೋ ರಂಗ ಮುಕುತಿ ಸುಖೋ ಯುಕ್ತಿವಂತರೆಲ್ಲ ತಿಳಿದು ಹೇಳಿ ಯಾವುದು ಸುಖ? ಭಕ್ತಿ ಸುಖನೋ ಮುಕ್ತಿ ಸುಖನೋ? ಯಾಕಂದ್ರೆ ಪ್ರಹ್ಲಾದ ಭಕ್ತಿ ಮಾಡಿ ಮೋಕ್ಷವನ್ನ ಬೆಳೆದ, ಧ್ರುವರಾಯ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿಯನ್ನು ಕಂಡುಕೊಂಡ. ಹಾಗಾಗಿ ಯಾವುದು ಸುಖ ಅಂತ ಕೇಳಿದಾಗ ನಿಜವಾಗ್ಲೂ ಭಕ್ತಿನೇ ಸುಖ. ಅದಕ್ಕೆ ಹೇಳ್ತಾರೆ ಜ್ಞಾನ ಹೇಗಿರಬೇಕು? ಜ್ಞಾನ ಪೂರ್ವ ಪರೇ ಸ್ನೇಹೋ ನಿತ್ಯ ಭಕ್ತಿ ರಿತಿರ್ಯತೆ ಇತ್ಯಾದಿ ವೇದವಚನಂ ಸದಾ ಸಾಧನ ಪ್ರವಿಧಾಯಕಂ ಅಂತ. ಭಗವಂತನ ಭಕ್ತಿಯು ಕೂಡ ಸ್ನೇಹ ರೂಪವಾಗಿರಬೇಕು. ಕ್ಷಣಕಾಲಕ್ಕೆ ಬರೋದು, ಕ್ಷಣಕಾಲಕ್ಕೆ ಹೋಗೋದು ಅಲ್ಲ. ಯಾವ ರೀತಿಯಾದ ಸ್ನೇಹ? ತುಂಬಾ ಆತ್ಮೀಯ ಆಗಿರ್ತಕ್ಕಂಥ ಸ್ನೇಹ. ಯಾವ ರೀತಿ ಅಂದ್ರೆ ನಮ್ಮೋರು ಅನ್ನೋ ಒಂದು ಭಾವನೆ ನಮಗಿರುತ್ತೆ. ಗೊತ್ತಲ್ಲ, ಕೆಲವೊಬ್ಬರೆಲ್ಲ ನಮ್ಮೋರು ಅನ್ನೋರು ಹೇಗಾಗಿರ್ತಾರೆ ಅಂದ್ರೆ ಅವರು ಏನೇ ಅಪರಾಧಗಳನ್ನು ಮಾಡಿದ್ರು ಅದು ಸರಿ. ಯಾಕೆ? ಇವನು ನಮ್ಮವನು ಅನ್ನೋ ಸ್ನೇಹ ಭಾವನೆ. ಆ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿ ಇರಬೇಕು. ಆಗೇನಾಗುತ್ತೆ, ನಮಗೆ ಏನೇ ಕಷ್ಟ ಕೊಟ್ಟರು ಇದು ನಮ್ಮ ಭಗವಂತ ಕೊಟ್ಟಿರತಕ್ಕಂಥದ್ದು, ಇದು ನನಗೋಸ್ಕರನೇ ಕೊಟ್ಟಿದ್ದಾನೆ ಅನ್ನೋ ಮನೋಭಾವನೆ ಬರುತ್ತೆ. ಹೊರತು ಕ್ಷಣಕಾಲಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ ಮಾಡಿ ನಂತರದಲ್ಲಿ ಭಗವಂತನಲ್ಲಿ ಆ ಭಕ್ತಿ ಅನ್ನೋದನ್ನ ಬಿಟ್ಟುಬಿಟ್ರೆ ಹಾಗೆಲ್ಲ ಸ್ನೇಹ ರೂಪವಾಗಿರ್ತದೆ, ಅಚಲಾತ್ಮಕವಾಗಿರ್ತಕ್ಕಂಥ ಯಾವ ಕಾಲ ಏನೇ ಮಾಡಿದರೂ ಕೂಡ ಭಗವಂತನು ನನ್ನ ಒಳ್ಳೆಯದಕ್ಕೋಸ್ಕರನೇ ಮಾಡ್ತಾ ಇದ್ದಾನೆ ಅನ್ನೋ ದೃಢವಾದ ಭಕ್ತಿ ಭಗವಂತನಲ್ಲಿ ಇರಬೇಕಂತೆ. ಅಂತಹ ಭಕ್ತಿಯಿಂದ ಆ ಭಕ್ತಿಯ ಮೋಕ್ಷಕ್ಕೆ ಸಾಧನೆ ಅಂತ ಹೇಳ್ತಾರೆ. ಅಲ್ಲ, ಈ ಭಕ್ತಿಯ ಮೋಕ್ಷಕ್ಕೆ ಸಾಧನೆ ಅಂತ ಹೇಳಿ ಭಕ್ತಿಯನ್ನು ಬಿಟ್ಟು ಮತ್ತೇನಾದ್ರೂ ಇದೇನಾ ಅಂತ ಹೇಳಿ ನವವಿಧ ದ್ವೇಷವನ್ನ ಹೇಳ್ತಾರೆ. ಅದನ್ನು ಹೇಳಬೇಕಾದ್ರೆ ಹೇಳ್ತಾರೆ ಜೀವವೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾತತಃ ಸಮ್ಮಾದಿತ್ಯೇ ತದೈನ್ಯೇಷಾಂ ವೇದಸ್ತದ್ದಗ್ನ ಏವ ಚ ಪ್ರಾರಬ್ಧ ಭಾವ ವಿಪರ್ಯಾಸಃ ತದ್ಭಕ್ತ್ಯಾ ದ್ವೇಷ ಏವ ಚ ತತ್ಪ್ರಾಮಾಣ್ಯಸ್ಯ ನಿಧನಾ ಚ ದ್ವೇಷೇ ಏತೆ ಕಿಲಾತ್ಮತಾಃ ಅಂತ.
ಕೆಲವೊಂದೆಲ್ಲ ಹೇಳ್ತಾರೆ ಜೀವಭೇದ ನಿರ್ಗುಣತ್ವ, ಜೀವನಲ್ಲಿ ಭೇದ, ಭಗವಂತನಿಗೂ ಜೀವನಿಗೂ ಭೇದ ಇಲ್ಲ ಅಂತ ಹೇಳ್ಕೊಳ್ಳೋದು, ಭಗವಂತನಲ್ಲಿ ನಿರ್ಗುಣತ್ವ ಹೇಳೋದು, ಅಥವಾ ಭಗವದ್ಭಕ್ತರಲ್ಲಿ ದ್ವೇಷ ಮಾಡೋದು. ಇವತ್ತಂತೂ ವಿಪರೀತ ಮಾಡ್ತೇವೆ ನಾವು. ಯಾರನ್ನ? ಪುರೋಹಿತರನ್ನ, ಪಂಡಿತರನ್ನ. ಎಷ್ಟು ವಿಪರ್ಯಾಸ. ಕೆಲವೊಮ್ಮೆ ನಿಂದನೆ ಮಾಡುವುದು ಕೂಡ, ಅದನ್ನು ಕೂಡ ಪಾಪಕ್ಕೆ ಒಳಗಾಗ್ತೇವೆ. ಉಪನ್ಯಾಸಕ್ಕೆ ಬಂದ್ಬಿಟ್ಟಿರ್ತೇವೆ. ಅವತ್ತೊಂದು ಪಾಪ ಅವರು ಉಪನ್ಯಾಸಕ್ಕೆ ಬಂದವರು ಅಪರೂಪಕ್ಕೆ ಬಂದಿರ್ತಾರೆ, ಏನೋ ಅವರಿಗೇನೋ ಜನ ನೋಡಿ ಸಂತೋಷ ಆಗಿರುತ್ತೆ. ಒಳ್ಳೆ ಹೇಳೋರು ಹಾಗೆ ಹೇಳಿರ್ತಾರೆ, ಒಳ್ಳೆ ಕ್ಷೇತ್ರ, ಅಲ್ಲಿ ಶ್ರವಣ ಮಾಡ್ತಾರೆ ಹೋಗಿ ಅಂತ ಹೇಳಿರ್ತಾರೆ. ಬಂದು ಕೂತಿರ್ತಾರೆ, ಜನನೂ ಹಾಗೆ ಕಂಡಿರ್ತಾರೆ. ಒಂದು ಅರ್ಧ ತಾಸು ಒಂದು ತಾಸು ಜಾಸ್ತಿ ತಗೊಂಡ್ಬಿಟ್ಟಿರ್ತಾರೆ. ಜನ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ, ಯಾಕೆ ಹೇಳಬಾರ್ದು, ಹೇಳೋಣ ಅಂತ ಹೇಳೋ ಒಂದು ವಿಶೇಷ ವಿಚಾರಗಳನ್ನ ತಗೊಂಡು ಹೇಳ್ಬಿಟ್ಟಿರ್ತಾರೆ. ಆಯ್ತು, ಮನೆಗೆ ಹೋಗ್ತಾ ಪೂರ್ಣ ನಿಂದನಾತ್ಮಕ. ಅಲ್ಲಿ ಅವರು ನಮಗೆ ಯೋಗ್ಯವಾದದ್ದನ್ನು ಏನೇನು ಹೇಳಿದಾಗ ಅನ್ನೋ ವಿಷಯವನ್ನೇ ಮರೆತು ಬಿಟ್ಟಿರ್ತಾರೆ. ಪೂರ್ಣ ಮನೆಗೆ ಹೋಗೋ ತನಕ ಯಾವ ಆಚಾರನ ಕರೆಸಿದ್ರೋ ಏನೋ, ಎಂತ ಆಚಾರ ಬಂದಿದ್ರೋ ಏನೋ, ಸುಮ್ಮನೆ ಅರ್ಧ ತಾಸು ಹಾಳು ಮಾಡಿಬಿಡ್ತು. ಸುಮ್ಮನೆ ಜಲ್ದಿ ಬಿಟ್ಟಿದ್ರೆ ಆಗಿ ಹೋಗೋದು. ಹಾಗಲ್ಲ, ಭಗವಂತನ ವಿಷಯ ನಿಜವಾಗ್ಲೂ ಅದನ್ನು ಹೇಳೋದು ನಿಮ್ಮ ಜ್ಞಾನಕ್ಕೆ, ನಿಮಗೆ ಮುಕ್ತಿ, ನಿಮಗೆ ಒಂದು ಭಗವಂತನಲ್ಲಿ ಭಕ್ತಿ ಬರಲಿ ಅಂತ ಹೊರತು ಅಲ್ಲಿ ಕೂತಂತ ಉಪನ್ಯಾಸನಿಗೆ ಅವನಿಗೆ ಏನು ಲಾಭ ಇರಲಿಲ್ಲ. ಲಾಭ ಇದೆ ಏನು, ಅವನಿಂದ ಒಂದಿಷ್ಟು ಜನ ಧರ್ಮಜ್ಞಾನವನ್ನ ಶ್ರವಣ ಮಾಡಿದ್ರು, ಅದರಿಂದ ಅವನಿಗೂ ಪುಣ್ಯ, ಒಂದು ಕೆಲಸ, ಪುಣ್ಯದ ಕೆಲಸ ಅವನಿಗೆ ಬಂತು, ಇಲ್ಲ ಅನ್ನೋದಿಲ್ಲ. ಬರತು ಅವನು ಬಂದಿರತಕ್ಕಂಥದ್ದೇ ಹೇಳಿರ್ತಕ್ಕಂಥ ಶ್ರವಣವನ್ನ ಮಾಡಿ ಜನರು ಇನ್ನೂ ಧರ್ಮದ ಜ್ಞಾನಕ್ಕೆ ಬರ್ತಾರೆ ಅನ್ನೋ ಒಂದು ಮನೋಭಾವನೆ ಅಲ್ಲಿ ಹೇಳಿರ್ತಾರೆ. ಹಾಗೆ ದ್ವೇಷವನ್ನ ಮಾಡಬಾರದು ಅಂತ ಆದರೂ ಕೂಡ ದಾಸರು ಹೇಳ್ಬೇಕಾದ್ರೆ ಹೇಳ್ತಾರೆ, ಎಲ್ಲವೂ ಕೂಡ ನಾವು ಎಲ್ಲ ಇಂದ್ರಿಯಗಳಿಂದಲ್ಲ ಹೇಳ್ಬೇಕಾದ್ರೆ ಯಾವ್ಯಾವ ಇಂದ್ರಿಯಗಳಿಂದ ಏನೇನು ಅಂತ. ಈ ಭೂಷಣಕ್ಕೆ ಭೂಷಣ, ಇದು ಭೂಷಣ ಅಂತ ಒಂದು ದಾಸರ ಪದ್ಯ. ಅದನ್ನೆಲ್ಲ ಹೇಳಬೇಕಾದ್ರೆ ನಾಲಿಗೆಗೆ ಭೂಷಣ ನಾರಾಯಣನ ನಾಮ. ನಾಲಿಗೆಗೆ ನಿಜವಾಗ್ಲೂ ಭೂಷಣ ಹರಿನಾಮ ಸ್ಮರಣೆ ಅಥವಾ ಹರಿ ನಿರ್ಮಾಲ್ಯ, ಹರಿ ಪ್ರಸಾದ ಸ್ವೀಕಾರ. ಯಾಕೆಂದ್ರೆ ನಮ್ಮಲ್ಲಿ ಸಾಧಾರಣವಾದಂತಹ ಸಾಕಷ್ಟು ಜನ ಈ ನಾಲಿಗೆಗೆ ಭೂಷಣವಾಗಿರತಕ್ಕಂಥದ್ದು ಹರಿನಾಮ ಪ್ರಸಾದವನ್ನು ಬಿಟ್ಟು ಅನ್ಯವಾಗಿರತಕ್ಕಂತಹ ಯಾವುದೋ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಸುಮ್ಮನೆ ಹೀಗೆ ಒಂದು ವಿಷಯ ಬಂತು ಅಂತ ಹೇಳ್ತಾ ಇಲ್ಲ. ಎಷ್ಟೋ ಜನ ಭಗವತ್ ಪ್ರಸಾದವನ್ನು ತ್ಯಜಿಸಿ ಭಗವಂತನ ನಾಮಸ್ಮರಣೆ ಮಾಡದೆ ಅನ್ಯವಾಗಿರ್ತಕ್ಕಂಥ ಮದ್ಯಪಾನಗಳನ್ನ, ಮಾಂಸಾಹಾರವನ್ನ ತಿಂತಾರೆ. ಯಾರೋ ಏನು ಪ್ರಾರಂಭ, ನನಗೆ ಕೆಲವೊಮ್ಮೆ ಎಷ್ಟು ವಿಪರ್ಯಾಸ ಅನಿಸ್ಬಿಡುತ್ತೆ ನೋಡಿ. ತೀರ್ಥವನ್ನು ಕೊಡಬೇಕಾದ್ರೆ ಹೇಳ್ತಾರೆ, ಪ್ರಥಮ ಕಾಯಿ ಶುದ್ಧಿ ದೇಯಂ ಧರ್ಮಸಾರ, ತೃತೀಯ ಮೋಕ್ಷ ಏವ ಮಾಪುತ್ರ. ಇದು ಏನಾಗುತ್ತೆ? ಯಾವುದೇ ಒಂದು ರೊಕ್ಕ ಇಲ್ಲ, ಯಾವುದೇ ಒಂದು ನಯ್ಯಾ ಪೈಸೆ ಇಲ್ಲದೇನೆ ದೇವಸ್ಥಾನದಲ್ಲಿ ಹೋದರೆ ತೀರ್ಥವನ್ನು ತಗೊಂಡು ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ಮಾರ್ಗವನ್ನು ನಾವು ಹಿಡಿತೇವೆ. ಇಂಥದ್ದಕ್ಕೆ ರೊಕ್ಕ ಕೊಡ್ಲಿಕ್ಕೆ ಯೋಚನೆ ಮಾಡ್ತೇವೆ. 1000 ರೂಪಾಯಿ ಮುಚ್ಚಿ ಹೋಗಿರುತ್ತೆ ಅಂಗಡಿ, ತೆಗೆದು ಬಿಟ್ಟು ಅದಕ್ಕೆ 1000 ರೂಪಾಯಿ ಬಡದು ಮದ್ಯಪಾನವನ್ನು ತಗೊಂಡು ಬಂದು ಮನೆಯಲ್ಲಿ ಕೂತು ಕೆಲವರು ಎಲ್ಲೆಲ್ಲೋ ನಿಂತು ಸುರಾಪಾನವನ್ನು ಮಾಡೋದಿಲ್ಲ. ನನಗೇನು ಅನಿಸುತ್ತಂದ್ರೆ, ದೇವಸ್ಥಾನದಲ್ಲಿ ಹಾಗೆ ಕೊಡೋದನ್ನ ತಪ್ಪೋ ಏನೋ, ಅದರಿಂದನೇ ನಮ್ಮ ಜನಕ್ಕೆ ಅಷ್ಟು ಕೇರ್. ಯಾವಾಗ ಹೋದ್ರೂ ಸಿಗುತ್ತೆ ತೀರ್ಥ, ಯಾವಾಗ ಹೋದ್ರೂ ನಮಗೆ ಏನು ಫ್ರೀಯಾಗಿ ಮಾಡ್ತಾರೆ. ಇದಕ್ಕೂ ಕೂಡ ಹಣವೇನಾದ್ರೂ ಇಟ್ಟಿದ್ರೆ ಬರ್ತಿದ್ರೇನೋ ನಮ್ಮ ಜನ ಅಂತ. ಅಲ್ಲಿ ಲಕ್ಷ ಲಕ್ಷ ಬಡಿದು ಬಿಟ್ಟು ಅನಾರೋಗ್ಯವನ್ನು ತಗೊಳ್ತೇವೆ. ಇಲ್ಲಿ ಫ್ರೀಯಾಗಿ ಕೊಡ್ತೇವೋ, ಮೋಕ್ಷ ಸಾಧನೆಯನ್ನು ಮಾಡಿ ದಾರಿಗೆ ಕರೆದುಕೊಂಡು ಹೋಗುತ್ತೆ, ತೀರ್ಥವನ್ನು ತಗೊಳ್ಬೇಕೇನು ಬರೋದು. ಯಾಕೆ ಫ್ರೀಯಾಗಿ ಕೊಡ್ತೇವೆ ನೀವು? ಅಲ್ಲಿ ನಾವು ರೊಕ್ಕ ಕೊಡ್ತೇವೆ. ನಿಜವಾಗ್ಲೂ ಸಹ 2 ಪುರಾಣದಲ್ಲಿ, ಕೆಲವೊಂದು ಪುರಾಣಗಳಲ್ಲಿ ಪ್ರಮಾಣ ಎಷ್ಟೋ ಭಗವತ್ ವೃತ್ತ ಎದ್ದೇಕೋಪಿ ಗಯಾ ಅಂತ. ಈಗಿನವರಿಗಂತೂ ಇದು ಸೂಕ್ತವಾದ ವಾಕ್ಯ. ಆಗಿನವರಿಗೆಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಾಧಾರಣವಾಗಿ ಇರಲೇಬೇಕು. ಗಂಡು ಮಕ್ಕಳಂತೂ ಒಬ್ಬರೇ ಇರಬಾರ್ದಂತ. ಕನಿಷ್ಠ ಒಂದು 5-6 ಜನ ಗಂಡು ಮಕ್ಕಳು ಇರಬೇಕಂತ ಒಂದು ಮನೆ. ಅದನ್ನೇ ಎಷ್ಟೋವ್ಯ ಭಗವತ್ ವೃತ್ತ ಎದ್ದೇಕೋಪಿ ಗಯಾ ಅಂತ. ಯಾಕೆ ಅಂತಂದ್ರೆ, ಒಬ್ಬನೇ ಮಗ ಇದ್ದ, ಅವನಿಗೆ ಏನೋ ಕಷ್ಟದಲ್ಲಿದ್ದಾನೆ. ಅವನು ಗಯಾದಲ್ಲಿ ಹೋಗಿ ನಮ್ಮ ಶ್ರಾದ್ದವನ್ನು ಮಾಡ್ತಾನೋ ಇಲ್ಲೋ. ಒಂದು ವೇಳೆ ಇದ್ದಂತ ಒಬ್ಬ ಮಗನೇ ಅವನೇ ಕಷ್ಟದಲ್ಲಿ ಇದ್ದ ಅಂದ್ರೆ, ಅವನು ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಲಿಲ್ಲ ಅಂದ್ರೆ ನಮಗೆ ಮುಕ್ತಿ
ನಮ್ಮ ವಂಶಸ್ಥರಿಗೆ ಮುಕ್ತಿ ದೊರಕುವುದಿಲ್ಲ. ಹಾಗಾಗಿ ಸ್ತವ್ಯ ಭಗವತ್ಪುತ್ರ, ಸಾಕಷ್ಟು ಗಂಡು ಮಕ್ಕಳು ಇರಬೇಕಂತ. ಅದ್ರ ವಿಪರ್ಯಾಸ ಏನು ಹೇಳಿ, ಅದೇ ಶಾಸ್ತ್ರ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ವಾಕ್ಯ ನಷ್ಟವ್ಯ ಭಗವತ್ಪುತ್ರ, ಬಹಳ ಜನ ಗಂಡು ಮಕ್ಕಳು ಇರಬಾರ್ದು. ಯಾಕೆ? ಒಬ್ಬ ಸುರಾಪಾನವನ್ನ ಮಾಡಿದ ಅಂತಂದ್ರೆ ಕುಲದಲ್ಲಿ ಒಬ್ಬನು ಸುರಾಪಾನ ಮಾಡಿದ್ರೂ ಕೂಡ ನಮ್ಮ ಇಡೀ ಕುಲವನ್ನ ನಾವು ಶ್ರಾದ್ದ ಮಾಡಿದ್ರೆ ಮೂವರಿಗೆ ಮಾತ್ರ ಮುಗಿಸಿಕೊಳ್ಳಕ್ಕೆ ಸಾಧ್ಯ. ಪಿತೃ ಪಿತಾಮಹ ಪಿತಾಮಹ ಮೂವರು, ಅಜ್ಜ ಮುತ್ತಜ್ಜ ಅವರ ತಂದೆ, ಅವರಿಗೆ ಮಾತ್ರ ನಾವೇನಾದ್ರೂ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಒಂದು ಸುರಾಪಾನ ಮಾಡಿದ್ರೆ ಇಡೀ ಕುಲವನ್ನೇ ದೇವರು ಒಯ್ದು ನರಕಕ್ಕೆ ಹೋಗಿದ್ದಾನೆ. ಅದಕ್ಕೆಲ್ಲ ಹೋಗಿ ರೊಕ್ಕ ಬಡದು ನಾವು ಅದನ್ನು ಸುರಾಪಾನವನ್ನು ಮಾಡ್ತೇವೆ. ಭಗವಂತನ ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ, ಭಗವಂತನ ಕೀರ್ತನೆ ಮಾಡುವುದಿಲ್ಲ, ಆ ರೀತಿಯಾಗಿ. ಹಾಗಾಗಿ ಭೂಷಣವಾಗಿರ್ತಕ್ಕಂಥ ಭಗವಂತನ ಸ್ಮರಣ ಮಾಡಬೇಕು. ನವವಿಧ ಭಕ್ತಿಯಲ್ಲಿ ಹೇಳಬೇಕಾದ್ರೆ, ನವವಿಧ ದೇಶದಲ್ಲಿ ಹೇಳಬೇಕಾದ್ರೆ, ನವವಿಧ ಭಕ್ತಿಯನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ದ್ವೇಷಣೆ. ಭಕ್ತಿ ಅಂತ ಕೂಡ ನಮಗೆ ನೇರವಾಗಿರುವಂತಕ್ಕಂಥದ್ದು. ಅದನ್ನು ಆಚಾರ್ಯ ಹೇಳ್ತಾರೆ, ಭಾಗವತದಲ್ಲೆಲ್ಲ ಇದೆ. ಭಕ್ತ ಪ್ರಹ್ಲಾದನ ಹೇಳಬೇಕಾದ್ರೆ ಹೇಳ್ತಾನೆ ಅಂತ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ಮಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಅಂತ ಹೇಳುವುದಿಲ್ಲ. ಇದನ್ನು ನವೈದ ಭಕ್ತಿ 5 ನಿಮಿಷದಲ್ಲಿ ಮುಗಿಸಿಬಿಡೋದು. ಶ್ರವಣ 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 ಅಂತ ಶ್ರವಣವನ್ನ ಮಾಡಿ ಸಂಪಾದಿಗೆ ರೆಕ್ಕೆ ಬಂತು. ರಾಮಾಯಣದಲ್ಲಿ ಹೇಳ್ತೇವೆ, ಸಂಪಾದಿಗೆ ರೆಕ್ಕೆ ಇರಲಿಲ್ಲ. ಜಟಾಯುವನ್ನ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಹೋದಾಗ ಅವನು ರೆಕ್ಕೆ ಸುಟ್ಟು ಹೋಗಿರುತ್ತೆ. ಸಮುದ್ರದ ದಡದಲ್ಲಿ ಆ ಹನುಮಂತ ದೇವರು ಎಲ್ಲರೂ ಕೂಡ ಕೂತು ಆ ರಾಮಾಯಣವನ್ನ ಮನನ ಮಾಡಬೇಕಾದ್ರೆ ಅದನ್ನ ಕೇಳಿ ಸಂಪಾದಿಗೆ ರೆಕ್ಕೆಯನ್ನು ಬರುತ್ತೆ. ಶ್ರವಣ ಮಾಡಿದ್ರೆ ಸಾಕಷ್ಟು ಬಳ ಇದೆ ಅಂತ ನಾವೇನು ಮಾಡ್ತೇವೆ ಅಂತ ಶ್ರವಣವನ್ನೇ ಬಿಟ್ಟುಬಿಡ್ತೇವೆ. ಯಾವಾಗಲೂ ಶ್ರವಣ ಅನ್ನೋದು ನಾನೆಲ್ಲೇ ಸುಮ್ಮನೆ ಮೊದಲಿಗೆ ಆರಂಭದಲ್ಲೇ ಹೇಳಬೇಕಾದ್ರೆ ಹೇಳಿದ್ದೆ, ಶ್ರವಣ ಅನ್ನೋದು ಈ ಗ್ರಂಥವನ್ನು ಬಿಟ್ಟು ಹೊರಗಡೆ ನೋಡಬೇಕಾದ್ರೆ 3 ರೀತಿ ಶ್ರವಣ. ಯಾವುದು ಅಂತಂದ್ರೆ, ಈ ಒಬ್ಬರು ಸಾಧಾರಣ ಒಂದು ಕಥೆ, ಅದು ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ವ್ಯಾಪಾರಿ 3 ಮೂರ್ತಿಗಳನ್ನು ನೇರವಾಗಿ ಒಂದೇ ರೀತಿ ಆಕೃತಿಯನ್ನು ಮಾಡಿ ಒಂದೊಂದು ವ್ಯತ್ಯಾಸವನ್ನು ಮಾಡಿ ಮಾರ್ತಾ ಇರ್ತಾನೆ. ಅದು ರಾಜನ ತನಕ ಹೋಗುತ್ತೆ. ರಾಜ ಪ್ರಶ್ನೆ ಮಾಡ್ತಾನೆ. ರಾಜ ಪ್ರಶ್ನೆ ಮಾಡಿದಾಗ ಒಂದು ಆ ಮೂರ್ತಿ ವಿಶೇಷವನ್ನು ಅವನು ತೋರಿಸ್ಕೊಡ್ತಾನೆ. ಒಂದು ಕಡ್ಡಿಯನ್ನು ತಗೊಂಡು ಬಲಗಿವಿಗೆ ಎಡಗಿವಿಗೆ ತೆಗಿತಾನೆ. ತೆಗೆದು ಇದರ ಬೆಲೆ ತುಂಬಾ ಕಮ್ಮಿ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಇವತ್ತು ನಾವು ಹಾಗೇ ಇದ್ದೇವೆ. ಎಷ್ಟೋ ಕಡೆ ಹೋಗಿ ಶ್ರವಣ ಮಾಡ್ತೇವೆ, ಬಲಗಡೆ ಕೇಳೋದು, ಎಡಗೆಯಲ್ಲಿ ಬಿಡೋದು. ಇಂಥವರು 100ಕ್ಕೆ 100 ಜನನು ಸಿಗ್ತಾರೆ. ಅದಕ್ಕೆ ಈ ಪ್ರತಿಮೆ ನೋಡ್ಲಿಕ್ಕೆ ಎಲ್ಲರೂ ಮನುಷ್ಯರು ಒಬ್ಬರೇ. ಆದ್ರೆ ಎಡಗೈ ಬಲಗೈ ಕೇಳಿ ಎಡಗೈ ಬಿಡೋದು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅಂಥವರ ಬಳಿ 10 ರೂಪಾಯಿ. ಇನ್ನೊಂದು ಮಧ್ಯ ಪ್ರತಿಮೆ ತಗೊಳ್ತಾರೆ, ಕಿವಿಯಲ್ಲಿ ಹಾಕಿ ಬಾಯಲ್ಲಿ ತೆಗೆದಾಗ ಆಚಾರ ಉಪನ್ಯಾಸವನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಮಧ್ಯದಲ್ಲಿ ತಮ್ಮದೇ ಒಂದು ಉಪನ್ಯಾಸ ಕೊಡ್ತೇವೆ ಮೆಲ್ಲಗೆ. ಆಚಾರ ಉಪನ್ಯಾಸ ಏನೋ ಅವ್ರದೇ ಒಂದು ಉಪನ್ಯಾಸ ಮತ್ತೆ ಮಧ್ಯದಲ್ಲಿ ಕೇಳ್ತಾ ಇರ್ತಾರೆ. ಇಲ್ಲೊಂದು ಅವರೇ ಒಂದು ಉಪನ್ಯಾಸ ನಡೆಸ್ತಾರೆ. ಉಪನ್ಯಾಸ ಅಷ್ಟೇ ಅಲ್ಲ, ಯಾವ ಕೆಲಸವನ್ನು ಮಾಡಿದ್ರು ಅದು ಅದಕ್ಕೆ ಸಮಾನ. ಸುಮ್ಮನೆ ಹೇಳ್ತಾ ಇರೋದು. ಇಲ್ಲಿ ಯಾರನ್ನು ಉದ್ದೇಶಿಸಿಕೊಂಡು ಜ್ಞಾನವನ್ನು ತಿಳ್ಕೊಳ್ಳಿ. ಇವತ್ತೆಲ್ಲ ಚಾತುರ್ಮಾಸ್ಯ ಬತ್ತಿ ಲಕ್ಷ ದೀಪ ಬತ್ತಿ ಅಂತ ಏನೋ ಒಂದು ಮಾಡಿದ್ರು. ಕೆಲವೊಮ್ಮೆಲ್ಲ ಯತಿಗಳ ಉಪನ್ಯಾಸವನ್ನು ಮಾಡಬೇಕಾದ್ರೆ ಅದನ್ನು ಮಾಡ್ಕೊಂಡು ಕೂತ್ಕೊಳ್ಳಿ. ಚಾತುರ್ಮಾಸ್ಯಕ್ಕೆ ಹೋದಾಗೆಲ್ಲ ನಿಜವಾಗ್ಲೂ ಅದನ್ನು ಮಾಡಬಾರ್ದು. ನನ್ನ ಮನೋಭಿಲಾಷೆಯಲ್ಲಿ ಅಂತೂ, ನನ್ನ ಅಭಿಪ್ರಾಯದಲ್ಲಿ ಅಂತೂ ಮಾಡಲೇಬಾರ್ದು. ಯಾಕೆ? ಅಲ್ಲಿ ಹೋಗಿದ್ದೇ ಭಗವಂತನ ಭಕ್ತಿ ಕಥೆಗಳನ್ನು ಶ್ರವಣ ಮಾಡೋಣ ಅಂತ. ಅಲ್ಲಿ ನಾವು ಶ್ರದ್ಧೆ ಕೊಟ್ಟು ನಿಜವಾಗ್ಲೂ ಶ್ರವಣ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಯಾಕೆ? ಈ ಬತ್ತಿ ಸರಿಯಾಗಿರೋ, ಇದಕ್ಕೆ ಹಾಲ ಚಿಲ್ಲೋ, ಇದು ಉದ್ದ ಆಯ್ತೋ, ಇದು ಕಮ್ಮಿ ಆಯ್ತೋ, ಆ ಕಡೆ ಲಕ್ಷ್ಯ ಇರುತ್ತೆ. ಲಕ್ಷ್ಯ ಬತ್ತಿ ಯಾವಾಗ ಅರ್ಪಣೆ? ಭಗವಂತನ ಕಥೆಯನ್ನು ಕೇಳೋದು ಬಿಟ್ಟು ಮನೆಯಲ್ಲಿ ಅನ್ಯ ಕಾರ್ಯಗಳನ್ನು ಮಾಡೋದನ್ನು ಬಿಟ್ಟು ಭಗವಂತನ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾಡಿ ಅರ್ಪಣೆ ಮಾಡೋದು, ಅದು ನಿಜವಾದ ಭಕ್ತಿ. ಹೊರತು ಎಲ್ಲೋ ಉಪನ್ಯಾಸಕ್ಕೆ ಹೋಗಿರ್ತೀವಿ, ಖಾಲಿ ಕೂತು ಏನ್ ಮಾಡೋಣ? ಖಾಲಿ ಕೂಡ್ಲಿಕ್ಕಲ್ಲ ಹೋಗೋದಲ್ಲಿ, ನೀವು ಭಗವಂತನ ಕಥೆಗಳನ್ನು ಶ್ರವಣ ಮಾಡ್ಲಿಕ್ಕೆ ಹೋಗೋದು. ಎಷ್ಟೋ ಜನಕ್ಕೆ ಮನೋಭಾವನೆ ಇದೆ ಇವತ್ತಿಗೂ ಕೂಡ. ಹೋಗ್ತೀವಿ ಅಲ್ಲಿ ಖಾಲಿ ಕೂತು ಏನ್ ಮಾಡೋದು? ಖಾಲಿ ಕೂಡ್ಲಿಕ್ಕೆ ನೀವು ಎಲ್ಲ ಹೊರಟಿದ್ದೀರಾ? ಭಗವಂತನ ಕಥೆಯನ್ನು ಶ್ರವಣ ಮಾಡಿ ಮನನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ಅಂತಲ್ಲಿ ಹೋದಾಗೆಲ್ಲ ಮಾಡಲೇಬಾರ್ದು. ಹಾಗಾಗಿ ಅಂತವರು 50% ಇರ್ತಾರೆ. ಹಾಗಾಗಿ ಆ ಪ್ರತಿಮೆ ಬೆಲೆ 50. ಇನ್ನೊಂದು ಪ್ರತಿಮೆ ಅಂತ
ತೆಗಿತಾನಂತೆ, ಕಿವಿಯಲ್ಲಿ ಹಾಕ್ತಾನಂತೆ, ಆ ಕಡ್ಡಿ ಹೊರಗಡೆ ಬರುವುದಿಲ್ಲ. ಏನು ಅಂತಂದ್ರೆ ಇಂತಹ ಪ್ರತಿಮೆ ಅಂದ್ರೆ ಇದು 100ಕ್ಕೆ ಒಬ್ಬರು, ಅಲ್ಲೇ ಕೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಮನನ ಮಾಡುವರು 100ಕ್ಕೆ ಒಬ್ಬರು. ಹಾಗೆ ಆ ರೀತಿ 100ರಲ್ಲಿ ಒಬ್ಬರು ಯಾರಿದ್ದಾರೋ ಅವರು ನಾವಾಗಬೇಕು. ಆಗ ಮಾತ್ರ ಭಗವಂತ ಮುಕ್ತಿ ಅನ್ಕೊಳ್ಳಿಕ್ಕೆ ಸಾಕು. ಶ್ರವಣಂ ಕೀರ್ತನ ವಿಷ್ಣು. ಕೀರ್ತನೆ ಅಂದ್ರೆ ಭಗವಂತ ಇವಾಗ ಹೇಳಿದ್ರು, ಅದನ್ನೇ ಹೇಳೋದು ದಾಸರು ಕೂಡ. ಕಲಿಯುಗದಳು ಹರಿನಾಮ ಸ್ಮರಣೆ ಮಾಡಿದರೆ ಕುಲಕೋಟಿಗಳು ಉದ್ಧರಿಸುವು ಅಂತ. ಭಗವಂತನ ನಾಮಸ್ಮರಣೆ ನಾವು ಏನಾದರೂ ಮಾಡಿದರೆ ನಮ್ಮ ಇಡೀ ಕುಲಕೋಟಿಯನ್ನೇ ಭಗವಂತ ಉದ್ಧಾರ ಮಾಡ್ತಾನೆ. ಅದು ಯಾವ ರೀತಿ ಅರ್ಥವನ್ನ ಮಾಡಿಕೊಂಡು ಮಾಡಿದ್ರೆ ಮಾತ್ರ. ಕೀರ್ತನೆ ಮಾಡ್ತೇನೆ ಅಂತೇಳಿ ಏನೇನೋ ಕೀರ್ತನೆ ಮಾಡಿ ಇವತ್ತೆಲ್ಲ ಕೀರ್ತನೆ ಹೇಳಬೇಕಾದ್ರೆ ನಮಗೂ ಅಷ್ಟೇ, ನನಗೂ ಕೂಡ ಕೆಲವೊಮ್ಮೆ ಮನೋಭಾವನೆ ಕೀರ್ತನೆಯಲ್ಲಿ ಅಷ್ಟೇ ಇರಲಿಲ್ಲ. ಒಮ್ಮೆ ಗುರುಗಳು ಅಂದ್ರೆ ವಿದ್ಯಾಗುರುಗಳಾಗಿರ್ತಾರೆ ವಿಶ್ವಪ್ರಸನ್ನ ಒಮ್ಮೆ ಪ್ರಶ್ನೆ ಮಾಡಿದರು, ಹೀಗೆ ಕೂತಿದ್ರು, ನಿನ್ನ ದಾಸ ಸಾಹಿತ್ಯ ಒಂದಿಷ್ಟು ಹಾಡಾಡ್ತದೆ, ನಿನಗೊಂದು ಪ್ರಶ್ನೆ ಅಂದರು. ಏನು ಗುರುಗಳೇ? ಭಗವಂತ ನಮಗೆಲ್ಲವನ್ನು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಬಂಧುಗಳನ್ನು ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಎಲ್ಲವನ್ನು ಸಮೃದ್ಧಿಯಾಗಿ ಕೊಡ್ತಾನೆ. ಒಂದನ್ನು ಕೊಟ್ಟಾಗ ನಮಗೆ ಹಾಗೆ ಕೊಟ್ಟಿಯಪ್ಪ ಭಗವಂತ ಅನ್ನೋ ರೀತಿಯಲ್ಲಿ ನಮಗೆ ಸಾಕಾಗಿರುತ್ತೆ. ಏನದು? ಅದು ದಾಸರ ಪದ್ಯದಲ್ಲಿದೆ. ಏನಪ್ಪ ಅಂತ ಎಲ್ಲಿದೆ, ಯಾವ ಪದ್ಯ ಸ್ವಲ್ಪ ಆಲೋಚನೆ ಮಾಡಿದೆ. ನನಗೂ ತಕ್ಷಣ ಕೇಳಿದಲ್ಲ ಯೋಚನೆ ಗೊತ್ತಾಗುದಿಲ್ಲ. ಆಮೇಲೆ ಗುರುಗಳೇ ಹೇಳಿದ್ರು, ಒಂದು ಹಾಡಿದೆ, ಯಾರು ಗೋಪಾಲದಾಸರಿದೆ, ಏಕೆ ಮಮತೆ ಕೊಟ್ಟು ಧಣಿಸು ರಂಗ. ನಿಜ, ನಮಗೆ ಸಂಪತ್ತು ಕೊಟ್ಟು, ಐಶ್ವರ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ಒಂದು ಬಳಗ ಕೊಟ್ಟು, ಎಲ್ಲ ಕೊಟ್ಟು, ನಾನು ನನ್ನದನ್ನು ಒಂದು ಚಿಕ್ಕ ಮನೋಭಾವನೆ ಕೊಟ್ಟರು ಸಾಕು, ಕ್ಷಣಾರ್ಧದಲ್ಲಿ ನಾಶ ಆಗಿರುತ್ತೆ. ಒಂದು ವಸ್ತು ಬಿತ್ತಂದ್ರೆ ಅಯ್ಯೋ ನನ್ನ ವಸ್ತು ಬಿತ್ತು, ಅಯ್ಯೋ ಪೆನ್ನು ಹೋಯ್ತು, ಅಯ್ಯೋ ನನ್ನ ಪೆನ್ನು ಕಳೆದೋಯ್ತು, ಚಿಕ್ಕ ಮಮತೆ. ಅದರಲ್ಲಿ 2ನೇ ಸಾಲು ಬರುತ್ತೆ. ಎಷ್ಟು ಅದ್ಭುತ ಅದು! ಇವತ್ತು ನಾವು ನಿಜವಾಗ್ಲೂ ಮಾಡತಕ್ಕಂಥ ಕರ್ತವ್ಯನೇ ಅದು. ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ಆದ್ರೆ ನಮಗೆ ಅದು ತೋರಿಸ್ತಾ ಇಲ್ಲ. ಹೇಳ್ತಾರೆ, ನಿನ್ನನು ಬಲಿಸಲು ಅನ್ಯ ವಿಷಯಗಳಿಗೆನ್ನೊಪ್ಪಿಸುವುದು ನೀತಿಯೇ. ನೋಡಿ, ನಿನ್ನನ್ನು ಬಲಿಸಲು ಅನ್ಯ ವಿಷಯಗಳಿಗೆ ಅಂತಂದ್ರೆ ಇವತ್ತು ನಾವೆಲ್ಲ ಭಜನೆ ಮಾಡ್ತಾ ಇರೋದು ಅನ್ಯ ವಿಷಯಗಳಿಗೆ ಮೊರೆ ಹೋಗಕ್ಕೆ. ಇವತ್ತೆಷ್ಟೋ ಜನ ಇಲ್ಲಿ ಬಂದು ಯಾಕೆ ಉಪನ್ಯಾಸ ಶ್ರವಣ ಮಾಡ್ತಾ ಇದ್ದೀವಿ? ಎಲ್ಲೋ ಭಗವಂತನ ಮನೆಯಲ್ಲಿ ಏನೋ ಮಾಡಿದ್ದೀವಿ, ಅದು ಪಾಪಕರ್ಮ ನಾಶ ಮಾಡ್ತಾನೇನೋ. ಭಗವಂತನ ಜ್ಞಾನ ಬರಲಿ ಅಂತಲ್ಲ, ನಮ್ಮ ಪಾಪಕರ್ಮ ನಾಶ ಮಾಡ್ತಾನೆ. ಗುರುಗಳಿಗೆ ಒಂದು ಪಾದ ಪೂಜೆಯನ್ನು ಮಾಡ್ತೀವಿ, ಯಾಕೆ ನಮ್ಮ ಪಾಪಕರ್ಮ ನಾಶ ಮಾಡ್ತಾನೆ. ಭಗವಂತನಿಗೆ ಒಂದು ಅಭಿಷೇಕ ಮಾಡಿಸ್ಬೇಕು, ಯಾಕೆ ಅಭಿಷೇಕ ಮಾಡಿಸ್ಬೇಕು? ನನಗೇನಾದ್ರೂ ಸಂಪತ್ತು ಕೊಡ್ತಾನೇನೋ. ಅನ್ಯ ವಿಷಯಗಳಿಗೆ ಮೊರೆ ಹೊಕ್ಕು ನಿನ್ನನ್ನು ಪೂಜೆ ಮಾಡ್ತಾ ಇದೀವಿ ಹೊರತು ನಿನ್ನನ್ನು ಪೂಜೆ ಮಾಡೋದ್ರಿಂದ ನಿನ್ನ ಭಕ್ತಿ ಬರುತ್ತೆ ನಮಗೊಂದು ಸ್ವಲ್ಪ ಜ್ಞಾನ ಇಲ್ಲ. ದಾಸರು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ದೇವರು ದಾಸರು ಅಷ್ಟೊಂದು ಅದ್ಭುತವಾಗಿ ಹೇಳ್ತಕ್ಕಂಥ ವಾಕ್ಯನ ಕೀರ್ತನೆಯನ್ನು ಮಾಡಬೇಕಾದ್ರೆ ತಿಳಿದು ಬಿಟ್ಟು ಮಾಡಬೇಕು. ಹಾಗಾಗಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಸ್ಮರಣೆ ನಿಜವಾಗ್ಲೂ ನಾವು ಯಾರೂ ಸ್ಮರಣೆ ಮಾಡೋದು, ಸ್ಮರಣೆ ಚಿಂತನೆ ಮಾಡೋದು. ಚಿಂತನೆ ಯಾವಾಗ ಮಾಡಬೇಕು? ಭಗವದ್ ರೂಪಗಳನ್ನು ನೋಡಿದ್ರೆ ಮಾತ್ರ ಚಿಂತನೆ, ಭಗವಂತನ ವಿಷಯ ಕೇಳಿದ್ರೆ ಮಾತ್ರ ಚಿಂತನೆ ಬರ್ಲಿಕ್ಕೆ ಸಾಧ್ಯ. ನಾವೆಲ್ಲ ಅದನ್ನ ಮಾಡ್ತೇವೆ, ಇಲ್ಲೇ ಇಲ್ಲ. ಯಾಕೆಂದ್ರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ನಿಂತು ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋದು. ಯಾವ ಗ್ರಂಥದಲ್ಲಿ ಇದೆ ಹೇಳಿ? ಇಲ್ಲಿಯೂ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಭಗವದ್ ರೂಪವನ್ನ ಕಣ್ಣು ತೆಗೆದು ನೇರವಾಗಿ ಭಗವಂತನ ರೂಪವನ್ನು ಚೆನ್ನಾಗಿ ನೋಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನೆಗೆ ಬಂದು ಧ್ಯಾನವನ್ನ ಮಾಡಿದಾಗ ಮಾತ್ರ ಭಗವದ್ ರೂಪ ಬರಲಿಕ್ಕೆ ಸಾಧ್ಯ. ನಾವೇನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೇವೆ, ಚಂದ ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ತೇವೆ. ಮನೆಗೆ ಬಂದು ಕೂತು ಧ್ಯಾನ ಮಾಡಿದ್ರೆ ಯಾರು ಬರ್ತಾರೆ? ದಿನನಿತ್ಯ ನೋಡು ಸೀರಿಯಲ್ ಬರೋರು ಇಲ್ಲ ಟಿವಿನೇ ಅವರೇ ಬರಬೇಕು ಹೊರತು ಹೋಗ್ಬಿಡ್ತೀರಿ, ಯಾವ ವಿಷಯ ಬರೋದು. ಹಾಗೆ ಬೇಸರ ಅಂದ್ರೆ ತಾಸು ಮಾಡಿ ಇನ್ನೂ ಮಹಾಮಂಗಳಾರತಿ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚೋದು. ಇವತ್ತೆಲ್ಲ ಮಹಾಮಂಗಳಾರತಿ ಮಾಡ್ಬೇಕಾದ್ರಂತೂ ಕಣ್ಣು ಮುಚ್ಚಲೇಬೇಡಿ. ಯಾಕೆ ಅಂತಂದ್ರೆ ಮಹಾಮಂಗಳಾರತಿ ಮಾಡುವುದೇ ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ನಮಗೆ ಇಷ್ಟೆಲ್ಲ ವಿದ್ಯುತ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ಆದರೆ ನಿಜವಾಗ್ಲೂ ಭಗವದ್ ರೂಪಗಳನ್ನು ದೀಪದಲ್ಲೇ ನೋಡಬೇಕು ಅಂತ ಬರ್ತದೆ. ಇವಾಗೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೇ ನೋಡಿ, ತಿರುಪತಿ, ಉಡುಪಿ, ಧರ್ಮಸ್ಥಳ, ಅವರಿಗೇನು ರೊಕ್ಕ ಕಮ್ಮಿ ಇದೆ, ಎಷ್ಟು ಕೋಟಿ ಅನ್ಕಡ್ಲೆ ಬರುತ್ತೆ, ಅಲ್ಲೆಲ್ಲ ಒಂದು ವಿದ್ಯುತ್ ಹಾಕ್ಸ್ಲಿಕ್ಕೆ. ಯಾಕೆ ಇದನ್ನ ಮಾಡ್ತಾರೆ? ದೀಪದಲ್ಲಿ ಭಗವದ್ ರೂಪವನ್ನು ನೋಡಬೇಕು. ತಿರುಪತಿಯಲ್ಲಿ ಅಂದ್ರೆ 7ನೇ ದ್ವಾರದಲ್ಲಿ ನಾವು ನಿಂತಿರ್ತೇವೆ, 7ನೇ ಗರ್ಭಗುಡಿಯಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ಒಂದು ಲೈಟ್ ಇದೆ, ಇಡೀ ರೂಪವನ್ನು ದೀಪದಲ್ಲಿ ನೋಡಬೇಕು. ಆ ದೀಪದಲ್ಲಿ ನೋಡಬೇಕಾದ್ರೆ ಇಲ್ಲಿ ಅವರಿಗೆ ರೂಪಗಳಲ್ಲಿ ನಾವು ಮಾಡಿರ್ತಕ್ಕಂಥ ಅಲಂಕಾರ ಭಗವದ್ ರೂಪ ಸರಿಯಾಗಿ ಕಾಣ್ತಿರೋದಿಲ್ಲ ಏನೋ ಅನ್ನೋದಕ್ಕೆ ಮಂಗಳಾರತಿಯನ್ನು ಎತ್ತೋದು
ಪಾದದಿಂದ ಶಿರಸಿನ ತನಕ ಎಲ್ಲ ರೂಪವನ್ನು ನೋಡ್ಲಿ ಜನ ಅಂತೇಳಿ ಮಹಾಮಂಗಳಾರತಿ ಅಂತ. ನಾವು ಮಹಾಮಂಗಳಾರತಿ ಅಂತ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಚಂದ ನಮಸ್ಕಾರ ಮಾಡಿಬಿಡ್ತೀವಿ. ಅಲ್ಲೆಲ್ಲ ಕಣ್ಣು ಮುಚ್ಚಿ ನಮಸ್ಕಾರವನ್ನು ಮಾಡಬೇಡಿ, ಅಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಅವನನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಭಗವಂತ ಪಾದ ಸೇವನೆ ಯಾಕೆ ಮಾಡಬೇಕು? ಬಂದಂತಹ ಬ್ರಾಹ್ಮಣರಿಗೆ ಪಾದ ಸೇವನೆ ಮಾಡಬೇಕು, ಹಾಗೆ ಮಾಡಬೇಕು ಅಂತೇಳಿ. ಯಾಕೆ ಅಂತಂದ್ರೆ ಪ್ರಮಾಣ ಉಂಟು. ತೀನ್ಲೋಕೆ ಯಾನಿ ತೀರ್ಥಾನಿ ಸಾಗರೆ ಅಂದ್ರೆ 3 ಲೋಕದಲ್ಲಿ ಯಾವ ತೀರ್ಥಗಳಿವೆಯೋ ಅವೆಲ್ಲವೂ ಕೂಡ ಸಮುದ್ರದಲ್ಲಿ ಇರುತ್ತಂತೆ. ಸಮುದ್ರದಲ್ಲಿ ಏನೆಲ್ಲ ತೀರ್ಥಗಳಿವೆ ಅಲ್ಲ, ಅದು ಒಬ್ಬ ಬ್ರಾಹ್ಮಣನ ಪಾದದ ಅಂಗುಷ್ಟದಲ್ಲಿ ಇರುತ್ತಂತೆ. ಇಡೀ ಪಾದ ಅಲ್ಲ, ಪಾದದ ಅಂಗುಷ್ಟದಲ್ಲಿ. ಬ್ರಾಹ್ಮಣನ ಪಾದ ಪೂಜೆಯನ್ನ ಮಾಡಿ ನಾವೇನು ನೀರು ಪ್ರೋಕ್ಷಣೆ ಮಾಡಿದ್ರೆ ಎಷ್ಟು ಫಲ ಅಂದ್ರೆ 3 ಲೋಕದಲ್ಲಿರ್ತಕ್ಕಂತಹ ತೀರ್ಥ ಸಾಗರಗಳ ಸ್ನಾನವನ್ನು ಮಾಡಿದ ಪುಣ್ಯ ನಮಗೆ ಬರುತ್ತೆ. ಅದು ಏನು? ಬ್ರಾಹ್ಮಣನ ಬರೇ ಪಾದದ ಅಂಗುಷ್ಟ. ಇನ್ನು ಎದೆಗಳಿಗೆ ಪಾದ ಪೂಜೆ ಮಾಡಿದ್ರು ಮೋಕ್ಷವನ್ನೇ ಅಷ್ಟು ನಮಗೆ ಆ ಭಗವಂತ ಒದಗಿಸಿಕೊಡ್ತಕ್ಕಂಥದ್ದು. ಇವತ್ತು ನಿಮ್ಮ ಪುಣ್ಯ ಅನುಭವ ಎದೆಗಳು ಇಲ್ಲೇ ಇರ್ತಾರೆ, ಬೇಕಾದಾಗ ಪಾದ ಪೂಜೆ ಮಾಡೋದು. ಹಾಗಂತೇಳಿ ದಿನನಿತ್ಯ ಬಂದು ನೀರಾಗ್ತದೆ. ಮತ್ತೆ ಅದೊಂದು ಆಚಾರ್ಯ ಹೇಳಿದರೆ ದಿನನಿತ್ಯ ಪಾದ ಪೂಜೆ ಮಾಡೋದು ನಾವು ಹಾಗಲ್ಲ, ಭಕ್ತಿಯಿಂದ ಮಾಡಬೇಕು. ಮತ್ತೆ ಅದನ್ನೆಲ್ಲ ಇದಾಗಬಾರ್ದು. ನಮಗೆ ಸಿಕ್ಕಂತ ಸೌಭಾಗ್ಯ ಯತಿಗಳು ನಮ್ಮ ಊರಿನಲ್ಲಿ ನಮಗೆ ಸಿಕ್ಕಂತ ಸೌಭಾಗ್ಯ, ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಪಾದ ಪೂಜೆಯನ್ನು ಮಾಡಬೇಕು, ಅವರನ್ನ ಮನೆಗೆ ಕರೆಸಿಕೊಳ್ಬೇಕು. ಮಠದಲ್ಲಿ ಇರ್ತಾರೆ, ನಾವು ಹೋಗಿ ಯತಿಗಳು ನಮ್ಮ ಮನೆಗೆ ಬಂದಾಗ ನಮಗೆ ಯೋಗ್ಯ, ನಮ್ಮ ಮನೆಯಲ್ಲಿ ಇರುವ ಎಲ್ಲರಿಗೂ ಕೂಡ ಯೋಗ್ಯ. ಹಾಗಾಗಿ ಪಾದ ಪೂಜೆ ಮನೆಗೆ ಕರೆಸಿ ಪಾದ ಪೂಜೆ ಆಚರಣೆಗಳನ್ನೆಲ್ಲ ಮಾಡಿ ನಾವು ಆ ಅನುಗ್ರಹವನ್ನು ಪಡ್ಕೊಳ್ಬೇಕು. ಪಾದ ಸೇವನೆ, ಭಗವಂತನ ಪಾದ ಸೇವನೆ. ಭಗವಂತನೆಲ್ಲ ನಾವು ಮುಟ್ಟೆ ಪೂಜೆ ಮಾಡ್ಲಿಕ್ಕೆಲ್ಲ ಆಗುವುದಿಲ್ಲ. ಬ್ರಾಹ್ಮಣರನ್ನ ಭಗವತ್ ಪೂಜೆ ಇದು ಪಾದ ಸೇವನೆ ಅಂತ ನಾವು ಯಾತ್ರಾದಿಗಳನ್ನು ಮಾಡಬೇಕು. ಅರ್ಚನಂ ಮಂದನಂ ದಾಸ್ಯಂ, ಅರ್ಚನೆ ಅಂತೂ ಮರ್ತೇ ಹೋಗಿದೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ತುಳಸಿ ಇವತ್ತು ನಮಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂದ್ರೆ ತುಳಸಿ ಗಿಡವನ್ನ ನಮ್ಮ ಮನೆಯ ಮುಂದೆ ಇಡದೇ ಇರತಕ್ಕಂಥದ್ದೇ ನಮಗೆ ಕಷ್ಟ. ನೋಡಿ, ಹಿರಿಯರು ಯಾವುದೇ ಹಳೆ ಮನೆಗಳ ಮುಂದೆ ಹೋಗಿ ಮನೆಯ ಮುಂದೆ ಒಂದು ತುಳಸಿ ಗಿಡ ಇದೆ. ಹಾಗೆ ಸೀದ ತುಳಸಿ ದೇವಿ ಹರಿವಲ್ಲವೇ ಕ್ಷೀರೋದ ಮತನೋ ತುಳಸಿ ಸ್ವಾಮಿ ನಮಾಮಿ. ತುಳಸಿ ದೇವಿ ಸಮುದ್ರ ಮತನ ಮಾಡಬೇಕಾದ್ರೆ ಹುಟ್ಟಿದವಳಂತೆ. ಅವಳನ್ನ ಏನಾದರೂ ನಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ರೆ ಅಥವಾ ನಮ್ಮ ಮನೆ ಮುಂದೆ ಏನಾದರೂ ಇದ್ರೆ ದುಷ್ಟ ಶಕ್ತಿಗಳನ್ನ ಅವಳ ಗಾಡಿ ಎಲ್ಲಿ ತನಕ ಬೀಸುತ್ತೋ ಅಲ್ಲಿ ತನಕ ದುಷ್ಟ ಶಕ್ತಿಗಳು ಮನೆ ಒಳಗಡೆ ಬರದೇ ಇರ್ತವೆ. ರಕ್ಷಣೆ ಅವಳು ಮಾಡ್ತಾಳಾದ್ರಿಂದ ಅವಳನ್ನ ಮನೆ ಮುಂದೆ ನೆಡ್ತಿರ್ತಾರೆ. ಯಾರ ಮನೆ ಯಾರಿಲ್ಲ, ಬ್ರಾಹ್ಮಣರ ಮನೆ ಮುಂದೆನೂ ತುಳಸಿ ಗಿಡ ಇರುತ್ತೆ. ಹಾಗಾಗಿ ಕಷ್ಟಗಳು ಬರುತ್ತೆ. ಆದ್ರೆ ಪ್ರಾರಬ್ಧ ಕರ್ಮ ಏನು ಅಂದ್ರೆ ಮನೆಗೆ ಬರತಕ್ಕಂಥ ಆಚಾರ್ಯ ಹೇಳೋದು, ಆಚಾರ್ಯ ನಮ್ಮ ಮನೆಯಲ್ಲಿ ತುಳಸಿ ಇಲ್ಲ, ನೀವೇ ತುಳಸಿ ಹಾಕೊಂಡು ಬನ್ನಿ. ನಿಮಗೆ ಅರ್ಚನೆ ಬರುವುದಿಲ್ಲ. ಕನಿಷ್ಠ ಬಂದಂತಹ ಬ್ರಾಹ್ಮಣನಿಗೆ ತುಳಸಿಯನ್ನಾದ್ರೂ ಎತ್ತಿಕೊಟ್ಟಾಗ ಅದರ ಅರ್ಚನೆ ಫಲ ನಮಗೆ ಸಿಗುತ್ತೆ. ಹೂವ ತರುವುದಿಲ್ಲ. ಮುಂದೆ ಒಂದು ಕಾಲ ಆಗುತ್ತೆ, ಅದನ್ನು ಆಗೋ ಬಹಳ ದೂರ ಏನಿಲ್ಲ. ಏನಾಗುತ್ತೆ ಗೊತ್ತಾ? ಸರ ನಮ್ಮ ಮನೆಯಲ್ಲಿ ಮಡಿ ನೀರು ಬರ್ಲಿಕ್ಕೂ ಕಷ್ಟ ಇದೆ, ನಮ್ಮ ಮನೆ ದೇವರನ್ನೇ ನಿಮ್ಮ ಮನೆಗೆ ಒಯ್ದು ಬಿಡಿ, ಪೂಜೆ ಎಲ್ಲ ಮಾಡಿಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಬಿಡಿ ಸಾಕು. ಆಗ ಬಂದ್ರು ವಿಪರ್ಯಾಸ ಏನೂ ಅಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದಷ್ಟು ಮನೆಯಲ್ಲಿ ತುಳಸಿ ಗಿಡಗಳನ್ನ ನೀಡಿ, ನಿಮಗೆ ಒಳ್ಳೆಯದು, ಬೇರೆ ಯಾರಿಗಲ್ಲ, ಹೇಳಿರ್ತಕ್ಕಂಥವರಿಗಲ್ಲ, ಇದನ್ನು ವ್ಯವಸ್ಥೆ ಮಾಡಿದವರಿಗಲ್ಲ, ನಿಮಗೆ ಒಂದು ಒಳ್ಳೆಯದು, ನಿಮ್ಮ ಜ್ಞಾನ ಕರ್ಮ ಆಗುತ್ತೆ. ಹಾಗಾಗಿ ಆದಷ್ಟು ತುಳಸಿ ಗಿಡನ ನೆಟ್ಟು ಆ ಒಂದು ತುಳಸಿ, ಯಾಕಂದ್ರೆ ದಾಸರ ಹೇಳ್ತಾರೆ, ತುಳಸಿ ಇಲ್ಲದ ಪೂಜೆ ವಲ್ಲನೂ ಹರಿಗೊಲ್ಲನು. ತುಳಸಿ ಒಂದು ಇಲ್ಲದೆ ಯಾವ ಪತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡೋದು. ಹಾಗಾಗಿ ಒಂದು ತುಳಸಿ ದಳವನ್ನು ಹಾಕಿದ್ರೆ, ಅದನ್ನೇ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವ ಏಕೇನ ತುಳಸಿ ಮಾತ್ರ ತದೇನಾಪಿ ಅಂತಂದ್ರೆ, ಒಂದು ತುಳಸಿ ದಳವನ್ನ ನನ್ನ ಭಕ್ತ ನನಗೆ ಅರ್ಪಣೆ ಮಾಡಿದ್ರೆ ಅವನನ್ನ ಕೊನೆ ಕಾಲಕ್ಕೂ ಕೂಡ ನಾನು ಅವನನ್ನ ರಕ್ಷಣೆ ಮಾಡ್ತೀನಿ, ಇದು ನನ್ನ ಹಣ ಅಂತ ಹೇಳಿ ಭಗವಂತ ಹೇಳ್ತಾನೆ ಶ್ರೀನಿವಾಸ ಕಲ್ಯಾಣ. ಹಾಗಾಗಿ ಆ ರೀತಿಯಾಗಿ ಭಗವಂತ ಒಂದು ತುಳಸಿ ದಳ ದಿನನಿತ್ಯ ನಮ್ಮ ಮನೆಯಲ್ಲಿ ತುಳಸಿ ಇದ್ದಂದ್ರೆ ಯಾವತ್ತೋ ಒಂದು ದಿನ ಬಂದಂತಹ ಬ್ರಾಹ್ಮಣರನ್ನ ಪೂಜೆ ಮಾಡ್ತಾರೆ. ಇವತ್ತೆಲ್ಲ ವಿಶೇಷ ಪೂಜೆ ಅಂತ ಹೇಳಿ ಹಬ್ಬ ಹರಿದಿನ ಬ್ರಾಹ್ಮಣರನ್ನ ಕರೆದು ಪೂಜೆ ಮಾಡ್ತೀವಿ. ನಿಜವಾಗ್ಲೂ ಮಾಡ್ತಾರೆ. ಹಬ್ಬ ಹರಿದಿನ ನಾವು ಮಾಡಬೇಕು. ಭಗವಂತನ ವಿಶೇಷ ಪೂಜೆ ಯಾವತ್ತು? ಸಾಧಾರಣವಾದ ದಿನದಲ್ಲಿ ಬ್ರಾಹ್ಮಣನ ಕರೆಸಿ ವಿಶೇಷವಾಗಿ ಪೂಜೆ ಮಾಡಿ, ಅದು ವಿಶೇಷ ದಿನ. ಯಾಕೆ ಅಂದ್ರೆ ಯಾರಿಗೆ ಮನೋಭಾವನೆ ಎಷ್ಟು ಸತೆ ದೇವರು ಒಂದು ಬಾರಿ, 2 ಬಾರಿ, 3, 4ನೇ ಬಾರಿಗೆ ಬೇಸರ ಆಗಿರುತ್ತೆ. ನಾವೇನ್ ಮಾಡ್ತೇವೆ? ಆಚಾರ್ಯ ಹೇಳಿರ್ತಾರೆ, ಎಲ್ಲೋ 2 ಮನೆ ಪೂಜೆ ವಹಿಸ್ಕೊಂಡಿದ್ದೀನಿ, ಕಷ್ಟ ಬರ್ಲಿಕ್ಕೆ ಇರಲಿ ಆಚಾರ್ಯನ ಮದುವೆ ಒಂದು ಸೇರಿಸ್ಕೊಳ್ಳಿ, 3ನೇದು ಒಂದು ಅಲ್ಲಿ ಬಂದು ಸ್ನಾನ ಮಾಡ್ಬೇಕು,
ಮುಂದೆ ಎಲ್ಲಾದ್ರೂ ಇಸ್ಕೊಂಡಿದ್ರೆ ಅಲ್ಲಿಗೆ ಹೋಗ್ಬೇಕು. ಬಿಡುವಿನ ಸಮಯ ಬಹಳ ಅವಸರ ಇರುತ್ತೆ, ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ಲಿಕ್ಕಿರುತ್ತೆ, ಪಟ್ಟ ಪಟ್ಟ ಮಾಡ್ತಾರೆ ಹೋಗ್ತಾರೆ. ಅವರಿಗೆ ನಾನು ನಿಮ್ಮ ಮನೆ ದೇವರು, ನಿಮಗೆ ಪ್ರಾರಂಭ ಕರ್ಮ ಅವರು ಇವತ್ತು ನಾನು ಕೆಲವೊಬ್ಬರೆಲ್ಲ ಹೇಳೋದು, ಯಾರೂ ಕೇಳಲಿಕ್ಕೂ ಹೋಗಬೇಡಿ, ಮುಂದೆ ಯಾರು ಮಾಡಬೇಡಿ ಅಂತ. ನನ್ನ ಈ ಮನೆ ಬ್ರಾಹ್ಮಣರು ಬಂದಿರ್ತಾರೆ, ಹೊಲಿತಾರೆ, ಸತ್ಯನಾರಾಯಣ ಪೂಜೆ ಏನೋ ಮಾಡಿಸಿರ್ತೇವೆ, ಆಚಾರ ಎಷ್ಟು ಗಂಟೆಗೆ ಮುಗಿಸ್ತೇವೆ, ಬಂದಿರ್ತಾರೆ, ಆಚಾರ ಎಷ್ಟು ಗಂಟೆಗೆ ಮುಗಿಸ್ತು, ನಿಮಗೆ ಎಷ್ಟು ಗಂಟೆಗೆ ಮುಗಿಸ್ಬೇಕು, ಅವ್ರು ಬರದೆ 9:30 ಬಂದಿರ್ತಾರೆ, ಆಚಾರ 11 ಗಂಟೆಗೆ ಅವ್ರು ಮುಗಿಸ್ತಾರೆ. ಅವ್ರಿಗೇನಿಲ್ಲ, ಬಂದಂತ ಬ್ರಾಹ್ಮಣ ಹೇಳೋದಕ್ಕೆ ಹೇಳಿದ್ರು ನಮ್ಗೇನು ಗೊತ್ತಾಗ್ತದೆ. ಮೊದಲು ನೀವು ಪೂಜೆ ಆರಂಭ ಮಾಡಿ, ಆಮೇಲೆ ಎಷ್ಟು ಗಂಟೆ ಮುಗೀತಿ ಅಂತ ಕೇಳಿ ಅಂದ್ರೆ ಅವನು ಹೇಳು. ಇನ್ನು ಪೂಜೆನೇ ಆರಂಭ ಆಗಿರೋದಿಲ್ಲ, ಸರ್ ಎಷ್ಟು ಗಂಟೆಗೆ ಮುಗಿಸ್ತೇವೆ, ಸರ್ ಎಷ್ಟು ಗಂಟೆಗೆ ಊಟಕ್ಕೆ ಹಾಕ್ತೀವಿ. ನಮಗೆ ಊಟದೊಂದು ಬಹಳ ಆಲೋಚನೆ. ಹಾಗಾಗಿ ಭಗವಂತನ ಅರ್ಚನೆ ಮಾಡಬೇಕು. ನಮಸ್ಕಾರದಂತೂ ನಾವೆಲ್ಲ ಮಾರ್ಕಂಡೇಯ ಋಷಿಗಳನ್ನ ಸಾಧಾರಣ, ಅವರು ಅಲ್ಪಾಯುಷ್ಯರು, ನಮಸ್ಕಾರ ಮಾಡಿ ಮಾಡಿ ಸದಾ ಚಿರಂಜೀವಿಗಳಾದರು. ಇವತ್ತೆಲ್ಲ ಮಾರ್ಕಂಡೇಯರಿಂದನೇ ಸಾಕಷ್ಟು ಇವತ್ತು ಹರಿವಂಶದಲ್ಲಿ ಶ್ರಾದ್ದದ ಬಗ್ಗೆ ವಿಶೇಷವಾಗಿ ನಮಗೆ ಜ್ಞಾನವನ್ನು ಕೊಟ್ಟವರು ಮಾರ್ಕಂಡೇಯರು. ಹಾಗಾಗಿ ಅಂತಹ ಮಾರ್ಕಂಡೇಯರು ಒಂದು ನಮಸ್ಕಾರದಿಂದ ಇವತ್ತು ನಾವು ಯಾರಿಗೂ ಕೂಡ ನಮಸ್ಕಾರವನ್ನೇ ಮಾಡೋದು, ಎಲ್ಲರಿಗೆ ಕೈ ಮುಗಿದು ನಮಸ್ಕಾರ ಮಾಡೋದು. ಆಕ್ಚುಲಿ ನಿಜವಾಗ್ಲೂ ಗಂಡು ಮಕ್ಕಳಿಗೆ ಸಾಷ್ಟಾಂಗ, ಹೆಣ್ಣು ಮಕ್ಕಳಿಗೆ ಪಂಚಾಂಗ ಅಂತ ಇತ್ತು. ಇವತ್ತು ಗಂಡು ಮಕ್ಕಳು ಪಂಚಾಂಗ ಆಗಿಬಿಟ್ಟಿದೆ, ಹೆಣ್ಣು ಮಕ್ಕಳು ದ್ವಿಯಾಂಗ, ಒಂದು ಕಾಲು ನೆಲಕ್ಕಿರುತ್ತೆ, ಕೈ ಮುಗಿತಾರೆ ಅಷ್ಟೇ. ಅಂದ್ರೆ ಅಷ್ಟು ಇದಕ್ಕೆ ಹೋಗಿಬಿಟ್ಟಿದೆ. ಅಂದ್ರೆ ಪಂಚಾಂಗ ಸ್ತ್ರೀಯರಿಗೆ, ಗಂಡು ಮಕ್ಕಳಿಗೆ ಸಾಷ್ಟಾಂಗ. ಮುಂದೆ ಬರ್ತಾ ಬರ್ತಾ ಹೊರಗಡೆ ಸ್ಕೂಲ್ ಲೆಕ್ಚರರ್ಸ್ ಸಿಕ್ಕರೆ ಹೇಳ್ತಾರೆ, ಹಾಯ್ ಸರ್ ನಮಸ್ಕಾರ, ಆ ಥರ ಬ್ರಾಹ್ಮಣರಿಗೂ ಆಗಿಬಿಡುತ್ತೆ. ಅಷ್ಟೆಲ್ಲ ನಾವು ತರ್ತೀವಿ. ಅದನ್ನ ಹಿರಿಯರೇ ಧರ್ಮಾಚರಣೆಯನ್ನು ಹಾಕಬೇಕು, ಆದಷ್ಟು ಹಾಕಿ. ವಂದನಂ ದಾಸ್ಯಂ, ಭಗವಂತನಲ್ಲಿ ದಾಸ್ಯವನ್ನು ಕೊಡಬೇಕು. ಸತ್ಯಂ ಆಚರಣೆ, ಭಗವಂತನಿಗೆ ನಮ್ಮನ್ನೇ ನಾವು ಅರ್ಪಣೆ ಮಾಡ್ಕೊಳ್ಬೇಕು ಅಂತ. ಕೆಲವೊಬ್ಬರೆಲ್ಲ ಬಲಿ ಚಕ್ರವರ್ತಿ ಕಥೆಯನ್ನು ಕೇಳಿ ಬಲಿ ಚಕ್ರವರ್ತಿ ದಾನವನ್ನು ಕೊಟ್ಟ, ನಾನು ಆ ರೀತಿಯಾದ ಬಲಿ ಚಕ್ರವರ್ತಿಯ ರೀತಿಯಲ್ಲಿ ದಾನವನ್ನು ಕೊಡಿ, ಆದ್ರೆ ಅವನ ಮನಸ್ಸಿನ ರೀತಿಯಲ್ಲಿ ದಾನವನ್ನು ಕೊಡಬಾರ್ದು. ಯಾಕೆಂದ್ರೆ ಬಲಿ ಚಕ್ರವರ್ತಿ ಶುಕ್ರಾಚಾರ್ಯರು ಹೇಳ್ತಾರಂತೆ, ಬಂದಂತವನು ಬ್ರಾಹ್ಮಣ ಅಲ್ಲ, ಭಗವದ್ ರೂಪಿ, ಭಗವಂತ ಬಂದಿದ್ದಾನೆ, ಅವನ ಮುಂದೆ ಹೋಗಿ ದಾನವನ್ನು ಕೊಡ್ತೇನೆ ಅಂತ ಹೇಳಬೇಡ, ಅದು ಬಂದಂತಹ ಭಗವಂತ ನಿನ್ನನ್ನು ಮೋಸ ಮಾಡ್ತಾನೆ ಅಂತ ಹೇಳಿದ್ರೆ, ಆಗ ಬಲಿ ಚಕ್ರವರ್ತಿ ಹೇಳ್ತಾನಂತೆ, ಒಂದು ವೇಳೆ ಬಂದಿದ್ದು ಭಗವಂತನೇ ಆಗಿದ್ರೆ ಅವನಿಗೆ ನಾನು ಕೊಟ್ಟೆ ಅನ್ನೋ ಹೆಗ್ಗಳಿಕೆ ನನಗೆ ಬರುತ್ತೆ, ನಾನು ಹಾಗಾಗಿ ಹೋಗಿ ಕೊಡ್ತೇನೆ. ಇವತ್ತೆಲ್ಲ ದೇವಸ್ಥಾನಕ್ಕೆಲ್ಲ 1000 ರೂಪಾಯಿ 5000 ರೂಪಾಯಿ ಕೊಡ್ತೇನೆ, ಯಾರು ಕೊಡ್ತೇನೆ, ನಾನು ಕೊಟ್ಟೇನೋ ಹೆಗ್ಗಳಿಕೆ ಬರುತ್ತೆ, ನಾನು ಕೊಡ್ತೀನಿ, ಆ ರೀತಿಯಾಗಿ ಕೊಡಬೇಡಿ. ಭಗವಂತ ಇದನ್ನು ನನಗೆ ಕೊಟ್ಟಿದ್ದಾನೆ, ಇದು ನನ್ನದು, ಭಗವಂತನಿಗೆ ನಾನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹಣವನ್ನು ಕೊಡಬೇಕಾದ್ರೆ ಯಾವತ್ತು ಯೋಚನೆ ಮಾಡಬೇಡಿ, ಕೊಟ್ಟದ್ದನ್ನ ಭಗವಂತ ಅನಂತ ಮಾಡೇ ಕೊಡ್ತಾನೆ, ಅದರಲ್ಲಿ ಸಂಶಯವೇ ಬೇಡ. ನೀವು ಹಣದಲ್ಲಿ, ನಾನು ಯಾಕೆ ಹೇಳ್ತಾ ಇರೋದಂದ್ರೆ ನಿಜವಾಗ್ಲೂ ನಮ್ಮ ಜನ ಉಳಿದನ್ನೆಲ್ಲ ಮಾಡ್ತಾರೆ, ಧನಕ್ಕೋಸ್ಕರ ಬಹಳ ಹಿಂದಿರಿತಾರೆ. ಮಾಡಬೇಡಿ, ಹಾಗೆ ಮಾಡಿದ್ರೆ ಭಗವಂತ ನಮ್ಮ ಮನಸ್ಸನ್ನ ಅವನಲ್ಲಿ ನಿಲ್ಲಿಸುವುದಿಲ್ಲ. ದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಎನಗೂ ಆಣೆ ರಂಗ ನಿನಗೂ ಆಣೆ ಹೇಳ್ತಾರೆ, ತನು ಮನಗನದಲ್ಲಿ ವಂಚಿತನಾಗರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಯಾವಾಗ ಭಗವಂತ ತನು ಮನ ಘನದಲ್ಲಿ ನಾವು ವಂಚಿತನಾಗದೇನೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಭಗವಂತ ನಮ್ಮ ಮನಸ್ಸನ್ನು ಅವನಲ್ಲಿ ನಿಲ್ಲಿಸ್ತಾನೆ. ನಾವೇನ್ ಮಾಡ್ತೇವೆ, ಯಾರೋ ಪಟ್ಟಿಗೆ ಅಂತ ಬಂದಿರ್ತಾರೆ ಆಚಾರ್ಯರು, ಪಟ್ಟಿಗೆ ಈ ತರ ಆರಾಧನೆ ಚಾತುರ್ಮಾಸ ಕೊಡ್ತಾ ಇದ್ದಾರೆ ಗುರುಗಳು, ಸೇವೆಯನ್ನು ಸಲ್ಲಿಸಿ. ಆಚಾರ್ಯ ಪಕ್ಕದ ಮನೆಯವರು ಎಷ್ಟು ಬರ್ಸಿದ್ದಾರೆ, ಅವ್ರು 100 ರೂಪಾಯಿ, ಆಚಾರ್ಯ ನಮ್ಮ ಯೋಗ್ಯತೆ 100 ರೂಪಾಯಿ. ಭಗವಂತ ಆಮೇಲೆ ಹೇಳ್ತಾರೆ, ಹಾಗಾದ್ರೆ ಅವನೇ ಯೋಗ್ಯತೆ ನಿನಗೆ ಬೇಕಾಗಿದೆ, ನೀನು ಹಾಗೆ ಇರುತ್ತೆ, ಇದ್ದನ್ನೆಲ್ಲ ಕಸ್ಕೊಳ್ತಾನೆ. ಹಾಗಾಗಿ ಯಾವತ್ತೂ ಆ ಧನದಲ್ಲಿ ವಂಚಿತನಾಗಬಾರದು ಅಂತ. ಹಾಗಾಗಿ ಭಗವಂತನಲ್ಲಿ ನವಯುಧವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿಯಿಂದಲೇ ಆ ಭಕ್ತಿಯಲ್ಲಿಯೂ ತಾರತಮ್ಯವನ್ನು ತಿಳ್ಕೊಳ್ಬೇಕಂತೆ. ಬರೇ ಭಕ್ತಿಯನ್ನು ಮಾಡ್ತೇನೆ ಅಂತೇಳಿ ಎಲ್ಲರೂ ಬ್ರಹ್ಮದೇವರು ಒಂದೇ, ರುದ್ರದೇವರು ಒಂದೇ, ಆ ಇಂದ್ರದೇವರು ಒಂದೇ, ಎಲ್ಲರೂ ಒಂದೇ ಅಂತೇಳಿ ಸ್ಮರಣೆ ಮಾಡಿದರೆ ಆ ರೀತಿಯಾದ ಸ್ಮರಣೆ ಅಲ್ಲ. ಅದನ್ನೇ ಹೇಳ್ತಾರೆ, ಬ್ರಹ್ಮಾದೀನಾಂಶ ಮುಕ್ತಾನಾಂ ತಾರತಮ್ಯೋಕ್ತು ಕಾರಣಂ ಅಂತ. ಭಕ್ತಿಯಲ್ಲೂ ಕೂಡ ವಿಶೇಷವಾಗಿ ತಾರತಮ್ಯಯುಕ್ತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಹೇಳಿ ಭಕ್ತಿಯನ್ನು ತಾರತಮ್ಯಯುಕ್ತವಾಗಿ ಮಾಡಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲವನ್ನು ಎಲ್ಲಿ ಸಂಗ್ರಹಣೆ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಕೊಡೋರು ಒಬ್ಬರು ಬೇಕಲ್ಲ. ಯಾರು ಕೊಡ್ತಾರೆ? ಗುರುಗಳು ಕೊಡ್ತಾರೆ. ಗುರುಗಳ ಹತ್ರ ಹೋಗಿ, ಅದಕ್ಕೆ ದಾಸರು ಹೇಳಿದ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕ್ತಿ. ನಮಗೆ ಮುಕ್ತಿ ಬೇಕಂದ್ರೆ ಗುರುಗಳ ಹತ್ರ ಹೋಗಿ ಅವರ ಗುಲಾಮರಾಗಿ, ಆವಾಗ ನಿಮಗೆ ಮುಕ್ತಿಯನ್ನು ಕೊಡ್ತಾರೆ. ಗುರುಗಳಂದ್ರೆ ಹೇಗಿರಬೇಕು ಅಂತಂದ್ರೆ ಹೇಳ್ತಾರೆ, ಷಣ್ಣವತ್ಯಂಗುಲೋ ಎಷ್ಟು ನೆಗ್ರೋದೋ ಪರಿಮಂಡಲ ಅಂತ ಕೆಲವೊಂದೆಲ್ಲ ಪ್ರಮಾಣಗಳು 32 ಲಕ್ಷಣಗಳನ್ನು ಇರಬೇಕು.
ಯಾರಲ್ಲಿಯೂ ಇಲ್ಲ. ಲಕ್ಷಣಗಳು ಕಮ್ಮಿ ಆಗ್ತಾ ಬರುತ್ತೆ. ಆ ಒಂದು ರೂಪಗಳಿಂದ ಈ ಒಂದು ರೂಪಕ್ಕೆ ಬಿಂಬ ಪ್ರತಿಬಿಂಬ ಅಂತ ಹೇಳಿದಾಗ ಬಿಂಬಕ್ಕೆ ಇದ್ದಂತಹ ಲಕ್ಷಣಗಳು ಪ್ರತಿಬಿಂಬದಲ್ಲಿ ಆಗ್ಬೇಕಾದ್ರೆ ಕಮ್ಮಿ ಆಗ್ತಾ ಬರ್ತಾ 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 ಇವತ್ತಿನ ಗುರುಗಳು, ನಮ್ಮ ಗುರುಗಳಲ್ಲಿ ಎಷ್ಟು ಲಕ್ಷಣಗಳಿದ್ದು ಶಿಷ್ಯಂತರಲ್ಲಿ ಅಷ್ಟು ಕಮ್ಮಿ ಆಗಿರುತ್ತೆ. ಹಾಗೆ ಯಾವಾಗಲೂ ಗುರುಗಳಂತ ಒಬ್ಬರನ್ನೇ ಹೇಳಬೇಕು. ಇವತ್ತು ನಾವೆಲ್ಲ ಹೇಳಬೇಕಾದ್ರೆ ಪ್ರಾತಸ್ಮರಣೆ ವಿಶೇಷತೆ ಇರ್ತಾರೆ, ಹೇಳಬೇಕಾದ್ರೆ ಹೇಳ್ತಾರೆ ಒಂದು ಕಡೆ ಜಗತ್ತಿಗೆ ಗುರುಗಳು ಅಂತ ಹೇಳಿ ನಿಜವಾಗ್ಲೂ ಮೊದಲ ಗುರುಗಳು ಅಂದ್ರೆ ವೇದವ್ಯಾಸರು. ಯಾಕಂದ್ರೆ ನಮಗೆಲ್ಲ ಬ್ರಹ್ಮಸೂತ್ರ ಪುರಾಣಗಳನ್ನ ಎಲ್ಲವನ್ನು ತಂದುಕೊಟ್ಟವರು ಮಧ್ವಾಚಾರ್ಯರು, ಇತಿಗಳು, ಇವರೆಲ್ಲ ಗುರುಗಳನ್ನು ಸ್ಮರಣೆ ಮಾಡಬೇಕು. ಅದನ್ನೆಲ್ಲ 32 ಲಕ್ಷಣಗಳನ್ನು ಹೇಳ್ತಾರೆ. ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತಾರಕ ಷಡನ್ನತಃ ಅಂತ, ಅಂದ್ರೆ ಯಾವ ರೀತಿ ಇರಬೇಕು ಅಂತ, ನಮ್ಮ ದೇಹದ ಅನುಕೂಲಗಳು ಅಂತ, ಭುಜ, ಕಣ್ಣುಗಳು, ಗಲ್ಲ, ಮೊಣಕಾಲು, ಉಗುರುಗಳು ಇವೆಲ್ಲವೂ ಕೂಡ ಶುದ್ಧವಾಗಿರಬೇಕಂತ. ಇವತ್ತೆಲ್ಲ ಕಣ್ಣು ಅಂತಂದ್ರೆ ನಾವು ನೋಡ್ತಕ್ಕಂಥ ಇಷ್ಟೇ ಕಣ್ಣಲ್ಲ, ದೀರ್ಘವಾದ ಕಿವಿಯ ತನಕ ಬಟ್ಟಲು ಕಣ್ಣು ಅಂತೆಲ್ಲ ದೊಡ್ಡ ದೊಡ್ಡ ಕಣ್ಣು ಇರ್ತವೆ. ಅಂಥವ್ರನ್ನ ಆ ರೀತಿಯ ಉದ್ದವಾದ ಕಣ್ಣುಗಳೆಲ್ಲ ಇರಬೇಕಂತೆ. ಚರ್ಮ, ತಲೆ ಕೂದಲು, ಬೆರಳು, ಹಲ್ಲು ಮತ್ತೆ ಅವೆಲ್ಲವೂ ಕೂಡ ಸೂಕ್ಷ್ಮವಾಗಿರಬೇಕು. ನಮ್ಮ ಬೆರಳು ಕೆಲವೊಬ್ಬರೆಲ್ಲ ರಫ್ ಆಗಿರ್ತಾರೆ, ಆ ಥರ ಸೂಕ್ಷ್ಮವಾಗಿರಬೇಕು ಅಂತ. ಮತ್ತೆ ಅಂಗೈ, ಅಂಗಾಲು, ಕಣ್ಣಿನ ತುದಿ, ಮತ್ತೆ ತಾಲು, ನಾಲಿಗೆ, ತುಟಿ, ಉಗುರು ಇವೆಲ್ಲವೂ ಕೂಡ ಕೆಂಪಾಗಿರಬೇಕು ಅಂತ. ತುಟಿ ಬಹಳ ಕೆಂಪಾಗಿರಬೇಕು ಅಂತ ಇವತ್ತೆ ನಾವೇನೇನೋ ಪಡ್ಕೊಂಡು ಬರೋದೆಲ್ಲ ಅಲ್ಲ. ಹಾಗೆ ಸೂಕ್ಷ್ಮವಾಗಿರ್ತಕ್ಕಂಥ ಅದು ಸಾಧಾರಣವಾಗಿ ಏನಿದೆಯೋ ಅದು ಅಂತ. ಮತ್ತೆ ಎದೆ, ಹೊಟ್ಟೆ, ಹಣೆ, ಭುಜ, ಹಸ್ತ, ಮುಖ ಇವೆಲ್ಲವೂ ಕೂಡ ಉನ್ನತವಾಗಿರಬೇಕು, ಅಂದ್ರೆ ಉದ್ದವಾಗಿರಬೇಕು. ಎದೆ ವಿಶಾಲವಾಗಿರಬೇಕು ಎದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲದಿದ್ರೆ ಅದು 32 ಲಕ್ಷಣ ಅಲ್ಲ ಅಂತ ಅದೇ ಹೇಳ್ತಾರೆ. ಹಣೆ, ಸೊಂಟ, ಎದೆ ಇವೆಲ್ಲವೂ ಕೂಡ ವಿಶಾಲವಾಗಿರಬೇಕು. ಮತ್ತೆ 4 ಮೊಳ ಅಂದ್ರೆ ಒಂದು 7 ಹೆಜ್ಜೆ ಅವನ ಹಾಕಿದ್ರೆ ಮಲ್ಕೊಂಡ್ರೆ ಅದು ಶುದ್ಧವಾಗಿರಬೇಕು ಅಂತಿದೆ. ಅಂದ್ರೆ 4 ಹೆಜ್ಜೆ ಅಂತ 7 ಹೆಜ್ಜೆ ಕೂಡ ಚಿಕ್ಕ ಹೆಜ್ಜೆ ಇಟ್ಕೋದು 4 ಮೊಳ ಆಗಬೇಕು. ಅವನ ಕೈಯಿಂದ 4 ಮೊಳ ಎಷ್ಟಾಗುತ್ತೋ ಅಷ್ಟು ಉದ್ದ ಅವನು ಇರಬೇಕು ಅಂತ. ಅಷ್ಟೆಲ್ಲ ಉದ್ದ ನಾವು ಇರುವುದಿಲ್ಲ. ಹೀಗೆ 32 ಲಕ್ಷಣಗಳನ್ನ ವಿಶೇಷವಾಗಿ ವರ್ಣನೆಯನ್ನ ಮಾಡ್ತಾರೆ. ನಂತರದಲ್ಲಿ ಆ ಭಗವಂತನ ಅಪರೋಕ್ಷ ಪ್ರಭಾವ, ಯಾವಾಗ ಭಗವಂತನಲ್ಲಿ ಅಪರೋಕ್ಷ ಬರಲಿಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ ಶ್ರುತಿಶ್ಚ ತತ್ಪಾರ್ಯ ತದ್ವತ್ ತದುತ್ತೇ ತವತ್ ಸ್ಫುಟಂ ಅಂತ. ಅಂದ್ರೆ ವೇದಗಳಿಗೆ ಅರ್ಥವನ್ನು ತಿಳಿದಾಗ ಅಥವಾ ವೇದಗಳ ಅರ್ಥಗಳನ್ನು ತಿಳಿದಾಗ ಅಥವಾ ವೇದ ಪುರಾಣಗಳನ್ನ ಸ್ತೋತ್ರಗಳನ್ನ ಭಗವಂತನ ಚಿಂತನೆ ಅದರ ಅರ್ಥವನ್ನು ತಿಳಿದು ಗುರುಗಳಲ್ಲಿ ಗುಲಾಮನಾದಾಗ ನಮಗೆ ಮುಕ್ತಿಯನ್ನು ಸಿಗಲಿಕ್ಕೆ ಅಪರೋಕ್ಷ ಭಗವಂತನ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಕಾರಣ ಹೊರತು ಉಳಿದಲ್ಲಿ ಯಾವುದೂ ಕೂಡ ಅಪರೋಕ್ಷ ಜ್ಞಾನ ಕಾರಣಕ್ಕೆ ಆಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅಂತಹ ಮುಕ್ತಿಯನ್ನು ಪಡೆದ ಮೇಲೆ ಆ ಮುಕ್ತಿಯಲ್ಲಿಯೂ ಕೂಡ ವಿಶೇಷವಾಗಿ ತಾರತಮ್ಯವನ್ನು ಹೇಳ್ತಾರೆ. ಮುಕ್ತಾಸ್ತು ಮಾನುಷೋ ದೇವಾನ್ ದೇವೇಂದ್ರ ಸ ಶಂಕರಾಹ ಅಂತ. ಅಂದ್ರೆ ಮುಕ್ತಿಯಲ್ಲಿ ಮಾನುಷರೆಂದೇಳು ದೇವ ಇಂದ್ರಿಯವರೆಗೂ ಅಲ್ಲಿಯೂ ಕೂಡ ತಾರತಮ್ಯ ಇದೆ. ಅವರೆಲ್ಲರೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿಯಲ್ಲೂ ತಾರತಮ್ಯವನ್ನ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿಬಿಟ್ಟು ಆ ಶ್ರೀಮದಾಚಾರ್ಯರ ಮಹಾಭಾರತದ 1ನೇ ಅಧ್ಯಾಯದ ಸರ್ವಶಾಸ್ತ್ರ ನಿರ್ಣಯವನ್ನು ಇಲ್ಲಿಗೆ ಉಪಸಂಹಾರ ಮಾಡ್ತಾರೆ. ನಿಜವಾಗ್ಲೂ ಸಾಕಷ್ಟು ಜನಕ್ಕೆ ವಿಷಯಗಳು ಇವೆಲ್ಲವೂ ಹೊಸವು. ನಿಜವಾಗ್ಲೂ 1, 2, 3ನೇ ಅಧ್ಯಾಯ ಇವನ್ನೆಲ್ಲ ಕೇಳಲಿಕ್ಕೆ ಸ್ವಲ್ಪ ಮನಸ್ಸಿಗೆ ಏನೋ ಹೊಸ ವಿಷಯ ಜಲ್ದಿ ಆಹ್ಲಾದ ಬರೋದಿಲ್ಲ. ಯಾಕಂದ್ರೆ ವೇದ ಅರ್ಥಗಳನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಇದು ಜಲ್ದಿ ಹೋಗುದಿಲ್ಲ. ಇದೇ ರಾಮಾಯಣ ಮಹಾಭಾರತ ಅಂತ ಕೇಳಿದ ವಿಷಯ ಅಲ್ಲಿ ಏನೋ ಪ್ರಶ್ನೆ ಇರುತ್ತೆ, ಅದನ್ನ ನಿರ್ಣಯ ಕೊಡ್ತಾರೆ. ಮುಂದೆ ಬರ್ತಾ ಬರ್ತಾ ಅದನ್ನು ಆಹ್ಲಾದ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಅನಿವಾರ್ಯ ಇದನ್ನು ನಾವು ಹೇಳಲೇಬೇಕು. ಯಾಕಂದ್ರೆ 1ನೇ ಅಧ್ಯಾಯದಲ್ಲಿ ಇರೋ ಶಾಸ್ತ್ರ ನಿರ್ಣಯ. ಹಾಗಾಗಿ ವಿಶೇಷವಾಗಿ ತಿಳಿಸ್ತಕ್ಕಂಥದ್ದು ಇಲ್ಲಿ ಒಟ್ಟು ಏನು ಅಂತಂದ್ರೆ ಭಗವಂತ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು. ಅವನನ್ನ ಯಾವುದೇ ರೀತಿಯಲ್ಲಿ ಯಾವ ಕಾಲದಲ್ಲಿಯೂ ಕೂಡ ಆ ಗುಣತ್ವವನ್ನು ಹೇಳಬಾರದು ಅಥವಾ ಅವನನ್ನ ಯಾವುದೇ ದೇವತೆಗಳಿಗಿಂತ ಕೆಳಗಿನವನಂತ ಸ್ಮರಣೆಯನ್ನು ಮಾಡಬಾರದು ಅಂತ. ಮತ್ತೆ ನಂತರದಲ್ಲಿ ತಾರತಮ್ಯವನ್ನು ಹೇಳಿದ್ರು. ತಾರತಮ್ಯವನ್ನು ತಿಳಿದುಕೊಂಡು ನಂತರದಲ್ಲಿ 2ನೇ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಅಲ್ಲಿಯೂ ಕೂಡ ಆಚಾರ್ಯ ಮತ್ತೆ ಮಂಗಳಾಚರಣೆಯನ್ನ ಮಾಡ್ತಾರೆ. ನೋಡಿ, ಸರ್ವಜ್ಞರಾದ ಆಚಾರ್ಯರೇ ದಿನನಿತ್ಯ ಮಂಗಳಾಚರಣೆಯನ್ನು ಮಾಡಬೇಕಾದ್ರೆ ನಾವು ದಿನನಿತ್ಯ ಮಂಗಳಾಚರಣೆಯನ್ನು ಮಾಡುವುದರಲ್ಲಿ ಏನೂ ತಪ್ಪಿಲ್ಲ. ಮಂಗಳಾಚರಣೆ ಮಾಡಬೇಕಂದ್ರೆ ಇವತ್ತು ಹರಿಕಥಾಮೃತಸಾರ ಮಂಗಳಾಚರಣೆ ಸುದ್ದಿ ಹೇಳಿದ್ದೇವೆ. ಆದ್ರೆ ಹೇಳಬೇಕಾದ್ರೆ ಇಷ್ಟೇ ಜನ ಇರಬೇಕು. ಕೊನೆಯಲ್ಲಿದ್ದಷ್ಟು ಜನ ಆರಂಭದಲ್ಲಿ ಇಲ್ಲದೇನೆ ಯಾರೋ ಒಂದಿಬ್ರು ಬಂದು ಮಂಗಳಾಚರಣೆಯನ್ನು ಮಾಡಿ ಆರಂಭ ಮಾಡೋದು ಆ ರೀತಿ ಮಾಡಿಕೊಳ್ಳಬೇಡಿ. ಆದಷ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಕೊನೆಗೆ ಇವತ್ತು ಏಕಾದಶಿ, ಆಗಲೇ 1 ತಾಸಾಗಿದೆ ಉಪಸಂಹಾರ ಮುಗಿದು. ಏಕಾದಶಿ ಬಗ್ಗೆ ಒಂದು ಚಿಕ್ಕದಾಗಿ ಇವತ್ತೆಲ್ಲ ಏಕಾದಶಿ ಅಂದ್ಕೊಳ್ಳೆ ತಕ್ಷಣ ನಮಗೆ ನೆನಪಿಗೆ ಬರೋದು ಯಾವುದು? ಅಂಬರೀಷನ ಕಥೆ. ಬೆಳಗ್ಗೆ ಎದ್ದ, ಅವನು ತೀರ್ಥ ತಗೊಂಡ, ಮೃಗನಾಶಗಳ ಶಾಪವನ್ನು ಕೊಟ್ಟರು, ಚಕ್ರವಂತು ಭಕ್ತರನ್ನ ನಾನು ಶರಣಾಗತ ಭಕ್ತವತ್ಸಲ ಅಂತ ಭಗವಂತ, ಹಾಗಾಗಿ ಮತ್ತೆ ಹೋಗಿ ಅಂಬರೀಷನನ್ನೇ ಹೇಳಿ. ಇವಾಗ ಇವತ್ತೆಲ್ಲ
ತಿನ್ನೋದು ಬಹಳ ಬಹಳ ತಪ್ಪು. ಇದನ್ನೆಲ್ಲ ದಾಸರು ಬಹಳ ವರ್ಣನೆ ಚಂದ ಮಾಡ್ತಾರೆ. ಏನಂದ್ರೆ ಹರಿದಿನ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಅಂತ. ಅಂದ್ರೆ ಹರಿದಿನ ನಾವೇನಾದ್ರೂ ಊಟ ಮಾಡಿದ್ರೆ ನಮಗೆ ಘೋರ ನರಕ ತಪ್ಪಿದ್ದಲ್ಲ, ಅದನ್ನೆಲ್ಲ ಹೇಳ್ತಾರೆ. ತಿಂದ್ರೆ ಊಟ ಮಾಡಿದ್ರೆ ನರಕ ತಪ್ಪೋಯ್ತಲ್ಲ. ನಾವು ಊಟ ಮಾಡೋದಿಲ್ಲ ಸರಿ, ಪಳಾರ ಮಾಡ್ತೇವೆ. ಇವತ್ತು ಊಟ ಮಾಡೋದ್ರಲ್ಲಿ ಪಳಾರ ಮಾಡೋದು ಎಷ್ಟು ತಪ್ಪು ಅಂತಂದ್ರೆ ಉಪಹಾರ ಮಾಡೋದು. ಅಂದಿನ ಒಂದು ಅಗಳು, ಅಂದಿನ ಒಂದೊಂದು ಅಗಳು ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು. ಇಂದಿನ ಅನ್ನ ನಾಯಿ ಮಾಂಸಕ್ಕೆ ಸಮಾನ. ಒಂದು ಅಗಳು ಕೋಟಿ ಕ್ರಿಮಿಗಳು. ಹಾಗೆ ಇವತ್ತೇನಾಗಿದೆ, ಅನ್ನ ಅಂದ್ಕೊಳ್ಳಿ ನಾವು ಅಕ್ಕಿಂದ ಮಾಡೋದನ್ನು ಮಾತ್ರ ಅನ್ನ ಅಂತ ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಅತ್ತಿ ಇತಿ ಅನ್ನಂ, ಅಗಿಲಿಕ್ಕೆ ಬರತಕ್ಕಂಥದ್ದು ಎಲ್ಲವೂ ಕೂಡ ಅನ್ನವೇ. ಅಂದ್ರೆ ಅವಲಕ್ಕಿ, ಉಪ್ಪಿಟ್ಟು ಅವೆಲ್ಲ ಅಗದೇ ತಿನ್ಬೇಕು, ಹಣ್ಣು ಅಗದೇ ತಿನ್ಬೇಕು, ಅವೆಲ್ಲವೂ ಕೂಡ ಆ ಅನ್ನಕ್ಕೆ ಸಮಾನ. ಮತ್ತೆ ಉಪಹಾರ ಯಾವಾಗ ಮಾಡಬೇಕು? ನಮಗೆ ದೇಹಕ್ಕೆ ತಾಳದೇ ಇದ್ದಾಗ. ಇನ್ನೇನು ಉಪವಾಸ ಮಾಡಿದ್ರೆ ನಾನು ಹೋಗ್ತೇನಪ್ಪ, ಇನ್ನಿರ್ಲಿಕ್ಕೆ ನನಗೆ ಕಷ್ಟ, ಸ್ವಲ್ಪ ತಗೊಳ್ಬೇಕು. ಉಪಹಾರ ಊಟದ ಸಮಾನ ಉಪಹಾರ ತಗೊಳ್ಳೋದಲ್ಲ. ಇವತ್ತೆಲ್ಲ ಅದು ಇನ್ನೊಂದು ಪ್ರಾರಬ್ಧ ಕರ್ಮ. ಏನಂದ್ರೆ ಉಳಿದ ದಿನ ಎಲ್ಲ 11 ಗಂಟೆ ತನಕ ಎಚ್ಚರ ಇರ್ತೇವೆ, ಉಪವಾಸ ಇರ್ತೇವೆ. ಏಕಾದಶಿ ಅಂತ ಗೊತ್ತಾಗಲಿಕ್ಕಿಲ್ಲ, ಬೆಳಗ್ಗೆ 8 ಗಂಟೆಗೆ ಬಹಳ ಹೆಸರಾಗ್ಬಿಟ್ಟು ನೋಡ್ರಿ. ಇವತ್ತು ಏನಾದ್ರು ತಿನ್ಬೇಕು, ಏಕಾದಶಿ ಅಂದ್ರೆ ಹೆಂಗೆ ಇರ್ಬೇಕೇನು? ಏಕಾದಶಿ ಅಂದ್ರೆ 8 ಗಂಟೆಗೆ ಉಪವಾಸ ಆಗುತ್ತೆ. ಮರುದಿನ ಮುಂದಿನ ದಿನ 11 ಸ್ನಾನ ಮಾಡಿರೋದು ಏನು ತಿಂದಿರೋದು. ಏಕಾದಶಿನ 8 ಗಂಟೆಗೆ ಏನಾದ್ರು ಬೇಕು. ಯಾಕೆ? ಅವತ್ತು ಏಕಾದಶಿ, ಅವತ್ತು ಏನೋ ತಿನ್ಬಿಡ್ತಾರೆ, ಹಾಗಾಗಿ ನಮ್ಗೆ ಬೇಕು. ಅದು ನಮ್ಮ ಮನಸ್ಸಲ್ಲಿ ಅಷ್ಟು ಚಿಂತನೆ ಮಾಡ್ತಾರೆ. ಸಾಧಾರಣ ದಿನದಲ್ಲಿ ಒಂದು ಭಗವಂತನ ದಿನ ಅಂತ ತಿಳ್ಕೊಂಡು ಆರಾಧನೆ ಮಾಡಿ ಏನಾಗುತ್ತೆ, ಅದು ನಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ಇವತ್ತೆಲ್ಲ ಕೆಲವೊಬ್ಬರೆಲ್ಲ ಅಲಂಕಾರ ಮಾಡಿಕೊಂಡು ಬರೋದು, ವಿಶೇಷವಾಗಿ ಭಜನಾ ಮಂಡಳಿಯವರಿಗೆ ಅಲ್ಲ, ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಲ್ಲ, ಇರೋದಂತ ಭಜನೆ ಅಂತ ಆಗ್ಬೇಕಾದ್ರೆ ಏಕಾದಶಿನೇ ಆಗ್ಬೇಕು. ಸರಿ, ಅದು ಇವತ್ತೆಲ್ಲ ದಾಸರ ಪದ್ಯದಲ್ಲಿ ಹೇಳ್ತಾರೆ, ಅಂದಿನ ಆ ತಾಂಬೂಲ ಚಿನ್ನ ದರ್ಪಣಗಳೆಲ್ಲ ವರ್ಜಿತವು ಅಂತ. ಅಂದ್ರೆ ಚಿನ್ನಾಭರಣವನ್ನು ಹಾಕೊಂಬರಲಿ, ದರ್ಪಣವನ್ನು ನೋಡೋದಾಗಲಿ, ಅಥವಾ ತಾಂಬೂಲವನ್ನು ಸ್ವೀಕಾರ ಮಾಡೋದು ಎಲ್ಲವೂ ಕೂಡ ವರ್ಜಿತ ಅಂತ. ಯಾಕೆಂದ್ರೆ ಸುಮ್ಮನೆ ಸ್ತ್ರೀಯರನ್ನು ನಾನು ಒಂದು ಉದಾಹರಣೆ ಆಗಿ ಅವರನ್ನೇ ನೇಮಕ ಅಂತಲ್ಲ. ಯಾಕೆಂದ್ರೆ ಇವಾಗ ಏನೋ ತಗೊಂಡಿರ್ತಾರೆ ಮನೆಯಲ್ಲಿ, ಹೊಸದಾಗಿ ಸೀರೆಯನ್ನು ತಗೊಂಡ್ರು, ಇಲ್ಲ ಸರ ಏನೋ ತಗೊಂಡ್ರು, ಅದನ್ನೆಲ್ಲರಿಗೂ ತೋರಿಸ್ಬೇಕಾಗಿದೆ. ತೋರಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಮನೆ ಭಜನೆ ಕರೆಯೋದು, ಅದು ನಮ್ಗೆ ಅಸಾಧ್ಯವಾದ. ಎಲ್ಲರೂ ಎಲ್ಲಿ ಭಜನೆ ಮಾಡ್ತಾರೋ ಅಲ್ಲಿ ಹಾಕೊಂಡು ಹೋಗೋದು. ಯಾವತ್ತು ಹಾಕೊಂಡು? ಏಕಾದಶಿ ಭಜನೆ ಅಲ್ಲ, ಚಂದ ಅವತ್ತು ಎಂತ ಸರಿ ಅಲಂಕಾರ ಆಗೋದಂದ್ರೆ ಇದನ್ನ ಯಾರು ಕೊಡಿಸಿದಾರ ಅಂತ ಕೇಳೋ ರೀತಿಯಲ್ಲಿ ಅಲಂಕಾರ ಆಗಿ ಅವತ್ತು ದಿನ ಹೋಗೋದು. ಏಕಾದಶಿ ದಿನ ಎಲ್ಲವೂ ವರ್ಜಿತ ಅಂತ ಅಷ್ಟು ಚಂದ ದಾಸರು ಶಾಸ್ತ್ರ ವರ್ಣನೆ ಮಾಡಿದ್ರೆ ಅದನ್ನ ನಾವು ಬಿಡೋದಿಲ್ಲ. ಅವತ್ತೇನ್ ಮಾಡ್ಬೇಕು? ಅಂತೂ ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ. ಇಂದು ಏಕಾದಶಿ ಏನ್ ಮಾಡಬೇಕು? ಉಪವಾಸವಾಗಿ ಜಾಗರಣೆ ಮಾಡಬೇಕು. ಆಗುದಿಲ್ವ ಇಲ್ಲಿ ತನಕ ಆಗುವ ಅಲ್ಲಿ ತನಕ ಎದ್ದು ಬಿಟ್ಟು ಸಂತತ ಕ್ಷೀರಾಬ್ಧಿ ಶಯನ, ಯಾರು ಭಗವಂತನನ್ನ ಪೂಜೆ ಮಾಡಬೇಕು ಅಂತ ದಾಸರು ಹೇಳ್ತಾರೆ. ಆದಷ್ಟು ಯಥಾಶಕ್ತಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ. ಇನ್ನೊಂದು, ಬೇರೆಯವರಿಗೆ ಏನಿದೇನೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿನ ಅಭಿಲಾಷೆ ಆದಷ್ಟು ಈಗ ಎಷ್ಟು ಜನ ಇದೆಯೋ, ನಾಳೆ ಎಷ್ಟು ಜನ ಇರ್ತಿರೋ ಏನೋ ನನಗೆ ಬೇಡ. ನಾಡದಿಂದ ಆದಷ್ಟು ಇಷ್ಟೂ ಜನ ಆರಂಭದಿಂದನೇ ಬರಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಾಳೆ ನಾನೇ ಇರ್ತೀನಿ ಅನ್ನೋದೊಂದು ನಡೆದೋದು. ನಾಡದಿಂದ ಬೇರೆ ಉಪನ್ಯಾಸಕರು ಬರ್ತಾರೆ. ಯಾಕೆಂದ್ರೆ ನಮ್ಮ ತೆರೆಯಲು ನಾನು ಎಷ್ಟೋ ಜನ ಉಪನ್ಯಾಸಕರಿಗೆ, ಇಲ್ಲಿ ಬರೋರಿಗೆ, ಇಲ್ಲಿನವರು ಸಾಧಾರಣವಾಗಿ ಅವರು ಕರಿಬೇಕು, ಅವರ ಕರ್ತವ್ಯ ಅವರು ಕರೀತಾರೆ. ಆದ್ರೆ ನಮಗೆ ಎಷ್ಟೋ ಜನ ಪಂಡಿತರಿಗೆ ಒಂದು ಕಮಲಾಪುರ ಅಂತಂದ್ರೆ ಒಂದು ಮಟ್ಟದಲ್ಲಿ ಇಟ್ಟಿದ್ದೇವೆ. ಕಮಲಾಪುರಕ್ಕೆ ಹೋಗ್ಬೇಕು, ಅಲ್ಲಿ ನಿಜವಾಗ್ಲೂ ಹೋಗ್ಬೇಕು ಮಾರೆ, ಅಲ್ಲಿ ಕೇಳೋ ಜನ ಇದ್ದಾರೆ, ಅಲ್ಲಿ ಜನ ಕೂತು ಕೇಳ್ತಾರೆ, ಅಲ್ಲಿ ಶ್ರವಣ ಮಾಡೋರಿದ್ದಾರೆ, ಒಳ್ಳೆ ಧರ್ಮ. ನಾವು ಹೋದ್ರೆ ಉಪನ್ಯಾಸಕ್ಕಂತ ಹೋದ್ರೆ ನಮ್ಮ ಮಠಗಳಲ್ಲಿ ಕಾನೂನಲ್ಲಿ ಉಪನ್ಯಾಸಕ್ಕೆ ಹೋಗ್ಬೇಕಂದ್ರೆ ಕಮಲಾಪುರಕ್ಕೆ ಹೋಗ್ಬೇಕು ಅನ್ನೋ ಮನೋಭಾವನೆಯಲ್ಲಿ ಇದ್ದವರಿದ್ದಾರೆ. ಅಂಥವರಿದ್ದಾಗ ನೀವು ದಿನನಿತ್ಯ ಉಪನ್ಯಾಸ ಆಗತ್ತೆ ಅಂದ್ರೆ ಅವತ್ತೇ ಇಲ್ಲ, ಆಮೇಲೆ ಅದು ಹೇಗಾಗುತ್ತೆ ಇಲ್ಲ. ಭಾದ್ರಪದ ಮಾಸ ಗುರುಗಳ ಆರಾಧನೆ ಅಂತ ಒಂದೇ ದಿವಸ ಮಾಡ್ತಿದ್ರು, ಎಲ್ಲಾ ಜನ ಬಂದು ಕೊಡ್ತಿದ್ರು. ಇದು ದಿನನಿತ್ಯ ನಡೀತಾ ಇದೆ ಅಂತೇಳಿ ಜನ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಅವರು ಹಾಗಾಗಿ ಹೋಗ್ಲಿಕ್ಕೆ ಹೋಗ್ಬೇಡಿ, ಆ ಪರಿಸ್ಥಿತಿ ಹೋಗ್ಬೇಡಿ, ಆ ಪರಿಸ್ಥಿತಿಗೆ ಯಾರು ತರಗೋದರ ಮಾಡಬೇಡಿ. ಆದಷ್ಟು ಬರೋದಿಲ್ಲ, ಆದಷ್ಟು 6 ಗಂಟೆಗೆ ಇಲ್ಲ 6:10ಕ್ಕೆ ಬಂದು. ಯಾಕಂದ್ರೆ ಸಿಕ್ಕೋದು ಬ್ರಾಹ್ಮಣ ಕೂತವರಿಗೆ ಒಂದೇ ತಾಸು, 1 ತಾಸಿಗಿಂತ ಹೆಚ್ಚಿಗೆ ಹೇಳೋದು ನಿಮಗೂ ಬೇಸರ, ಅವರಿಗೂ ಏನಪ್ಪ ಜನ ಕೇಳ್ತಾ ಇಲ್ಲ ಅನ್ನೋಂಗಾಗುತ್ತೆ. ಹಾಗಾಗಿ ಆದಷ್ಟು ಸರಿಯಾದ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ ಇವತ್ತಿನ ದಿನದ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ, ಶ್ರವಣವನ್ನು ಮಾಡಿದ್ದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಫಲ
ಭೇದದ ಬಗ್ಗೆ, ತಾರತಮ್ಯದ ಬಗ್ಗೆ, ಮೋಕ್ಷದ ಬಗ್ಗೆ ಸವಿವರವಾಗಿ ಉದಾಹರಣೆ ಮೂಲಕವಾಗಿ ತಿಳಿಸಿ ಹೇಳಿದ್ದಾರೆ. ಅದರ ಜೊತೆಗೆ ನಿತ್ಯವೂ ಕೂಡ ಬೇಗ ಬೇಗನೆ ಬಂದು ಸೇರಿ ಇದರ ಫಲವನ್ನು ಸ್ವೀಕರಿಸಲಿಕ್ಕೆ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತ ನಾನು ಕೂಡ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೇನೆ. ಈಗ ಯತಿಗಳಿಂದ ಅನುಗ್ರಹ ಸಂದೇಶ. ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತಿ ತಾರ್ಕ್ಯದಲ್ಲಿ ಭಾಸ್ವತರಾಗಿ ಅತಿಕಲ್ಪಿತ ಕಲ್ಪೋಣಿ ಪ್ರತ್ಯರ್ಥಿ ಜಲಕೇಶ್ವರಿ ವ್ಯಾಸತೀರ್ಥ ಗುರುಭೂಯ ಅಸ್ಮದಿಷ್ಟಾಂತ ಸಿದ್ಧೇ ತಪೋ ವಿದ್ಯಾ ವ್ಯತ್ಯಾದಿ ಸತ್ವದಾತ ವಾದಿರಾಜ ಗುರುವಿಗೆ ಹರಿಗ್ರೀವದಯಾಶ್ರಯ. ಯಥಾ ತತ್ರ ವರ್ತೇತ ತಥಾ ತತ್ರ ವರ್ತೇಯಂ. ಯಾವ ಊರಿನಲ್ಲಿ ಹೇಗೆ ಯಾವ ವಾತಾವರಣ ಇರ್ತದೋ ಆ ಊರಿನಲ್ಲಿ ಆ ವಾತಾವರಣಕ್ಕೆ ಅಲ್ಲಿಯ ಸರಿಯಾಗಿ ವರ್ತಿಸ್ತಕ್ಕಂಥದ್ದು ತಥಾ ತತ್ರ ವರ್ತೇಯಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈಗ ಆಚಾರ್ಯರು ಉಪನ್ಯಾಸ ಮಾಡಿದರು. ಸುಧಾಯ ಸ್ವೀಕರತ್ವೇ ವಯಮೇವ ಸಾಕ್ಷಿನಃ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸುಧಾ ಓದಿದವರು ಹೇಗೆ ಮಾಡ್ಬೋದು, ಎಷ್ಟೆಲ್ಲ ಉಪನ್ಯಾಸ ಮಾಡ್ಬೋದು, ಏನೆಲ್ಲ ಸಾಧಿಸಬಹುದು ಅನ್ನೋದನ್ನು ಸುಧಾ ಓದಿದವರಿಗೆ ವಿದ್ಯಾ ದದಾತಿ ವಿನಯದಾತಿ ಪಾತ್ರತ್ವ ಧನ ಮಾಪ್ನೋತಿ ಧನ ಧರ್ಮ ತಥಾ ಸುಖಂ. ಈ ವಿದ್ಯೆ ಅಂತಕ್ಕಂಥದ್ದು ಅತ್ಯಂತ ವಿನಯ ಕೊಡ್ತಕ್ಕಂಥದ್ದು, ಪಾತ್ರತ್ವ ಕೊಡ್ತಕ್ಕಂಥದ್ದು, ಸಮಾಜದಲ್ಲಿ ಹೇಗೆ ಬೆಳಿಬೇಕು ಅನ್ನೋದನ್ನು ಸಂಸ್ಕಾರ ಸಂಸ್ಕೃತಿಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು ವಿದ್ಯೆಯಲ್ಲಿರ್ತಕ್ಕಂಥ ವಿದ್ವಾನೇವ ಹಿಜಾನಾತಿ ವಿದ್ವಜ್ಜನ ಪರಿಶ್ರಮಂ. ಆ ಓದಿನ ಶ್ರಮ ಏನಿರ್ತದಲ್ಲ, ಪ್ರತಿನಿತ್ಯ ನೀವು ಬಂದು ಉಪನ್ಯಾಸ ಕೇಳ್ತಿರಲ್ಲ, ಆ ಶ್ರಮದ ಫಲ ನಿಮಗೆ ಸಿಗ್ತದೆ. ಆದ್ದರಿಂದ ಅಂಥ ಮಹತ್ವವಾಗಿರ್ತಕ್ಕಂಥ ವಿದ್ವತ್ ಪರಿಪೂರ್ಣವಾಗಿರ್ತಕ್ಕಂಥ ನಮಃ ಪಾರ್ವತಿ ಪತಿಮುಖ ಗಣಪನೆ ನಮೋ ವಿರೂಪಾಕ್ಷ ನಮೋ ವಿಶಾಲಾಕ್ಷ ನಮಃ 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 ಅನ್ನೋದನ್ನು ಚೆನ್ನಾಗಿ ತಿಳಿಸಿ ಹೇಳಿದ್ದಾರೆ. ಹಾಗೆಯೇ ಅದು ಒಂದು ಅಲ್ಲದೇ ನಮಃ 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 ಪ್ರತಿಯೊಂದರಲ್ಲಿಯೂ ಬರ್ತದೆ. ನಮಃ ಪಾರ್ವತಿ ಪತಿಮುಖ ಗಣಪನೆ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿಶಾಲಾಕ್ಷ. ಅಂದರೆ ಮಾತೃತ್ವ, ಪಿತೃತ್ವ, ಭ್ರಾತೃತ್ವ ಇವೆಲ್ಲವನ್ನೂ ಕೂಡ ನಮಃ 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 ಅಂತ ಶಬ್ದದಲ್ಲಿ ಅಂಥ ಪಾವಿತ್ರ್ಯತೆಯನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡಿಸಿ ಹೇಳಿದ್ದಾರೆ. ಗೋವಿನ ವಿಷಯದಲ್ಲಿ ಎಷ್ಟು ಚೆಂದ ಹೇಳಿದ್ದಾರೆ ಅವರು. ನಮೋ ಬ್ರಹ್ಮಣ್ಯ ಗೋಪ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಿಕಾಯ ಜಗತ್ತಿಗಾಯ ಕೃಷ್ಣಾಯ ಕೃಷ್ಣಂ ಒಂದೇ ಜಗದ್ಗುರು. ಅಂದರೆ ಭಗವಾನ್ ಷಟ್ಪುಣ್ಯೈಶ್ವರ್ಯ ಸಂಪನ್ನ ಆಗಿರ್ತಕ್ಕಂಥ ಕೃಷ್ಣ, ಆ ಕೃಷ್ಣ ಒಂದೇ ಜಗದ್ಗುರು ಅಂತಕ್ಕಂಥದ್ದು ಗೋ ಮಾತೆಯಲ್ಲಿರ್ತದೆ. ಆ ಗೋವಿಗೆ ನಾವು ಎಷ್ಟೆಲ್ಲ ಮಹತ್ವ ಕೊಡಬೇಕು ಅನ್ನೋದನ್ನು ಕೂಡ ತಿಳಿಸಿರುತ್ತಾರೆ. ಆದ್ದರಿಂದ ಈ ಧರ್ಮ ಅಂತಕ್ಕಂಥದ್ದು ಗ್ಲಾನಿರ್ಭವತಿ ಭಾರತ. ಭಾರತ ಅಂದರೆ ಮಹಾಭಾರತನೂ ಆಗ್ತದೆ, ರಾಮಾಯಣನೂ ಆಗ್ತದೆ, ಭಗವದ್ಗೀತೆಯೂ ಆಗ್ತದೆ. ರಾಮಾಯಣದಲ್ಲಿ ಬರ್ತಕ್ಕಂಥ ಭಾರತ ಭರತ, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಭಾರತ ಕೃಷ್ಣ, ಮಹಾಭಾರತದಲ್ಲಿ ಬರ್ತಕ್ಕಂಥ ಭಾರತ ಯುದ್ಧದ ಭಾರತ, ಅದು ರಣಾಂಗಣ. ಹಾಗಿರ್ತಕ್ಕಂಥ ಒಂದು ಭಾರತಕ್ಕೆ ಅಷ್ಟೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನಾನು ನಿನ್ನೆ ಹೇಳಿದೆ, ಭಗವದ್ಗೀತಾ ಕಿಂಚಿತ್ ಅರಿತ ಗಂಗಾಜಲ ಲವಕಣಿಕ. ಅದರಲ್ಲಿ ಇದು ಒಂದು ಭಾಗ. ನಾವು ಧರ್ಮ ಅಂದ್ರೇನು, ಧರ್ಮವು ರಕ್ಷತೆ ರಕ್ಷಿತ ಅನ್ನನ್ನು ಹೇಳ್ತೇನೆ. ಭಗವದ್ಗೀತೆ ಇರತಕ್ಕಂಥ ಧರ್ಮವನ್ನು ಸಾಕ್ತಕ್ಕಂಥ ನ್ಯಾಯ ನೀತಿ ಧರ್ಮವನ್ನು ಹೇಳ್ತಕ್ಕಂಥ ಆ ಧರ್ಮಕ್ಕೆ ಚ್ಯುತಿ ಬಾರದೆ ಇರತಕ್ಕಂಥ ನಡೀತಕ್ಕಂಥ ನಮ್ಮ ಕರ್ತವ್ಯ ಏನದಲ್ಲ ಅದನ್ನು ಭಗವದ್ಗೀತೆ ತಿಳಿಸಿಕೊಡ್ತದೆ. ಅದಕ್ಕೆ ಅಧರ್ಮ ಅಂತ ಎಲ್ಲಿ ಹೇಳಿದ್ದಾರೆ, ಗೀತೆಯಲ್ಲಾಯಿತು, ರಾಮಾಯಣದಲ್ಲಾಯಿತು, ಮಹಾಭಾರತದಲ್ಲಿ ಬರೇ ಧರ್ಮದ ವಿಷಯವಾಗಿ ಹೀಗಿರಬೇಕು, ಹಾಗೆ ಇರಬೇಕು, ಈಗ ಆಚರಣೆ ಮಾಡಬೇಕು, ಈ ರೀತಿ ನಡ್ಕೋಬೇಕು
ಅನ್ನೋದನ್ನು ಸ್ಪಷ್ಟವಾಗಿ ಯದಾ ಯದಾ ಹಿ ಧರ್ಮಸ ಯಥಾ ತತ್ರ ವರ್ತೇತ ತಥಾ ತತ್ರ ವರ್ತೇರನ್ ಹಾಗೇನೇ ಇರಬೇಕು ನಮ್ಮ ಧರ್ಮ ಅಂತಕ್ಕಂಥದ್ದು ಅದೇ ರೀತಿಯ ಪರಿಪಾಲನೆ ಮಾಡ್ತಕ್ಕಂಥದ್ದಾಗಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳಿಕೊಟ್ಟಿದೆ. ನಾವು ಧರ್ಮಾಚರಣೆಯಲ್ಲಿ ಇವತ್ತಿನ ದಿವಸ ಚಾತುರ್ಮಾಸ್ಯದ 2ನೇ ಇದು ಮಂಗಳಾಚರಣೆ ಆದಿ ವ್ಯಾಚ ಮಧ್ಯೇತ ಮೊದಲಿಗೆ ಮಾಡಿರ್ತಕ್ಕಂಥದ್ದು, ಮಧ್ಯದಲ್ಲಿ ಮಾಡ್ತಕ್ಕಂಥದ್ದು, ಕೊನೆಯಲ್ಲಿ ಮಾಡ್ತಕ್ಕಂಥದ್ದು ಮುಕ್ತಾಯಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ನಾವು ನಿನ್ನೆಯ ದಿವಸ ಮಂಗಳಾಚರಣೆಯಿಂದ ಪ್ರಾರಂಭವಾಗಿದೆ. ಇವರಿಗೆ 3 ದಿವಸ ಕ್ಲಾಸ್ ಇದ್ದರೆ ನನಗೆ 49 ದಿವಸ ಕ್ಲಾಸ್ ಇದೆ. ಈಗ ನಾನು 2 ದಿವಸದಲ್ಲಿ ಕ್ಲಾಸಿನಲ್ಲಿ ಅಟೆಂಡ್ ಆಗಿದ್ದೇನೆ. ಅಟೆಂಡೆನ್ಸ್ ನೀವು ಕೊಟ್ಟಿದ್ದೀರಿ. ಈ ಅಟೆಂಡೆನ್ಸಿಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ಅಪೇಕ್ಷೆ ಏನಂದರೆ, ಯಾರು ಪ್ರತಿನಿತ್ಯ ಉಪನ್ಯಾಸಕ್ಕೆ ಬರ್ತಾ ಇರ್ತಾರೋ ಇಂದಿನ ಉಪನ್ಯಾಸ ಏನಾಯಿತು ಅನ್ನೋದನ್ನು ಯಾರಾದರೂ ಒಬ್ಬರು ಸಾರಾಂಶವಾಗಿ ಹೇಳ್ತಕ್ಕಂಥವ್ರು ನಮಗೆ ಬೇಕು. ಪ್ರತಿಯೊಂದು, ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥವರೇ ಸ್ವಲ್ಪ ಜನ. ಆ ಸ್ವಲ್ಪ ಜನ ಎಲ್ಲರೂ ಕೂಡ ಕಳ್ಕೊಂಡ್ಬಿಟ್ಟಿದ್ದವರು, ಧರ್ಮಾಚರಣೆಯಲ್ಲಿ ಇರ್ತಕ್ಕಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು. ಈ ಕಮಲಾಪುರದಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ದಿವಸ ಚಾತುರ್ಮಾಸ್ಯ ಆಗಿ ಈ ಚಾತುರ್ಮಾಸ್ಯದಲ್ಲಿ ಇಷ್ಟೊಂದು ಅನುಭವ ಪಟ್ಟಿದ್ದಾರೆ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವ್ರು 1, 2, 3 ಜನ ಎಷ್ಟು ಸಾಧ್ಯನೋ ಅಷ್ಟು ಜನ ನಮಗೆ ಸಿಗಬೇಕಾಗಿದೆ. ಆ ಜನ ಸಿಕ್ಕಾಗ ನಮಗೆ ಇದು ಒಂದು ನಮ್ಮದೊಂದು ಏನಪ್ಪ ಅಂದ್ರೆ ಅಪೇಕ್ಷೆ. ಯಾರಾದರೂ ಅದಕ್ಕೆ ನಾಳೆಯಿಂದ ನಿನ್ನೆ ಆಗಿದ್ದು ಇವತ್ತಾಗಿದ್ದು 2 ದಿವಸದ್ದು ಉಪನ್ಯಾಸದ ಮಾಲಿಕೆಯನ್ನು ಸಂಕ್ಷಿಪ್ತವಾಗಿ ತಾತ್ಪರ್ಯವನ್ನು ಹೇಳುವಂಥ ಒಂದು ಕ್ರಮ ನಾವು ಹೇಳಿಕೊಡ್ತಾ ಇದ್ದೇವೆ. ನೀವು ಯಾರಾದರೂ ಒಬ್ಬರು ರೆಡಿ ಆಗಿ ಬರಬೇಕು. ನಾಳೆ ದಿವಸ ಇಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ನಾನು ಕರಿತೇನೆ, ಯಾರು ಬೇಕಾದರೂ ಬರ್ಬೋದು. ನಾನು ಬರ್ತೇನೆ ಅಂತಂದ್ರೆ ಅವರಿಗೆ ಅಪೇಕ್ಷೆ ಕೊಟ್ಟರು, ಅವರಿಗೆ ಆ ಸ್ಥಾನಮಾನ ಕೊಡ್ತೇನೆ. ಒಂದು 5 ನಿಮಿಷ ಅವರು ಮಾತಾಡಿ. ಯಾಕಂದರೆ ಪ್ರತಿಯೊಬ್ಬರು ಮಾತಾಡಿದಾಗ ಪ್ರತಿಯೊಬ್ಬರಲ್ಲಿ ಕೂಡ ಈ ಸಭಾ ಕಾರ್ಯಕ್ರಮ ಬೋರ್ಡ್ ಇದು ಏನಪ್ಪ ಅಂದರೆ, ಇದು ಬೋರ್ಡ್ ಅಂದರೆ ಇದು ಕಲೀಲಿಕ್ಕೆ ಒಂದು ಪಾಠಶಾಲೆ ಇದೆ ಅಂತಲೇ ತಿಳ್ಕೊಳ್ಳೋಣ. ಇಲ್ಲಿಂದ ಪ್ರಾರಂಭ ಆಯ್ತಂದರೆ ಮುಂದೆ ನೀವು ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದರೆ ಯಾರಾದರೂ ಮಾತಾಡಿ ಅಂತಂದಾಗ ನೀವು ಉಪನ್ಯಾಸದಲ್ಲಿ ಮಾತಾಡ್ಬೋದು. ಹಾಗೆ ಅದರಿಂದ ಇದು ಒಂದು ನಾವಿಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಟ್ಟಿದ್ದೇವೆ. ಮತ್ತು ನಾಳೆಯ ದಿವಸ ಮಹಿಳಾ ದಿನಾಚರಣೆ, ಕಣ್ವ ಮಹಿಳಾ ದಿನಾಚರಣೆ ಅಂದರೆ ಕಣ್ಣವರಿಗೆ ಮಾತ್ರ ಅಂತಲ್ಲ. ಮಹಿಳಾ ದಿನಾಚರಣೆ ಅಂದರೆ ಆ ಕಣ್ವ ಮಹಿಳಾ ದಿನ ಸಿಂಬಲ್. ಆ ಸಿಂಬಲ್ನಲ್ಲಿ ಎಲ್ಲ ಮಹಿಳೆಯರು ಅದನ್ನು ತೋರಿಸುವಂಥವರಾಗಬೇಕು ಅಂತ ನಮ್ಮ ಅಪೇಕ್ಷೆ ಆಗಿದೆ. ಮತ್ತು ಗೀತೆಯಲ್ಲಿ ಒಂದು ಧರ್ಮ ದಾನ ದ್ರೋಣ ಫಲತಿ ಪಾತ್ರ ಗುಣಾನ ಕೊಲ್ಲಿ. ದಾನ ಕೊಡ್ತೇವೆ, ದಾನ ತಗೊಳ್ತಾರೆ. ದಾನ ಕೊಡುವಾಗ ಹೇಗಿರಬೇಕು ತಮ್ಮ ಮನಸ್ಸು. ಇವರೇನು ಕೆಲವು ಉಪನ್ಯಾಸದಲ್ಲಿ ಹೇಳಿದ್ದಾರೆ, ನೀವು ಕೇಳಿರ್ತೀರಿ. ದಾನ ನಮ್ಮದಲ್ಲ, ಇದು ನಮ್ಮಮ್ಮ ಅಂತಲೇ ಕೊಡಬೇಕು. ನಾವು ಏನೇ ಕೊಟ್ಟರೂ ಕೂಡ ಇದು ನನ್ನದಲ್ಲ, ಭಗವಂತ ಕೊಟ್ಟಿದ್ದು, ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ. ತೇನ ವಿನ ತೃಣಮಪಿ ನಚಲಕ್ಕೆ. ಅವನೇನು ಕೊಟ್ಟಿರ್ತಾನೋ, ಅವನೇನು ಮಾಡ್ತಿರ್ತಾನೋ ಅದು ಅವನಂತೆ ನಡೀಲಿ ಅನ್ನತಕ್ಕಂಥ ಉದ್ದೇಶ ನಮ್ಮಲ್ಲಿರೋದು. ಅದೇ ಧರ್ಮ. ಆ ಗ್ಲಾನಿರ್ಭವತಿ ಭಾರತ ಅಂತಂದರೆ